ಸೊ ಅವ್ರನ್ನೆಲ್ಲ ಕೇಳಿದ್ರೆ ನನಗೆ ಎಷ್ಟೊಂದು ಕಷ್ಟ ಆಗುತ್ತೆ. ಮಮ್ಮಿ ಡ್ಯಾಡಿ ಇದ್ದಾರೆ. ಈಗ ನಿಮಗೆ ಲೈವ್ ಎಕ್ಸಾಂಪಲ್ ನಾನೇ ಇದ್ದೀನಿ. ಐ ವಿಲ್ ಟೆಲ್ ಯು, ಐ ಹ್ಯಾವ್ ಬಿಲ್ಟ್ ಮೈ ಟೀಮ್, ಆಫೀಸ್, ಬಿಸ್ನೆಸ್ ಎಲ್ಲ. ಬಟ್ ದೆನ್ ನೀವು ಕೇಳಿದ್ರೆ ಯಾರ ಜೊತೆ ಇರ್ತೀರಾ? ಪಪ್ಪ ಮಮ್ಮಿ ಜೊತೆ ಇರ್ತೀರಾ. ಐ ಮಿಸ್ ದಟ್ ಫೀಲಿಂಗ್. ಜನ ಕೇಳ್ತಾರೆ ನೆಕ್ಸ್ಟ್ ಬೈಕ್ ಯಾವಾಗ ಅಪ್ಗ್ರೇಡ್ ಮಾಡ್ತೀರಾ, ಯಾವ ಬೈಕ್ ತಗೊಳ್ತೀರಾ, ನೆಕ್ಸ್ಟ್ ಬೈಕ್ ಏನು ಪ್ಲಾನ್ಸ್ ಇಲ್ಲ ನನಗೆ. ವೆನ್ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಜರ್ನಿ ಐ ವಾಸ್ ವರ್ಕಿಂಗ್ ಆಸ್ ಅ ಸೆಕ್ಯೂರಿಟಿ ಗಾರ್ಡ್. ನಾನು ಈಗಲೂ ಬಾಡಿಗೆ ಮನೆಯಲ್ಲೇ ಇದ್ದೀನಿ. ಕ್ರಿಯೇಟರ್ ಕಮ್ಯುನಿಟಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಕಾಂಟ್ರವರ್ಸಿನೇ ಅವರ ವ್ಯೂಸ್, ಕಾಂಟ್ರವರ್ಸಿನೇ ಅವರ ಜೀವನ. ಬಟ್ ನನಗೆ DVR ಇಷ್ಟ. ನೀವೇನಾದ್ರೂ ಕಾಂಟ್ರವರ್ಸಿ ಫೇಸ್ ಮಾಡಿದ್ದೀರಾ? ತುಂಬಾ ಮಾಡಿದ್ದೀನಿ. ಪ್ರಮೋಟಿಂಗ್ ಸಮ್ ಆ್ಯಪ್ಸ್, ಅದು ಮಾಡಬಾರ್ದಿತ್ತು. ಈಗ ಅದು ಕಂಪ್ಲೀಟ್ಲಿ ಬ್ಯಾನು. ಬಟ್ ಅದನ್ನು ನಾನು ಮಾಡಿರೋ ತಪ್ಪು ಅಂತ ನಾನು ಒಪ್ಕೊಂತೀನಿ. ಯಾರೋ ನನಗೆ ಇದು ಕಳಿಸಿದ್ರು, ಏನೋ ಲೀಗಲ್ ನೋಟಿಸ್ ಕಳಿಸಿದ್ರು. ಲೈಟ್ರ್ ತಗೊಂಡು ಆನ್ ಕ್ಯಾಮ್ರಾ ಬರ್ನ್. ನಾನು ಅವಾಗ ಆ ವಿಡಿಯೋ ಮಾಡಿ ಆನ್ಸರ್ ಕೊಡ್ಲಿಲ್ಲ ಅಂದ್ರೆ ಇವತ್ತು ಅಷ್ಟು ದೊಡ್ಡ ಕಾಂಟ್ರವರ್ಸಿ ಆಗ್ತಾ ಇಲ್ಲ. ಥಿಂಕ್ ಕೆಲವೊಂದು ಜನ ಇದನ್ನ ತಗೊಂಡ್ರು ಕಾಂಟ್ರವರ್ಸಿ ಮಾಡ್ತಾರೆ. ದುಡ್ಡು ಇದ್ರೆ ನಮ್ಮ ಇಂಡಿಯಾಲಿ ಏನಾದ್ರೂ ಮಾಡ್ಬೋದು. ನನಗೆ ರೀಸೆಂಟ್ಲಿ ಒಂದು 5 crore rupees ಆಫರ್ ಮಾಡಿದೆ ಟು ಬೈ ದ ಯೂಟ್ಯೂಬ್ ಚಾನೆಲ್, ಮೈ ಯೂಟ್ಯೂಬ್ ಚಾನೆಲ್. ಹೌದಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಹೊಸ ಎಪಿಸೋಡ್ ಸುಖ ದುಃಖ. ಇವತ್ತು ನಮ್ಮ ಜೊತೆ ಫೇಮಸ್ ಗೆಸ್ಟ್ ಇದ್ದಾರೆ. ನೀವು ಇಲ್ಲಿ ನೋಡೋಕ್ಕಿಂತ ಇವರನ್ನು ತುಂಬಾ ಸತಿ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ನೋಡಿರ್ತೀರಾ. ಲೇಖಿ ಗೋಸ್ವಾಮಿ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಯೋರ್ ಟೈಮ್. ಇಲ್ಲಿ ಬಂದಿದ್ದೀರಾ ನಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ನಮಸ್ಕಾರ ಎಲ್ಲರಿಗೆ. ಎಸ್, ಅಂದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ತಿದ್ವಿ, ಫೈನಲಿ ಟೈಮ್ ಆಯ್ತು. ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ನೀವು ನೋಡಿದ್ರೆ ಅವ್ರ ಕಂಡು ನಿಮ್ಗೆ ಗೊತ್ತಿರುತ್ತೆ. ಅಸ್ಸಾಮು, ಮೇಘಾಲಯ, ರಾಜಸ್ಥಾನ ಹೋಗ್ತಾ ಇರ್ತಾರೆ. ಅದರಲ್ಲಿ ನಮಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದಾರೆ. ತುಂಬಾ 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 ಖುಷಿ ಆಯ್ತು. ಸೊ ಇವತ್ತು ನಾವು ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ಅವರ ಜರ್ನಿ. 6 years ಬ್ರೋ, 6 years. ದಿಸ್ ಚಾನಲ್ 6 years. ಸೊ 6 years ಇಂದ ಕಂಟಿನ್ಯೂಸ್ ಆಗಿ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಬಂದಿದ್ದಾರೆ. ಅಂಡ್ ಹಿ ಹ್ಯಾಸ್ ಅ ಹ್ಯೂಜ್ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿ. ಇಫ್ ಐ ಆಮ್ ನಾಟ್, ಎಷ್ಟು ಬ್ರೋ ಟೋಟಲ್ ಓವರ್ ಆಲ್ ನಿಮ್ದು? So we have 9.7 million on YouTube and 1.8 million on Instagram and ಸ್ನೇಹಿತರೆ 9.7 million ಅಂದ್ರೆ 1 million ಅಂದ್ರೆ 10 ಲಕ್ಷ. 90 lakhs, that is 90 lakhs ಖಾಲಿ ಯೂಟ್ಯೂಬ್. ಸೊ ತುಂಬಾ ಫೇಮಸ್ ಇವರು. ಇವರ ಜರ್ನಿ, ಎಕ್ಸ್ಪೀರಿಯನ್ಸ್, ಏನು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಾಗುತ್ತೆ, ನೀವು ನಮ್ಮಿಂದ ಒಟ್ಟರೆ ಕಲಿಬೇಕು. ಕರೆಕ್ಟಾ ಬ್ರೋ? ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಗಿವ್. ಆ್ಯಂಡ್ ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ದಿಸ್ ಶೋ ಸುಖ ದುಃಖ ಇಸ್ ಪ್ರೆಸೆಂಟೆಡ್ ಬೈ ಕ್ರಿಯೇಜೆನಿಕ್ಸ್. ಬ್ರೋ, ಕ್ರಿಯೇಜೆನಿಕ್ಸ್ ಈಸ್ ಅವರ್ ಮೀಡಿಯಾ ಹೌಸ್. Okay. ಕ್ರಿಯೇಜೆನಿಕ್ಸ್ ಅಕಾಡೆಮಿಯಲ್ಲಿ ನಾವು ವಿಡಿಯೋ ಎಡಿಟಿಂಗ್ ಕಲಿಸ್ತೀವಿ, ಮತ್ತೆ ವಿಡಿಯೋಗ್ರಫಿ ಕಲಿಸ್ತೀವಿ, ಸೋಷಿಯಲ್ ಮೀಡಿಯಾ ಕಲಿಸ್ತೀವಿ. ದಟ್ ಈಸ್ ದ ಪ್ರೆಸೆಂಟಿಂಗ್ ಪಾರ್ಟ್ನರ್. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ರಪಕ್ಕ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಬ್ರೋ, ಡೈರೆಕ್ಟ್ ಕ್ವಶನ್. ಇಫ್ ಈಗ 90% ಜನ ನೋಡಿರ್ತಾರೆ, ಬಟ್ ಯಾರು ನೋಡಿಲ್ಲ, ನಿಮ್ದೊಂದು ಇಂಟ್ರೊಡಕ್ಷನ್ ಕೊಡ್ಬೇಕಂದ್ರೆ ಲೇಖಿ ಗೋಸ್ವಾಮಿ ಅಂದ್ರೆ ಯಾರು ಅಂತ ನಮ್ಮ ಆಡಿಯನ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ, ಸೊ ಆಸ್ ಯು ಆಲ್ರೆಡಿ ಸೇಡ್, ಫಸ್ಟ್ಲಿ ನಾನು ಹೆಂಗ್ ಸ್ಟಾರ್ಟ್ ಮಾಡೋಣ ಅಂದ್ರೆ, ನೀವು ಹೇಳಿದ್ರೆ ನಮ್ಮಿಂದ ಏನೋ ಕಲಿತಾರೆ ಅಂತ. ಸೊ ಫಸ್ಟ್ಲಿ ಐ ವುಡ್ ಲೈಕ್ ಟು ಸೇ, ನಾವು ಪರ್ಫೆಕ್ಟ್ ಇಲ್ಲ, ಯಾರು ಪರ್ಫೆಕ್ಟ್ ಇಲ್ಲ. ಒಟ್ಟಿನಲ್ಲಿ ನೋಡಿದ್ರೆ ನಮ್ದು ಏನೋ ಫ್ಲಾಸ್ ಇರುತ್ತೆ. ಬಟ್ ಐ ಥಿಂಕ್ ನೀವು ಏನಾದ್ರೂ ಕಲಿತೀರಾ ಯಾರನ್ನ ನೋಡಿದ್ರೆ, ಏನು ಒಳ್ಳೆ ಒಳ್ಳೆ ವಿಷಯ ಅದ ಅದು ಮಾತ್ರ ಕಲಿಬೇಕು. ಕರೆಕ್ಟ್. ಬಿಕಾಸ್ ಎಲ್ಲದಲ್ಲಿ ಇರೋ ತಪ್ಪು ಇರುತ್ತೆ, ಇನ್ನೋ ಒಂದು ಫಾಲ್ಟ್ ಇರುತ್ತೆ. ಸೊ ಐ ಥಿಂಕ್ ವಿ ಶುಡ್ ಲರ್ನ್ ಓನ್ಲಿ ವಾಟ್ ವಿ ವಾಂಟ್ ಟು ಲರ್ನ್. ಒಂದೇ ಒಂದು ನನ್ನ ಪ್ರಕಾರ. ವೆರಿ ನೈಸ್. ಅಂಡ್ ಓಕೆ, ಇಫ್ ಐ ವಾಂಟ್ ಟು ಇಂಟ್ರಡ್ಯೂಸ್ ಮೈ ಸೆಲ್ಫ್ ಅಂದರೆ, ಓಕೆ, ಸೊ ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ಲೇಖಿ ಗೋಸ್ವಾಮಿ ಅಂತ. ನನ್ನ ಆ್ಯಕ್ಚುಯಲ್ ನೇಮ್ ಲಕ್ಷ್ಮಣ್ ಭಾರತಿ. ಐ ಆಮ್ ಫ್ರಮ್ ರಾಜಸ್ಥಾನ್ ಆ್ಯಂಡ್ ಐ ಆಮ್ ಇನ್ ಬ್ಯಾಂಗ್ಳೂರ್ ಫ್ರಮ್ ಲಾಸ್ಟ್ 6-7 years. 7 ವರ್ಷ ಆಯಿತು ನನಗೆ ಬೆಂಗಳೂರು ಬಂದು. ಅಂಡ್ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ಹೇಳ್ಬೋದು. ಈಗ ನನ್ನ ಹೆಂಗ್ ಇಂಟ್ರೊಡ್ಯೂಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನೀವು ಕಾಂಟೆಂಟ್ ಕ್ರಿಯೇಟರ್ ಅಂದ್ರೆ ಏನು, ಹೇಗೆ? ಓಕೆ, ಸೊ ಫಸ್ಟ್ಲಿ ಯಾರಿಗೆ ಗೊತ್ತಿಲ್ಲ ನನ್ನ ಬೈಕರ್ ಅಂದ್ರೆ, ನನ್ನ ಬೈಕರ್, ಐ ಆಮ್ ಅ ಬೈಕರ್. ಇಫ್ ಐ ಟೆಲ್, ಅವ್ರಿಗೆ ಮೈಂಡ್ ಅಲ್ಲಿ ಏನ್ ಬರುತ್ತೆ? ಮೇ ಬಿ ಹೀಸ್ ಟ್ರಾವೆಲರ್, ಆರ್ ಮೇ ಬಿ ಸ್ಟಂಟ್ ಮಾಡ್ತಾರೆ, ಆರ್ ಮೇ ಬಿ ಟೆಕ್ನಿಕಲಿ ಬೈಕ್ಸ್ ಬಗ್ಗೆ ಹೇಳ್ತಾರೆ. ಇದು 3 things ಮೈಂಡ್ ಅಲ್ಲಿ ಬರೋದು ವೆನ್ ಐ ಸೇ ಐ ಆಮ್ ಅ ಬೈಕರ್. ಕರೆಕ್ಟ್. ವಿತೌಟ್ ಲೈಕ್, ಇಫ್ ಸಮ್ವನ್ ಹ್ಯಾವ್ ನೆವರ್ ಸೀನ್ ಮೈ ಕಾಂಟೆಂಟ್, ಅವ್ರ ಮೈಂಡ್ ಅಲ್ಲಿ ಇದೇ ಬರೋದು. ಓಕೆ, ಬೈಕರ್ ಅಂದ್ರೆ ಇದು ಇರ್ತಾರೆ. ಬಟ್ ನನಗೆ ವೆನ್ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಜರ್ನಿ, ವೆನ್ ಐ ಸ್ಟಾರ್ಟೆಡ್ ಮೈ ಬೈಕಿಂಗ್ ಕರಿಯರ್, ಆ ಟೈಮೇ ನನ್ನ ಮೈಂಡ್ ಅಲ್ಲಿ ಇತ್ತು, ಟ್ರಾವೆಲ್ ಅಂದ್ರೆ ಎಲ್ಲರೂ ಮಾಡ್ತಾರೆ, ಬೈಕ್ ಬಗ್ಗೆ ಟೆಕ್ನಿಕಲಿ ಎಲ್ಲರೂ ಹೇಳ್ತಾರೆ, ಕರೆಕ್ಟ್, ಸ್ಟಂಟ್ ಮಾಡೋರು ಸ್ಟಂಟು ಮಾಡ್ತಾರೆ, ನಾನು ಏನು ಯುನಿಕ್ ಆಗಿ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಸೊ ಅಗೇನ್ ನಾನು ಸ್ವಲ್ಪ ಥಿಂಗ್ಸ್ ನೋಡಿದೆ ನಮ್ಮ ಸೊಸೈಟಿಯಲ್ಲಿ. ಚಿಕ್ಕ ನಾವು ಏನು ದೊಡ್ಡ ಮಾಡಕ್ ಹೋಗ್ಲಿಲ್ಲ. ಬಿಕಾಸ್ when I started my YouTube journey, I was working as a security guard in Coca-Cola company. Okay. So yeah, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಆ ಟೈಮ್. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಅಪ್ರಿಸಿಯೇಷನ್ ಇಲ್ಲೇ ನಂಗೆ ಪರ್ಸನಲಿ, ಫ್ರಮ್ ದೇರ್ ಟು ಹಿಯರ್, ಹ್ಯಾವಿಂಗ್ this big of a family, bro, hats off. So yeah, when I'm just a biker who always travel around city, or if I go for long ride also,
ಟ್ರಾವೆಲ್ ಮಾಡ್ತಾ ಮಾಡ್ತಾ ಜನರಿಗೆ ಏನು ಹೆಲ್ಪ್ ಮಾಡೋಕ್ಕಾಗುತ್ತೋ ನಮ್ಮ ಕೈಯಿಂದ. ನಾವು ಏನು ಪ್ರೀ ಪ್ಲಾನ್ ಕಾಂಟೆಂಟ್ ಮಾಡಲ್ಲ, ಐ ಜಸ್ಟ್ ಕೀಪ್ ಆನ್ ಟ್ರಾವೆಲಿಂಗ್. ಬಟ್ ಆ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಾನು ಏನು ನೋಡ್ತೀನಿ ಕಣ್ಣಲ್ಲಿ, ಫಾರ್ ಎಕ್ಸಾಂಪಲ್ ಯಾರಿಗೂ ಫ್ಯೂಲ್ ಖಾಲಿ ಆಯಿತು ಅಂದರೆ ಫ್ಯೂಲ್ ಕೊಡಿಸ್ತೀವಿ, ಅವ್ರ ಸಣ್ಣ ಸಣ್ಣ ಹೆಲ್ಪ್ ನಮ್ಮ ಕೈಯಿಂದ ಏನು ಮಾಡೋಕ್ಕಾಗುತ್ತೆ ಅದು. ಸೊ ಈಗ ಮಳೆಕಾಲ ನಡೀತಾ ಇದೆ, ಈಗ ನನ್ನ ಹತ್ರ ಒಂದು ಎಕ್ಸ್ಟ್ರಾ 1 ಲೀಟರ್ ಪೆಟ್ರೋಲ್ ಇದೆ, ನನ್ನ ಬ್ಯಾಗಲ್ಲಿ 4-5 ರೈನ್ ಕೋಟ್ಸ್ ಇದೆ. ಸೊ ಪಾಪ ಸಡನ್ಲಿ ಮಳೆ ಬಂತು ಅಂದರೆ ನಾವು ಯಾರಿಗೂ ಕೊಡ್ಬೋದು. ಯಾರೋ ಕಷ್ಟಪಡ್ತಾರೆ, ಕೆಲವೊಂದು ಜನ ತುಂಬ ಕಷ್ಟಪಡ್ತಾರೆ ಅವ್ರ ಫ್ಯಾಮಿಲಿಗೋಸ್ಕರ ಮಳೆಯಲ್ಲಿ. ನಮ್ಮನ್ನ ನೀವು ಹೇಳ್ತೀರಾ ನಾವು ಸೆಕ್ಯೂರಿಟಿ ಗಾರ್ಡ್ ಮಾಡಿದೀವಿ, ನೀವು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀರಾ, ಬಟ್ ನಮ್ಮಿಂದ ಇನ್ನೂ ಕಷ್ಟಪಡೋರು ಎಷ್ಟೋ ಒಂದು ಜನ ಇದ್ದಾರೆ. ದಟ್ ಈಸ್ ನಥಿಂಗ್ ಐ ವುಡ್ ಸೇ. ಅಷ್ಟು ಜನ ಇದ್ದಾರೆ ಕಷ್ಟಪಡೋರು, ಪಾಪ ಏನೂ ಇಲ್ಲ ಅವ್ರ ಹತ್ರ, ಮಳೆ ಗೀಳೆ ಗಾಳಿ ಏನು ಬಂದ್ರೂ ಅವ್ರು ಕೆಲಸ ಮಾಡ್ತಾರೆ. ಸೊ ವೈಲ್ ಟ್ರಾವೆಲಿಂಗ್ ನಮ್ಮ ಕಣ್ಣಿಂದ ನನ್ನ ಕಣ್ಣಲ್ಲಿ ಏನು ನೋಡ್ತೀನಿ, ಸಣ್ಣ ಸಣ್ಣ ಹೆಲ್ಪು, ನಾಟ್ ಓನ್ಲಿ ಸೋಷಿಯಲ್ ವರ್ಕ್, ಬಟ್ ದಟ್ ಈಸ್ ಡಿಫ್ರೆಂಟ್. ಎಲ್ಲರೂ ಈಗ ಮಾಡೋರು ದೊಡ್ಡ ಮಾಡ್ತಾರೆ, ಕೆಲವೊಂದು ಜನ ಏನೋ ದೊಡ್ಡದು ಮಾಡಿಕೊಟ್ಬಿಡ್ತಾರೆ, ಇಲ್ಲ ಬೈಕ್ ಗಿಫ್ಟ್ ಮಾಡಿಬಿಡ್ತಾರೆ, ಏನೋ ಮಾಡ್ತಾರೆ. ಬಟ್ ಸ್ಮಾಲ್ ಥಿಂಗ್ಸ್ ಯಾರು ಅಷ್ಟು ನೋಟಿಸ್ ಮಾಡಲ್ಲ. ಸೊ ವೆನ್ಎವರ್ ಯು ಆರ್ ಟ್ರಾವೆಲಿಂಗ್ ಮೋಸ್ಟ್ಲಿ ನೀವು ನೋಟ್ ಮಾಡೋಕ್ಕಾಗಲ್ಲ. ಅವ್ರ ನನಗೆ ಏನಂದ್ರೆ ನಾನು ಅದು ಸ್ಮಾಲ್ ಥಿಂಗ್ಸ್ ಮೇಲೆ ಫೋಕಸ್ ಮಾಡ್ತೀನಿ. ಐ ಡೋಂಟ್ ಫೋಕಸ್ ಆನ್ ಹ್ಯೂಜ್ ಥಿಂಗ್ಸ್, ಸ್ಮಾಲ್ ಥಿಂಗ್ಸ್ ವಾಟ್ ಎವರ್ ಲೈಕ್ ಐ ಕ್ಯಾನ್ ಡೂ ಫಾರ್ ದೆಮ್. ಯಾರು ರೋಡಲ್ಲಿ ಇದ್ದಾರೆ, ನಮ್ಮ ಕೈಯಿಂದ ನಮ್ಗೆ ಏನು ಮಾಡೋಕ್ಕಾಗುತ್ತೆ ಅದು ಮಾಡ್ತೀವಿ. ಸೊ ದಟ್ ಈಸ್ ವಾಟ್ ಐ ಆಮ್, ಜಸ್ಟ್ ಬೈಕರ್ ವಿತ್ ಸೋಷಿಯಲ್ ವರ್ಕಿಂಗ್. ವೆರಿ ನೈಸ್. ಸೊ ಸ್ನೇಹಿತರೆ, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ 1,000 ಜನ ಇಟ್ಕೊಳ್ಳಿ, ಅದರಲ್ಲಿ ಹೆಲ್ಪ್ ಮಾಡುವವರು ಇರೋದು ಒಂದು 5 ಜನ 10 ಜನ ಇರುತ್ತೆ. ಅದರಲ್ಲಿ ಒಬ್ರು ಲೇಖಿಯವರಾಗಿದ್ದಾರೆ. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್, ನಾವು ಇವ್ರನ್ನ ನೋಡಿ ಏನ್ ಕಲಿಬೇಕು, ನಮ್ ಕೈಯಲ್ಲಿ ಏನಾಗತ್ತೆ ನಾವು ಇನ್ನೂ ಮಾಡಬೇಕು, ಜನ ಮಾಡಬೇಕು ಅಷ್ಟೇ. ಏನು ದೊಡ್ಡದು ಮಾಡೋ ಅವಶ್ಯಕತೆ ಏನಾಗತ್ತೆ, ಅದು ಸಣ್ಣ ಹೆಲ್ಪ್ ಮಾಡಿ, ಏನು ಜಾಸ್ತಿ ಬೇಡ. ವೆರಿ ನೈಸ್. ನೀವು 1 ಲೀಟರ್ ಪೆಟ್ರೋಲ್, ಇಟ್ಸ್ ನಾಟ್ ಹ್ಯೂಜ್, ಇಟ್ಸ್ 100 rupees, ಬಟ್ ದಟ್ ಕ್ಯಾನ್ ಬಿ ಹೆಲ್ಪ್ಫುಲ್ ಫಾರ್ ಮೆನಿ ಅದರ್ಸ್. ಪಾಪ ಮಳೆಯಲ್ಲಿ ಇಲ್ಲ ಬಿಸಿಲಲ್ಲಿ ತಳ್ಕೊಂಡು ಹೋಗ್ತಾರೆ ಗಾಡಿ, ಆ 1 ಲೀಟರ್ ಪೆಟ್ರೋಲ್ ವ್ಯಾಲ್ಯೂ ಅವ್ರಿಗೆ ಗೊತ್ತು. 100% ನೈಸ್ ಬ್ರೋ. ನೀವು ಹೇಳಿದ್ರಿ ಯು ಆರ್ ಸೆಕ್ಯೂರಿಟಿ ಗಾರ್ಡ್ ಟು 10 million ಫ್ಯಾಮಿಲಿ ಪ್ಲಸ್ ಫ್ಯಾಮಿಲಿ. ಟರ್ನಿಂಗ್ ಪಾಯಿಂಟ್ ಏನಿತ್ತು ನಿಮ್ಮ ಲೈಫ್? ಒಂದು ಟರ್ನಿಂಗ್ ಪಾಯಿಂಟ್ ನೀವು ಹೇಳಬೇಕು ಅಂದ್ರೆ, ವಾಟ್ ವಾಸ್ ದಟ್ ಟರ್ನಿಂಗ್ ಪಾಯಿಂಟ್ in your journey? There are 2 turning points, I would say. One, while working, when my first video got viral, adu ಒಂದು turning point ಅಂತ ಹೇಳ್ಬೋದು. ಇದು this is like 2021 when I was working as a security guard. 5 ವರ್ಷ ಹಿಂದೆ ಏನಿತ್ತು, ಏನು ಇನ್ಸಿಡೆಂಟ್ ಇತ್ತು, ಏನು ವಿಡಿಯೋ ಇತ್ತು? ನಾನು ಯೂಟ್ಯೂಬ್ ಶುರು ಮಾಡಿರೋ ಟೈಮಲ್ಲಿ ನಾನು ಐ ಯೂಸ್ ಟು ಗಿವ್ ಚಾಕ್ಲೇಟ್ಸ್. ಜನರಿಗೆ ರ್ಯಾಂಡಮ್ಲಿ ರೋಡಲ್ಲಿ ಚಾಕ್ಲೇಟ್ ಕೊಡೋದು. ಆ ಕಾಂಟೆಂಟ್ ಸ್ಟಾರ್ಟ್ ಮಾಡಿರೋದು ನಾನೇ, ಚಾಕ್ಲೇಟ್ ಕೊಡೋದು ವೈಲ್ ಟ್ರಾವೆಲಿಂಗ್ ಆನ್ ಬೈಕ್. ನೀವು ಮೇ ಬಿ ನೋಡಿರ್ತೀರಾ, ಈಗ ಇಲ್ಲ, ಅದು ಓಲ್ಡ್. ದಟ್ ಟೈಮ್ ದಟ್ ಈಸ್ ಸಮಥಿಂಗ್ ವೆರಿ ನ್ಯೂ. ಆ ಟೈಮ್ ಅದು ಹೊಸ ಕಾಂಟೆಂಟ್, ಈ ತರ ಯಾರು ಮಾಡ್ಲಿಲ್ಲ. ಸೊ ನಾನು ಆಕ್ಚುಲಿ ಒನ್ ಡೇ ಸೂಪರ್ ಮಾರ್ಕೆಟ್ ಹೋಗಿ ಮನೆಗೆ ಗ್ರಾಸರಿ ತಗೊಳಕ್ ಹೋದೆ. ಸೊ ಆ ಟೈಮಲ್ಲಿ ಚೇಂಜ್ ಇಲ್ಲ ಅಂತ ಚಾಕ್ಲೇಟ್ ಕೊಡ್ತಾರೆ. ಸೊ ಒಂದು 10 ಚಾಕ್ಲೇಟ್ ಕೊಟ್ಟರು ಅವರು, ಸೂಪರ್ ಮಾರ್ಕೆಟ್ ಅವರು. ಸೊ ಬೈಲ್ ಕಮಿಂಗ್ ಬ್ಯಾಕ್ ಟು ಹೋಮ್, ನಾನು ಚಿಕ್ಕ ಹುಡುಗರು ಡ್ಯೂಕ್ ನೋಡಿ ಎಲ್ಲ ಖುಷಿಪಟ್ಟರು. ಸೊ ಖುಷಿಪಟ್ಟರು, ಕ್ಯಾಮ್ರಾ ಬೈ ಮಿಸ್ಟೇಕ್ ಆನಲ್ಲಿ ಇತ್ತು. ನನ್ನ ಹತ್ರ ಆಲ್ರೆಡಿ 10 ಚಾಕ್ಲೇಟ್ಸ್ ಇದೆ, ನಾನು ಒಬ್ಬರೇ ಮಗ ಮನೇಲಿ ಇರೋದು ಇಲ್ಲಿ. ಸೊ ನಾನು ಏನು ಮಾಡೋಣ ಅಂತ ಅವ್ರು ಕೊಟ್ಬಿಟ್ಟೆ. ಕ್ಯಾಮ್ರಾ ಆನಲ್ಲಿ ಇತ್ತು, ನನಗೆ ಗೊತ್ತಿಲ್ಲ. ಬಟ್ ಅವ್ರು ಫುಲ್ ಖುಷಿಪಟ್ಟರು, ಗಾಡಿ ನೋಡಿ ಖುಷಿಪಟ್ಟರು, ಡ್ಯೂಕ್. ದೆನ್ ಚಾಕ್ಲೇಟ್ ಕೊಟ್ಟರೆ ಇನ್ನೂ ಖುಷಿಪಟ್ಟರು. ಸೊ ಮನೆ ಬಂದು ನಾನು ಕ್ಲಿಪ್ಸ್ ನೋಡ್ತಾ ಇದ್ದೆ, ನಾನು ಬೇರೆ ಏನೋ ಶೂಟ್ ಮಾಡ್ಕೊಂಡು ಬಂದೆ, ಅದು ನೋಡ್ತಾ ಇದ್ದೆ. ಅದರಲ್ಲಿ ಕ್ಯಾಮ್ರಾ ಈ ಟೈಮಲ್ಲಿ ಆನಲ್ಲಿ ಇತ್ತು, ರೆಕಾರ್ಡ್ ಆಗಿಬಿಟ್ಟಿತ್ತು. ಸೊ ನೋಡುವಾಗ ತುಂಬ ಖುಷಿಪಟ್ಟರು, ಪಾಪ ಇದು ಅಪ್ಲೋಡ್ ಮಾಡ್ಬೋದು ಅಂತ ನಾನು ಅದನ್ನು ಅಪ್ಲೋಡ್ ಮಾಡಿದೆ. ಸೊ ಸಡನ್ಲಿ ಒಂದು ಥಾಟ್ ಬಂತು, ಸೊ ಈ ಥರ ನಾವು ಚಾಕ್ಲೇಟ್ ಕೊಡ್ಬೋದು ಅಂತ. ಸೊ ಮೈ ಸ್ಯಾಲ್ರಿ ವಾಸ್ 11,000 rupees ದಟ್ ಟೈಮ್. ಈಗ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ. ಸೊ ಎವ್ರಿ ಡೇ ಒಂದು ಮಂಚ್ 3-4 ಮಂಚ್ ತಗೊಂಡು ನಾವು ಹೋಗಿ ರೋಡಲ್ಲಿ ರ್ಯಾಂಡಮ್ಲಿ ಕೊಡೋದು. ಸೊ ಒನ್ ಡೇ ಏನಾಯಿತು ಅಂದರೆ, ನಮ್ಮ ಮನೆ ಅಕ್ಕಪಕ್ಕನೇ ನಾನು, ಬಿಕಾಸ್ ನಾನು ಲಾಂಗು ಹೋಗೋಕ್ಕಾಗಲ್ಲ, ಪೆಟ್ರೋಲ್ ಕಾಸಿಲ್ಲ. ಸೊ ನನ್ನ ಕಾಂಟೆಂಟ್ ಹೆಂಗಂದರೆ, ಈ ಕಡೆ 5 ಕಿಲೋಮೀಟರ್, ಈ ಕಡೆ 5 ಕಿಲೋಮೀಟರ್ ಅಷ್ಟೇ. ಆ 10 ಕಿಲೋಮೀಟರ್ ರೇಂಜಲ್ಲಿ ಇಲ್ಲ, ಟೋಟಲ್ 5 ಕಿಲೋಮೀಟರ್ ಹೇಳ್ಬೋದು. ಈ ಥರ ಒಂದು 2 ಕಿಲೋಮೀಟರ್, ಈ ಸೈಡ್ ಒಂದು 2-3 ಕಿಲೋಮೀಟರ್. ಸೊ ಬೆಂಗಳೂರಲ್ಲೇ ನಾನು ಬಿಡದಿ, ಬೆಂಗಳೂರು ಮನೆ ಪಕ್ಕ. ಹೌದು, ನಾವು ಔಟ್ಸ್ಕಟ್ಸ್ ಇಲ್ಲ, ಸಿಟಿ ಇಲ್ಲ. ಬಿಡದಿ ಅಂದರೆ ಫುಲ್ ವಿಲೇಜ್ ಬಂತು, ಆಲ್ಮೋಸ್ಟ್ ವಿಲೇಜ್. ಸೊ ಹೌದು, ಅಲ್ಲಿ ಅಕ್ಕಪಕ್ಕ ನಾನು ಮಾಡ್ತಾ ಇದ್ರು ಎವ್ರಿ ಡೇ. ಸೊ ನಾನು ಒಂದು 2-3 ಚಿಕ್ಕ ಹುಡುಗರಿಗೆಲ್ಲ ಚಾಕ್ಲೇಟ್ ಕೊಟ್ಟೆ. ಒನ್ ಡೇ ಸಡನ್ಲಿ ಒನ್ ಗಾಯ್, ಅವ್ರ ಹಿಂದೆ ಒಂದು ಅಕ್ಕ, ಅವ್ರ ಹಿಂದೆ ಇನ್ನೊಂದು ಅಕ್ಕ. ಸೊ ಟೋಟಲ್ 3 ಮೆಂಬರ್ಸ್ ಅವ್ರ ಗಾಡೀಲಿ ಹೋಗ್ತಾ ಇದ್ರು. ನನ್ನ ಹತ್ರ ಒಂದೇ ಒಂದು ಮಂಚಿತ್ತು. ಆ ಮಂಚ ಅವ್ರಿಗೆ ಆಫರ್ ಮಾಡಿದೆ. ಮಿಡಲಲ್ಲಿ ಕುತ್ಕೊಂಡಿರೋ ಸಿಸ್ಟರ್ ಅವ್ರು ತಗೊಂಡ್ರು. ಅದು ತಗೊಂಡುವಾಗ ಬ್ಯಾಗ್ ಹಿಂದೆ ಇರೋರು ರಿಮೂವ್ ಮಾಸ್ಕ್ ಅಂತ ಹೇಳಿದ್ರು. ಕೋವಿಡ್ ಟೈಮ್, ಆ ಟೈಮ್ ತಾನೆ. ಸೊ ಮಾಸ್ಕ್ ಹಾಕ್ಕೊಂಡು ಹೆಲ್ಮೆಟಲ್ಲಿ. ಸೊ ನಾನು ಮಾಸ್ಕ್ ರಿಮೂವ್ ಮಾಡಿದೆ. ಅವರು ಮಾಡಿರೋ ರಿಯಾಕ್ಷನ್ನು, ಇಟ್ ಗಾಟ್ ಮೀ 5 million views. That was the viral video. Yeah, in 48 hours 5 million views. So before I had 300 followers that time. First video 300. Yes, 300. And suddenly 5 million view. ಸೊ ಅದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ. 5 million views ಆ ಟೈಮ್ ಅಂದರೆ ದೊಡ್ಡ ವಿಷಯ, ತುಂಬಾ ದೊಡ್ಡ ವಿಷಯ ಬ್ರೋ. 2021 ನೀವು ಮಾತಾಡ್ತೀರಾ? ಹೌದು, 2021 ಅಲ್ಲಿ.
ಅಂಡ್ ದೆನ್ ಮೈ ಹ್ಯೂಜ್ ಟರ್ನಿಂಗ್ ಪಾಯಿಂಟ್ ಬೆಂಗಳೂರಲ್ಲಿ ಎಲ್ಲರಿಗೆ ಓಕೆ ಈ ತರ ಒಬ್ರು ಬೈಕರ್ ಇದ್ದಾರೆ ಅಂದ್ರೆ ಮೈ ಬೈಕ್ ಡೆಲಿವರಿ ಕವಾಸಕಿ 900 ಡೆಲಿವರಿ. ಇಟ್ಸ್ ಅ ಸ್ಪೋರ್ಟ್ಸ್ ಬೈಕ್. Yeah, it's a sport bike and it will cost somewhere around 13-14 lakhs. 13 lakhs. Yes. Oh, very So nice. ಅದು ಒಂದು ಹ್ಯೂಜ್ ಟರ್ನಿಂಗ್ ಪಾಯಿಂಟ್. ಅದರಿಂದ ನಾನು ಮೀಟಪ್ ಮಾಡಿದೆ. ಸೊ ಐ ಆಮ್ ಟೇಕಿಂಗ್ ಬೈಕ್ ಅಂತ ನಾನು ಒಂದು ಮೀಟಪ್ ಮಾಡಿದೆ. ಸೊ ದೆರ್ ವರ್ ಸಮ್ವೇರ್ ಅರೌಂಡ್ 2,000 to 3,000 ಪೀಪಲ್ ಬಂದಿದ್ದಾರೆ ಆ ಟೈಮ್. ಇದು ಯಾವಾಗ? ಇದು 24 ಅಲ್ಲಿ. 2 years ಸೊ back. 21, 22, 23 3 years ಹಾರ್ಡ್ ವರ್ಕ್. ಇದರ ಮಧ್ಯದಲ್ಲಿ ಎಷ್ಟೊಂದು ಥಿಂಗ್ಸ್ ನಡೀತು. ಈಗ ನಾನು ಫಸ್ಟ್ ಚಾಕ್ಲೇಟ್ ಇನಿಷಿಯಲಿ ನಾನು ನಿಮಗೆ ಹೇಳಿದೆ, ಫಸ್ಟ್ ಚಾಕ್ಲೇಟ್ ಕೊಡ್ತಾ ಇದ್ದು. ಸೊ ಚಾಕ್ಲೇಟಲ್ಲಿ ನನಗೆ ತುಂಬ ರೀಚ್ ಚೆನ್ನಾಗಿ ಬರ್ತಾ ಇತ್ತು. ಸ್ಲೋಲಿ ರೀಚ್ 5 million ಆಗಿದ್ದಿಲ್ಲ. ಅದರ ಆದಮೇಲೆ ಎವ್ರಿ ವಿಡಿಯೋ ಗೋಯಿಂಗ್ ಗುಡ್ ರೀಚ್. ಸೊ ನಾನು ಓಕೆ ಈಗ ಚಾಕ್ಲೇಟೇ ಮಾಡ್ತಾ ಇದ್ದೀನಿ. ಐ ಗಾಟ್ ಮೈ ಫಸ್ಟ್ ಯೂಟ್ಯೂಬ್ ಇನ್ಕಮ್ 40,000 rupees. ಮೈ ಸೆಕ್ಯೂರಿಟಿ ಗಾರ್ಡ್ ಸ್ಯಾಲ್ರಿ 11,000. ಫಸ್ಟ್ ಐ ಗಾಟ್ 40,000. ಸೊ ಅದ್ರ ನೋಡಿ ಫುಲ್ ಖುಷಿ. ಅಮ್ಮ ಅಪ್ಪ ನನ್ನ ಕೆಲ್ಸಕ್ಕೆ ಹೋಗಲ್ಲ, ಅವರು ಫುಲ್ ಟೆನ್ಷನ್ ಆಗಿಬಿಟ್ರು ನೆಕ್ಸ್ಟ್ ಮಂತ್ ಬಂದಿಲ್ಲ ಅಂದರೆ. ಸೊ ನಮ್ಮ ರಾಜಸ್ಥಾನಿ ಪೇರೆಂಟ್ಸ್ ಅಂದರೆ ಅವರು ಇನ್ನೋಸೆಂಟ್, ಎಲ್ಲರೂ ಇನ್ನೋಸೆಂಟೇ ಇರ್ತಾರೆ. ಈಗ ನಮ್ಮ ಜನ್ರೇಷನಿಂದ ಚೇಂಜ್ ಆಗುತ್ತೆ. ಬಟ್ ಐ ಥಿಂಕ್ ನಮ್ಮ ತಂದೆ ತಾಯಿ ಈ ಜನ್ರೇಷನ್ನಲ್ಲಿ ಯಾರು ಏಜ್ ಪರ್ಸನ್ಸ್ ಇದ್ದಾರೋ ಅವ್ರು ಲಾಸ್ಟ್ ಇನ್ನೋಸೆಂಟ್ ಜನ್ರೇಷನ್ ಅಂತ ಹೇಳ್ಬೋದು. ಸೊ ಅವರಿಗೆ ಯೂಟ್ಯೂಬ್ ಮೇಲೆಲ್ಲ ವಿಶ್ವಾಸ ಇಲ್ಲ. ದೇ ನೆವರ್ ಸಪೋರ್ಟೆಡ್ ಮೀ ಫಾರ್ ಯೂಟ್ಯೂಬ್. ಸೊ ದಟ್ಸ್ ವೈ ಐ ಜಾಯಿನ್ ದಟ್ ಜಾಬ್. ಆ್ಯಂಡ್ ವೆನ್ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಐ ಆಲ್ರೆಡಿ ಥಾಟ್ ಐ ವಿಲ್ ವರ್ಕ್ 6 months. ಇಫ್ ಗ್ರೋನ್ ದೆನ್ ಗ್ರೋನ್, ಇಫ್ ನಾಟ್ ದೆನ್ ಐ ಲೀವ್ ಯೂಟ್ಯೂಬ್. 6 months ನೋಡ್ತೀನಿ, ಇಲ್ಲ ಅಂದರೆ ಯೂಟ್ಯೂಬ್ ನನಗೆ ಇಲ್ಲ. ಸೊ ಅವ್ರ ಸಪೋರ್ಟ್ ಇರಲಿಲ್ಲ. ಬಟ್ ವೆನ್ ಐ ಗಾಟ್ ಮೈ ಫಸ್ಟ್ ಇನ್ಕಮ್ ಅವ್ರಿಗೆ ಸ್ವಲ್ಪ ಟ್ರಸ್ಟ್ ಆಯಿತು. ಬಟ್ ಸ್ಟಿಲ್ ಅವ್ರು ಇಲ್ಲ ಕೆಲಸ ಹೋಗಿ ನೆಕ್ಸ್ಟ್ ಮಂತ್ ಬಂದಿಲ್ಲ ಅಂದರೆ. ಸೊ ನಾನು ಇನ್ನೊಂದು ಮಂತ್ ಕೆಲಸ ಹೋಗಿದೆ. ನೆಕ್ಸ್ಟ್ ಮಂತ್ ಕರೆಕ್ಟ್ ಸ್ಯಾಲ್ರಿ ಬಂತು, ನಾನು ಕೆಲಸ ಬಿಟ್ಬಿಟ್ಟೆ. ಈಗ ನಾನು ಫ್ರೀ, ಫುಲ್ ಟೈಮ್ ಯೂಟ್ಯೂಬ್ ಓನ್ಲಿ. ಸೊ ಐ ಕ್ಯಾನ್ ಕ್ರಾಸ್ ದಟ್ ಲಿಮಿಟ್, ದಟ್ 3 kilometers ಲಿಮಿಟ್ ಐ ಕ್ಯಾನ್ ಕ್ರಾಸ್. ಸೊ ಹೋಗ್ಬೋದು, ಜಾಸ್ತಿ ಹೋಗ್ಬೋದು. ಸೊ ಅದರಿಂದ ನಾನು ಡೈಲಿ ಸಿಟಿ ಸೈಡ್ ಬರೋ ಟ್ರೈ ಮಾಡಿದೆ. ಸೊ ಸಿಟಿ ಸೈಡ್ ಬರೋವಾಗ ನಾನು ಫಸ್ಟ್ ಟೈಮ್ ಒಂದು ಹಸು ನೋಡಿದೆ. ಸೊ ಹಸುಗೆ ಒಂದು ಆ್ಯಪಲ್ ಕೊಟ್ಟರು, ನಾನು ಕೊಟ್ಟಿರೋದು. ಬಟ್ ಅದಕ್ಕೆ ಕಮೆಂಟಿಂದ ನನಗೆ ಗೊತ್ತಾಗಿಲ್ಲ, ಅದಿಲ್ಲ, ಅದರಿಂದ ಮುಂದೆ ಡಾಗ್ದು. ಹೌದು, ಒಂದಿಂದ ನನ್ನ ಹತ್ರ ಚಾಕ್ಲೇಟ್ ಇತ್ತು, ನಾನು ಆ ಚಾಕ್ಲೇಟ್ ಡಾಗ್ ಕೊಟ್ಬಿಟ್ಟೆ. ಬಟ್ ಆ್ಯಕ್ಚುಲಿ ಡಾಗ್ಗೆ ಚಾಕ್ಲೇಟ್ ಫೀಡ್ ಮಾಡಬಾರ್ದು, ರೈಟ್? ಸೊ ಬಟ್ ಆ ವಿಡಿಯೋ ತುಂಬ ವೈರಲ್ ಆಯಿತು. ಸೊ ಅದರಿಂದ ನನಗೆ ಗೊತ್ತಾಯಿತು, ಚಾಕ್ಲೇಟ್ ಡಾಗ್ಸ್ಗೆ ಫೀಡ್ ಮಾಡಬಾರ್ದು ಅಂತ. ನನಗೆ ಐಡಿಯಾನೇ ಇಲ್ಲ. ಸೊ ಅದರಿಂದ ನನಗೆ ಗೊತ್ತಾಯಿತು. ಫ್ರಮ್ ದಟ್ ಡೇ ಐ ಯೂಸ್ ಟು ಕೀಪ್ ಬಿಸ್ಕೆಟ್ಸ್, ಒಂದು ಮಾರಿಗೋಲ್ಡ್ ಬಿಸ್ಕೆಟು, ಆ ಥರ ಲೆಸ್ ಶುಗರ್ ಬಿಸ್ಕೆಟ್. ಸೊ ಡಾಗ್ ಫೀಡ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಆಫ್ಟರ್ ಚಾಕ್ಲೇಟ್ ಡೈರೆಕ್ಟ್ಲಿ ದಿಸ್ ಡಾಗ್ ಫೀಡಿಂಗ್. ದೆನ್ ಒನ್ ಡೇ ಐ ಕೇಮ್ ಟಿಲ್ ದಿಸ್ KR Puram. ಹಸುಗಳು ನೋಡಿದೆ. ಸೊ ಹಸುಗಳಿಗೆ ಏನೋ ಕೊಡ್ಬೋದು ಅಂತ ಅವತ್ತು ಆ್ಯಪಲ್ ಕೊಟ್ಟೆ. ಅದರಿಂದ ನನಗೆ ಅದನ್ನು ಗೊತ್ತಾಯಿತು, ಆ್ಯಪಲಲ್ಲಿ ಸೀಡ್ ಇರೋದು ಹಾರ್ಮ್ಫುಲ್. ಸೊ ಅದನ್ನು ಡೈರೆಕ್ಟ್ಲಿ ಕೊಡಬಾರ್ದು ಅಂತ. ಸೊ ಅದು ಒಂದು ಥಿಂಗ್ ಗೊತ್ತಾಯಿತು ಕಮೆಂಟ್ಸಿಂದ. ದೆನ್ ಅದೇ ಹಸು ಸ್ಟಾರ್ಟ್ ಮಾಡಿದೆ. ಆಫ್ಟರ್ ದ್ಯಾಟ್ ಪೆಟ್ರೋಲ್ ಕೊಡೋ ಸ್ಟಾರ್ಟ್ ಮಾಡಲಿಲ್ಲ. ಇನಿಷಿಯಲಿ ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ಯಾರೋ ತಳ್ಕೊಂಡು ಹೋಗ್ತಾ ಅಂದರೆ ಐ ವಿಲ್ ಪುಷ್ ದೇರ್ ಬೈಕ್ ಟಿಲ್ ಪೆಟ್ರೋಲ್ ಸ್ಟೇಷನ್, ನಿಯರ್ ಬೈ ಪೆಟ್ರೋಲ್ ಸ್ಟೇಷನ್. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ದೂರ ಇರುತ್ತೆ, ತುಂಬ ದೂರ ಇರುತ್ತೆ. ಸೊ ಬ್ಯಾಕಪ್ ಇಟ್ಕೊಂಡ್ರೆ ಸೊ ಸಡನ್ಲಿ ಒನ್ ಡೇ ಥಾಟ್ ಬಂತು, ಈ ಥರ ಬಾಟ್ಲಲ್ಲಿ ನಾವು ಕ್ಯಾರಿ ಮಾಡ್ಬೋದು ಅಂತ. ಸೊ ಅವತ್ತಿಂದ ನಾವು ಬಾಟ್ಲಲ್ಲಿ ಕ್ಯಾರಿ ಮಾಡೋಕ್ಕೆ ಶುರು ಮಾಡಿದೆ. ದೆನ್ ನನಗೆ ಒಬ್ಬರು ಫ್ರೆಂಡು KR Puram ಅಲ್ಲಿ ಇದ್ರು. ಸೊ ಫ್ರಮ್ ಮೈ ಬಿಡ್ದಿ ಟು KR Puram ಇಸ್ ಲೈಕ್ ಆಪೋಸಿಟ್. ಅದು ಸೌತ್ ಬ್ಯಾಂಗ್ಳೂರು, ಇದು ಕಂಪ್ಲೀಟ್ ಆಪೋಸಿಟ್. ಇದು ಇಲ್ಲಿ KR Puram. ಹೌದು. ಸೊ ಇಟ್ ಈಸ್ ಟೋಟಲಿ ಆಪೋಸಿಟ್ ಸೈಡ್. ಸೊ ಆ ಟ್ರಾವೆಲ್ ಟೈಮಿಂದ ನನಗೆ ಮಧ್ಯದಲ್ಲಿ ಎಷ್ಟೊಂದು ಕಾಂಟೆಂಟ್ ಸಿಕ್ಕತ್ತೆ. ಸೊ ಫಸ್ಟ್ ಟೈಮ್ ನನಗೆ ಒಂದು ಮಳೆ ಬರ್ತಾ ಇದ್ದು, ಹೆವಿ ಮಳೆ. ನಾನು KR Puram ಹೋಗ್ತಾ ಇದ್ದೀನಿ, ಆಂಬುಲೆನ್ಸ್ ನೋಡಿದೆ, ಟ್ರಾಫಿಕಲ್ಲಿ ಸ್ಟಕ್ಕು. ನೀವು KR Puram ಯಾವಾಗಲೂ ಹೋಗಿದ್ದೀರಾ ಅಂದರೆ ಈ ಮಧ್ಯದಲ್ಲಿ ಒಂದು 1-2 kilometer ಪ್ಯಾಚ್ ಇದೆ, ಕರೆಕ್ಟ್, ಓವರ್ ಟ್ರಾಫಿಕಲ್ಲಿ. ಇಲ್ಲ, ನಾನು ನಿಮ್ದು ರೀಸೆಂಟ್ ವಿಡಿಯೋ ನೋಡಿದೆ, ಎಲ್ಲಿ ನೀವು ಇಟ್ ವಾಸ್ ಟ್ರಾಫಿಕ್ ಯು ಸೇಮ್ ಜಾಗ ಅದೇ KR Puram ರೋಡ್, ಸೇಮ್. ಸೊ ಸೇಮ್ ರೋಡಲ್ಲಿ ಆ ಟೈಮ್ ನಾನು ಫಸ್ಟ್ ಟೈಮ್ ಆಂಬುಲೆನ್ಸ್ ನೋಡಿದೆ. ಸಡನ್ಲಿ ಆ ಥಾಟ್ ಬಂತು, ಈ ಆಂಬುಲೆನ್ಸ್ನ ಕ್ರಾಸ್ ಮಾಡಿಸ್ಬೋದು ಅಂತ. ಸೊ ನಾವು ಮುಂದೆ ಹೋಗಿ ಫುಲ್ ಟ್ರಾಫಿಕ್ ಕ್ಲಿಯರ್ ಮಾಡಿ ಆ ಆಂಬುಲೆನ್ಸ್ನ ಟಿಲ್ ಹೊಸಕೋಟೆ ಬ್ರಿಡ್ಜ್ ಅದ್ರ ತನಕ ನಾನು ಆಂಬುಲೆನ್ಸ್ನ ಹೆಲ್ಪ್ ಮಾಡಿದೆ. ಲೈಕ್ ಇಟ್ ಟುಕ್ ಮೀ ಆಲ್ಮೋಸ್ಟ್ ಲೈಕ್ ಐ ವುಡ್ ಸೇ 40 to 50 minutes. ವಿಡಿಯೋ ಏನು 1 minute ವಿಡಿಯೋ, 50 minutes ಬ್ಯಾಕ್ ಸೈಡು ಒಂದು ರಿಯಾಲಿಟಿ ಇರುತ್ತೆ. ಸೊ ಅದರಿಂದ ಆಂಬುಲೆನ್ಸ್ ವಿಡಿಯೋ ಸ್ಟಾರ್ಟ್ ಆಯಿತು. ದೆನ್ ಸ್ಲೋಲಿ ನಾನು ನೋಡ್ತಾ ಏನು ಮಾಡೋಕ್ಕಾಗುತ್ತೆ ನೀವು ಮಾಡ್ಬಿಡಿ. ಸೊ ವೆನ್ ಯು ಸೆಟ್ ಟರ್ನಿಂಗ್ ಪಾಯಿಂಟ್ಸ್ ಅಂತ ಹೇಳಿದ್ರೆ, ಒಂದು ನಿಮ್ದು ಬೈಕ್ ಇದು ರೀಸೆಂಟ್, ಅದ್ರ ಮುಂಚೆ ಆ ವಿಡಿಯೋ ಬೈಕ್ ಇಂದ, ಆಮೇಲೆ ಕಾರ್ ಡೆಲಿವರಿ ಇನ್ನೂ ಹ್ಯೂಜ್ ಇತ್ತು. ಸಮ್ವೇರ್ 7,000 to 8,000 ಪೀಪಲ್ ಬಂದ್ರು. ಕಾರ್ ಬೆಂಗಳೂರಲ್ಲಿ, ವಿಜಯನಗರ ಅಲ್ಲಿ ಹೈಲೆಕ್ಸ್. ಸೊ ಶೋರೂಮ್ ಅಲ್ಲಿ ಡೆಲಿವರಿ ಆಗಲ್ಲ ಅಂತ ಅವರೇ ಶೋರೂಮ್ ಅವ್ರು ರಿಕ್ವೆಸ್ಟ್ ಮಾಡಿದ್ರು, ವಿ ಕಾಂಟ್, ಹೌದಾ, ನಮ್ ಕೈಲಿ ಆಗಲ್ಲ ಅಂತ. ದೆನ್ ಗ್ರೌಂಡ್ ಬುಕ್ ಮಾಡಿ ಆ ಗ್ರೌಂಡ್ ಅಲ್ಲಿ ಡೆಲಿವರಿ ತಗೊಂಡ್ರು. ವೆರಿ ನೈಸ್. ನೀವು ಈಗ ಫಾರ್ ಎಕ್ಸಾಂಪಲ್
ಬೈಕ್ಸ್ ಅಂಡ್ ಕಾರ್ಸ್ ಆರ್ ಯುವರ್ ಪ್ಯಾಷನ್, ಕರೆಕ್ಟ್. ಬಟ್ ನೀವು ಜನರಿಗೆ ತುಂಬಾ ಹೆಲ್ಪ್ ಮಾಡ್ತಿದ್ದೀರಾ. ನಿಮ್ಗೆ ಈಗ ಹೆಲ್ಪ್ ಮಾಡುವಾಗ ಫೀಲ್ ಎಂತ ಆಗುತ್ತೆ? ಖುಷಿ ಆಗುತ್ತೆ? ಅವರ ರಿಯಾಕ್ಷನ್ ಇಂದ ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಅವ್ರ ರಿಯಾಕ್ಷನ್ ಇಂದ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ರಿಯಾಕ್ಷನ್ ಕೊಡ್ತಾರೆ, ಬಟ್ ಕೆಲವೊಂದ್ ಜನ ಕೊಡಲ್ಲ. ಬಟ್ ಇಟ್ಸ್ ಓಕೆ. ನಾನು ಐ ನೆವರ್ ಎಕ್ಸ್ಪೆಕ್ಟ್ ಎನಿ ರಿಯಾಕ್ಷನ್ ಫ್ರಮ್ ದೆಮ್. ನನ್ಗೆ ಏನ್ ಮಾಡ್ಬೇಕಿತ್ತು ನಾನು ಮಾಡಿದೆ. ಅವ್ರು ರಿಯಾಕ್ಟ್ ಮಾಡಿದ್ರು ಓಕೆ, ಮಾಡಿಲ್ಲ ಅಂದ್ರು ಓಕೆ. ಬಟ್ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಕೆಲವೊಂದ್ ಜನ ಖುಷಿ ಪಡ್ತಾರಲ್ಲ, ಆ ಖುಷಿನ ನೋಡಿ ಎಷ್ಟೊಂದು ಖುಷಿ ಆಗುತ್ತೆ ಅಂದ್ರೆ ಐ ಕಾಂಟ್ ಜಸ್ಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್. ನನ್ಗೆ ಅದು ಹೇಳಕ್ ಆಗಲ್ಲ, ಅಷ್ಟೊಂದು ಖುಷಿ ಪಡ್ತಾರೆ ಕೆಲವೊಂದ್ ಜನ. ನಾವು ಅಂದ್ರೆ ವಿ ಆಲ್ಸೋ ಡೂ ಕಂಪನಿ ತರಫಿಂದ ವಿ ಡೂ CSR ಆಕ್ಟಿವಿಟಿ. ಮೊನ್ನೆ ಒಂದು ಮಾಡಿದ್ವಿ. ದ ವಾರ್ಡ್ ಅದಾದ್ಮೇಲೆ ಅವ್ರೇನು ಮಾತಾಡಿದ್ರು, ಅವರಿಗೆ ದೇ ಫೆಲ್ಟ್ ಗುಡ್ ಅಂಡ್ ದಟ್ ಗುಡ್ ಫೀಲಿಂಗ್ ತುಂಬಾ ಚೆನ್ನಾಗಿ ಇತ್ತು. ಸೊ ಇಫ್ ಯು ಆರ್ ಡೂಯಿಂಗ್ ಇಟ್ ಅಗೇನ್ ಅಂಡ್ ಅಗೇನ್, ಇಟ್ ಈಸ್. ನಾನ್ ಸಹ ವಿಡಿಯೋ ಮಾಡಿದಾಗ ಹೇಳಿದ್ದೆ ನೋಡಿ, ನಾವು ತೋರ್ಸ್ಲಿಕ್ಕೆ ಮಾಡ್ತಾ ಇಲ್ಲ, ನಮ್ಮನ್ನ ನೋಡಿ 4 ಜನ ಇನ್ನೂ ಸಹ ಮಾಡ್ಲಿ ಅಂತ. ದಟ್ ಈಸ್ ದ ಮೈಂಡ್ ಸೆಟ್ ಸ್ನೇಹಿತರೆ. ಸೊ ವಿ ನೀಡ್ ಟು ಕೀಪ್. ಅಂಡ್ ಆಲ್ಸೋ ಈಗ ಲೇಕಿ ರೈಡರ್ ಅಂತ ಜಾಸ್ತಿ ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರಾ, ಆರ್ ದ ಪರ್ಸನ್ ಬಿಹೈಂಡ್ ದ ಹೆಲ್ಮೆಟ್? ಐ ವುಡ್ ಸೇ ದ ಪರ್ಸನ್ ಬಿಹೈಂಡ್ ದ ಹೆಲ್ಮೆಟ್. ಇವತ್ತುವರೆಗೂ ಇದು ಓಲ್ಡ್ ಪೀಪಲ್ ಇರ್ತಾರಲ್ಲ, ಏಜ್ ಪೀಪಲ್ ಇರ್ತಾರಲ್ಲ, ಅವ್ರಿಗೆ ಲೇಕಿನ ನೋಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಬಟ್ ನಾನು ಜಸ್ಟ್ ಏನೋ ಮಾತಾಡಿದ್ರೆ ಈ ವಾಯ್ಸ್ ಕೇಳಿದ್ದೀನಿ ಲೇಕಿ. ಊರಲ್ಲಿ ನಾನು ಎಲ್ಲೋ ಹಳ್ಳಿ ಒಳಗಡೆ ಹೋದ್ರೆ ಏಜ್ ಪರ್ಸನ್ಸ್ ಹಂಗ ವಾಯ್ಸ್ ಅಲ್ಲಿ ಕಂಡಿಡ್ತಾರೆ. ಅವ್ರಿಗೆ ಬೈಕ್ ಗೊತ್ತಿಲ್ಲ, ಅವ್ರಿಗೆ ಫೇಸ್ ಗೊತ್ತಿಲ್ಲ, ವಾಯ್ಸ್ ಕೇಳಿದೀನಿ ಲೇಕಿ ಗೊತ್ತು, ವಾಯ್ಸ್ ಮಾತ್ರ ಗೊತ್ತು. ಬಿಕಾಸ್ ಹೆಲ್ಮೆಟ್ ಹಾಕ್ತೀನಿ ಅಂಡ್ ನನ್ನ ಅದು ಪಾಯಿಂಟ್ ಆಫ್ ವ್ಯೂ ಮುಂದೆ ಇರುತ್ತೆ, ರೈಟ್? ಅದು ನನ್ನ ಫೋಕಸ್ ಮಾಡಲ್ಲ. ಸೊ ಐ ಥಿಂಕ್ ಸ್ಟಿಲ್ ಆತರ ಇದ್ದಾರೆ. ಬಟ್ ಈಗ ಮೋಸ್ಟ್ ಆಫ್ ದ ಬ್ಯಾಲೆನ್ಸ್ ಆಗಿದೆ. ಹೌದು. ನೀವು ರೆಗ್ಯುಲರ್ಲಿ ಈಗ ಫಾರ್ ಎಕ್ಸಾಂಪಲ್ ರೆಕಾರ್ಡ್ ಮಾಡದೆ ಹೆಲ್ಪ್ ಮಾಡಿದೀರಾ ಜನರಿಗೆ? ತುಂಬಾ ಸತಿ ಗೊತ್ತಾಗಲ್ಲ ಯಾವಾಗ ಹೆಂಗ್ ಗೊತ್ತಾಗುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಬಟ್ ಹೆಂಗ್ ನಾನು ಪ್ರೂಫ್ ಮಾಡೋದು? ಅದು ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು 20 ಜನರಿಗೆ ಹೆಲ್ಪ್ ಮಾಡಿದ್ರೆ ಅದರಲ್ಲಿ 1 ಅಥವಾ 2 ವಿಡಿಯೋ ತೆಗ್ದಿರ್ತೀರಾ, ಅದನ್ನ ನೀವು ಹಾಕೋದು. ಹೌದು, ಕರೆಕ್ಟ್. ಸೊ ಸ್ನೇಹಿತರೆ, ಈಗ ಹಂಗಿಲ್ಲ. ಸಿ ಯು ಸೆಡ್ 20 ಜನ ವಿಡಿಯೋ, ಈಗ ನಾನು ವಿಡಿಯೋ ತಗೊಂಡಿದ್ರೆ ನಾನು ಹಾಕ್ತೀನಿ. ಬೈ ಚಾನ್ಸ್ ತಗೊಂಡಿಲ್ಲ ಅಂದ್ರೆ ಇಟ್ಸ್ ಲೈಕ್ ಓಕೆ. ಅಂಡ್ ಕೆಲವೊಂದ್ ಜನ ಹೇಳ್ತಾರೆ ನಮ್ ವಿಡಿಯೋ ಹಾಕ್ಬೇಡಿ ಅಂತ, ಹಾಕಲ್ಲ. ಅದ್ರಲ್ಲಿ ಏನು ಕನ್ಸೆಂಟ್ ಕೇಳಿ ಕೇಳ್ತೀವಿ ಅಂತ ಏನು ಇಲ್ಲ. ಬಟ್ ಅವರೇ ಮುಂದೆಯಿಂದ ಹೇಳ್ತಾರೆ, ಬ್ರದರ್ ನೀವು ವಿಡಿಯೋ ಮಾಡ್ತಾ ಇದ್ರೆ ಹಾಕ್ಬೇಡಿ, ಹಾಕಲ್ಲ ಅಷ್ಟೇ. ದಟ್ ಈಸ್ ಅ ಗುಡ್ ಥಿಂಗ್. ಬ್ರೋ, ನಿಮ್ಗೆ ಯಾವತ್ತಾದ್ರೂ ಫೀಲ್ ಆಗಿದ್ಯಾ ದಟ್ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ, ಆಗ ಏನ್ ಜನ ಅಂತ, ಈಗ ನಾನು ವಿಡಿಯೋ ಮಾಡಿದೆ, ಜನ ಏನಾದ್ರು ತಿಳ್ಕೊಳ್ತಾರ, ತಪ್ಪು ಮಾತಾಡ್ತಾರ ನನ್ನ ಬಗ್ಗೆ, ನಾನು ವಿಡಿಯೋಗೋಸ್ಕರ ಮಾಡ್ತೀನಿ, ಆ ಫೀಲಿಂಗ್ ನಿಮ್ಗೆ ಬಂದಿದೆಯಾ? ಆರ್ ಇಫ್ ಯು ಫೀಲ್ ದಟ್ ಆ ಥರ ವೈಬ್ ಬಂದು ನೀವು ಹೇಗೆ ಅದನ್ನ ಡೀಲ್ ಮಾಡ್ತೀರಾ? ಸಿ ವಾಟ್ ಐ ವುಡ್ ಸೇ, ಇಫ್ ನಾನು ಇಲ್ಲಪ್ಪ ನಾನು ಇದು ಹೆಲ್ಪ್ ಮಾಡೋಕ್ಕೋಸ್ಕರನೇ ಮಾಡ್ತೀನಿ ಅಂತ ಹೇಳಿದ್ರೆ ಜನ ಒಂದು ಪ್ರಶ್ನೆ ಕೇಳ್ತಾರೆ, ಮತ್ತೆ ಯಾಕೆ ವಿಡಿಯೋ ಮಾಡ್ತೀರಾ? ಕ್ಲಿಯರ್, ಕರೆಕ್ಟ್. ಸೊ ನಾನು ಅದು ಅವ್ರ ಕೈಯಲ್ಲೇ ಕೊಡ್ತೀನಿ. ನೀವು ಹೆಂಗನ ಅದನ್ನ ಯು ಟೇಕ್ ಇಟ್ ಇನ್ ಯುವರ್ ವೇ. ನಿಮ್ಮ ಪರ್ಸನಲ್ ಒಪಿನಿಯನ್, ಅದು ನಿಮ್ಮ ಓನ್ ಪರ್ಸನಲ್ ಒಪಿನಿಯನ್. ನಾನು ಏನು ಹೇಳಿದ್ರು, ಸಿ ಈ ಕಾಲದಲ್ಲಿ ಹೆಂಗಾಯ್ತು ಅಂದ್ರೆ ನೀವು ಏನ್ ಮಾಡಿದ್ರು ಏನೋ ಒಂದು ಸಿಕ್ಬಿಡುತ್ತೆ, ಏನೋ ಒಂದು ಹೇಳ್ತಾರೆ ಜನ. ಸೊ ಅದು ಅವ್ರ ಮೇಲೇನೆ, ನಾನು ಏನು ಹೇಳಲ್ಲ. ನೀವು ಅದ್ರ ಬಗ್ಗೆ ಥಿಂಕೆ ಮಾಡಲ್ಲ. ನನ್ನ ಕೆಲಸ ಮಾಡ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ ಅಷ್ಟೇ. ದಟ್ ಈಸ್ ಅ ಬೆಸ್ಟ್ ಥಿಂಗ್. ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲದನ್ನು ನಾವೆಂತ ಮಾಡ್ಲಿಕ್ಕೆ ಆಗ್ತದೆ. ಹೌದು, ಕರೆಕ್ಟ್. ವೆರಿ ಗುಡ್ ಆನ್ಸರ್. ಈಗ ಬ್ರೋ, ನೀವು ಫಸ್ಟ್ ಡ್ಯೂಕ್ ಇಂದ Z900 ಅಂಡ್ ಹಿಲಕ್ಸ್ ತನಕ ಹೋಗಿದ್ದೀರಾ ನಿಮ್ಮ ಜರ್ನಿ. ನೀವು ಎಂತ ರಿಯಲೈಸ್ ಮಾಡಿದ್ರಿ? ಲೈಕ್ ಸಿ ಯು ಹ್ಯಾವ್ ಅಪ್ಗ್ರೇಡೆಡ್. ಸೊ ಇಸ್ ಇಟ್ ಗೋಯಿಂಗ್ ಟು ಎಂಡ್? ನಿಮ್ಗೆ ಏನು ಅನ್ಸುತ್ತೆ? ಈಗ ಹ್ಯೂಮನ್ ಒನ್, ನಾನು ಅಷ್ಟೇ, ನಾನು ಫಸ್ಟ್ ಒಂದು ಚಿಕ್ಕ ಗ್ಯಾಸ್ ಸೆಲ್ಟೋಸ್ ತಗೊಂಡೆ, ಮತ್ತೆ ಮರ್ಸಿಡೀಸ್ ತಗೊಂಡೆ, ಮತ್ತೆ ಸೊ ನಿಮ್ಮ ಪ್ರಕಾರ ವೆನ್ ಇಟ್ ಕಮ್ಸ್ ಟು ಇನ್ ಬೈಯಿಂಗ್ ಥಿಂಗ್ಸ್ ಫಾರ್ ಅವರ್ ಸೆಲ್ಫ್, ಏನಾಗುತ್ತೆ? ಲಿಮಿಟ್ ಇದೆಯಾ ಅಥವಾ ಇನ್ನೂ ಅಪ್ಗ್ರೇಡ್ ಮಾಡ್ತೀರಾ? ಓಕೆ, ಗುಡ್ ಕ್ವೆಶ್ಚನ್. ನನಗೆ ತುಂಬಾ ಜನ ಆಫ್ಟರ್ ಬೈಯಿಂಗ್ ದಿಸ್ 900 ಈ ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ತುಂಬಾ ಜನ ಕೇಳಿದ್ರು, ಲೇಕಿ ಅವರೇ ನೆಕ್ಸ್ಟ್ ಯಾವ ಬೈಕ್ ಪರ್ಚೇಸ್ ಮಾಡ್ತೀರಾ? ಇದಕ್ಕೆ ಎಷ್ಟಾಯ್ತು ಬ್ರೋ? Z900 ಅಲ್ಲ? 13 to 14 lakhs. ಅದರ ಬ್ರ್ಯಾಂಡ್ ಕವಾಸಾಕಿ ಇಸ್ ದ ಬ್ರ್ಯಾಂಡ್, ಜಾಪನೀಸ್ ಬೈಕ್ ಕವಾಸಾಕಿ Z900. ಸೊ ಎಂತ ಸೊ ಇಟ್ಸ್ ಅ ಸೂಪರ್ ಬೈಕ್. ಸೊ ಈಗ ಒಂದು ಸೂಪರ್ ಬೈಕ್ ತಗೊಂಡು ಆದ್ಮೇಲೆ ಇಟ್ ವಾಸ್ ಮೈ ಡ್ರೀಮ್ ಬೈಕ್. ಅದು ನನಗೆ ನನ್ನ ಕನಸು. ಆ ಬೈಕ್ ಅಂದ್ರೆ ಕನಸು. ತುಂಬಾ ಜನರಿಗೆ ಕನಸು ಇರುತ್ತೆ, ತುಂಬಾ ಬಾಯ್ಸ್ಗೆ ಇರುತ್ತೆ. ಬಿಕಾಸ್ 900 ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಷೀನ್ ಇನ್ ದಿಸ್ ಸೆಗ್ಮೆಂಟ್. ಸೊ ತುಂಬಾ ಜನಕ್ಕೆ ಅದು ಡ್ರೀಮ್ ಬೈಕ್ ಇರುತ್ತೆ. ನಾ ಪರ್ಚೇಸ್ ಆದ್ಮೇಲೆ ಈಗ ಆಲ್ಮೋಸ್ಟ್ 3 years ಆಯ್ತು ಆ ಗಾಡಿ ಪರ್ಚೇಸ್ ಮಾಡಿ. ಈಗ ನನಗೆ ಜನ ಕೇಳ್ತಾರೆ, ನೆಕ್ಸ್ಟ್ ಬೈಕ್ ಯಾವಾಗ ಅಪ್ಗ್ರೇಡ್ ಮಾಡ್ತೀರಾ, ಯಾವ ಬೈಕ್ ತಗೊಳ್ತೀರಾ? ಸೊ ನನ್ನ ಜೀವನ ಹೆಂಗಂದ್ರೆ, ಒಂದು ಡ್ರೀಮ್ ಇತ್ತು, ಕಂಪ್ಲೀಟ್ ಆಯ್ತಾ ಅಷ್ಟೇ. ನೆಕ್ಸ್ಟ್ ಬೈಕ್ ಏನು ಪ್ಲಾನ್ಸ್ ಇಲ್ಲ ನನಗೆ, ಇಲ್ಲ, ನೋ ಪ್ಲಾನ್ಸ್. ಒನ್ ಡ್ರೀಮ್ ಕಂಪ್ಲೀಟೆಡ್, ಗುಡ್ ಎನಫ್. ನೆಕ್ಸ್ಟ್ ಬೇರೆ ಏನೋ ನೋಡೋಣ, ನನ್ನ ಫ್ಯಾಮಿಲಿಗೋಸ್ಕರ ನೋಡ್ತೀನಿ, ನನಗೆ ಸಾಕು.
ಫ್ಯಾಮಿಲಿಗೋಸ್ಕರ ಕಾರ್ ತಗೊಂಡು ಈಗ ನಮ್ಮ ವಿಡಿಯೋ ಬರೋಷ್ಟರಲ್ಲಿ ಡೆಲಿವರಿ ಆಗಿರುತ್ತಲ್ಲ. ಕರೆಕ್ಟ್. ಸೊ ಒಂದು ಪ್ರೌಡ್ ಮೂಮೆಂಟ್ ಸ್ನೇಹಿತರೆ, ಹೇಳ್ಬೇಕು. ನೀವು ನೋಡಿರ್ತೀರ ಆಲ್ರೆಡಿ ವಿಡಿಯೋಸ್, ಬಟ್ ದೆನ್ ಅವ್ರವರ ಕಾಲ್ ಮೇಲೆ ನಿಂತು ಅವ್ರಿಗೋಸ್ಕರ ಗಾಡಿ ತಗೊಳ್ಳೋದನ್ನ ಬಿಟ್ಟು ಅವರ ತಂದೆಗೆ ಯಾವ ಕಾರ್ ಇಷ್ಟ ಅದನ್ನ ತಗೊಳ್ಬೇಕು ಅಂದ್ರೆ ಯು ನೀಡ್ ಟು ಇಟ್ ಇಸ್ ನಾಟ್ ಈಸಿ and he has done it. This might be, I don't know how to express this. For you it is hard to again hear, but ಈಗ ನೋಡಿ ಅಟ್ಲೀಸ್ಟ್ ಪರ್ಚೇಸ್ ಮಾಡಿ ಕೊಡ್ಬೋದು. ಕೆಲವೊಂದು ಜನ ಹಂಗೆ ಇದ್ದಾರೆ, ಅವ್ರ ಪೇರೆಂಟ್ಸ್ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ, ಕೆಲವೊಂದು ಜನ ಅವ್ರ ಪೇರೆಂಟ್ಸ್ ಜೊತೆಯಲ್ಲಿ ಇಲ್ಲ, ಕೆಲವೊಂದು ಜನ ಲೈಕ್ ಸಪ್ರೇಟ್ ಆಗಿರ್ತಾರೆ. ಸೊ ಏನೋ ಒಂದು ನಡೆಯುತ್ತೆ, ಕೆಲವೊಂದು ಜನ ಪೇರೆಂಟ್ಸ್ ಇಲ್ಲ. ಸೊ ಅಟ್ಲೀಸ್ಟ್ ನನಗೆ ಅವಕಾಶ ಸಿಕ್ಕಿದೆ, ನಮ್ಮ ಪೇರೆಂಟ್ಸ್ ಇದ್ದಾರೆ ನಮ್ಮ ಲೈಫಲ್ಲಿ, ನನಗೆ ಈ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ನನಗೆ ಇನ್ನೂ ಜಾಸ್ತಿ ಖುಷಿ. ನನಗೆ ಸಹ ಸಿಕ್ತಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಪರವಾಗಿಲ್ಲ, ಮೇಲಿಂದ ಖುಷಿ ಇರ್ತಾರೆ ಅಂತ. ಖಂಡಿತವಾಗ್ಲು 100% ಅಲ್ಲಿಂದ ನೋಡಿದ್ರೆ ಅವ್ರು ಖುಷಿನೇ ಪಡ್ತಾರೆ ಬ್ರೋ. ಸೊ ನೀವು ಏನಾದರೂ ಸಕ್ಸಸ್, ನೀವು ಚಿಕ್ಕದಿರುವಾಗ ನೀವೇನೋ ತಗೊಳ್ಬೇಕಂತ ಇದ್ರಿ, ಎಸ್ ಬೈಕ್ ನೀವು ಒಂದು ಡ್ರೀಮ್ ಹೇಳಿದ್ರು, ಏನೋ ಮಾಡಬೇಕು ಅಂತ ಇದ್ರಿ, ಅವ್ರ ನಿಮ್ಮ ಹತ್ರ ಆಗ ದುಡ್ಡು ಇರಲಿಲ್ಲ ಅಂತ ಹೇಳಿದ್ರಿ. ಈಗ ನೀವು ಒಂದು ಸ್ಟೆಬಿಲೈಸ್ಡ್ ಕರಿಯರ್ ಮಾಡಿದ್ದೀರಾ, ಯು ಆರ್ ಅರ್ನಿಂಗ್ ಆಲ್ ದ್ಯಾಟ್. ಸೊ ನೀವು ಏನು ಯೋಚನೆ ಮಾಡಿದ್ದೀರಾ ಅದನ್ನ ಅಚೀವ್ ಮಾಡಿದೇನು ವಿಷಯ? ಲೈಕ್ ಯು ಹ್ಯಾಡ್ ಡ್ರೀಮ್ ಬೈಕ್ ಹೇಳಿದ್ರೆ, ಅದು ಬಿಟ್ಟರೆ ಬೇರೆ ಏನಾದರೂ ಸಮಥಿಂಗ್ ನಿಮ್ಗೆ ಇದ್ದಂಗೆ ಮಾಡಬೇಕು ಅಂತ ಇತ್ತು, ಅದನ್ನ ನೀವು ಮಾಡಿರೋದು ವಿಷಯ? ಈಗ ಒಂದ್ ಮಾಡಿದೆ ನೋಡಿ, ಅಪ್ಪಗೆ ಕಾರು ಆಸೆ ಇತ್ತು ಮುಂಚೆಯಿಂದಾನೆ? ಇತ್ತು, ಅದು ಎಲ್ಲರಿಗೂ ಇರುತ್ತೆ. ಸಿ ನಾಟ್ ಓನ್ಲಿ ಮೀ, ಐ ಥಿಂಕ್ ಸಿ ಒಂದು ಹುಡುಗರು ಅಂದ್ರೆ ಅದು ಒಂದು 100% ಇರುತ್ತೆ. ಒಂದು ಒಳ್ಳೆ ಬೈಕ್ ಬೇಕು, ಒಂದು ಒಳ್ಳೆ ಕಾರ್ ಬೇಕು, ಒಂದು ಒಳ್ಳೆ ಮನೆ ಬೇಕು, ತಂದೆ ತಾಯಿ ಖುಷಿಯಾಗಿರ್ಬೇಕು, ತಂದೆ ತಾಯಿಗೆ ಗಿಫ್ಟ್ ಮಾಡಬೇಕು. ಇದು ನನ್ನ ಪ್ರಕಾರ ನೀವು ಒಂದು ಒಳ್ಳೆ ಸನ್ ಅಂದ್ರೆ ನಿಮ್ಮ ಇದು ಮೈಂಡಲ್ಲಿ ಇರುತ್ತೆ, 100% ಇರುತ್ತೆ, ಆಯ್ತಾ? ಐ ಥಿಂಕ್ ಇರುತ್ತೆ, ಇರಲೇಬೇಕು. ಒಂದು ಸಣ್ಣ ಅಂದ್ರೆ ಇದು ಒಂದು ಮಿನಿಮಮ್ ಥಿಂಗ್ಸ್ ಫಾರ್ ಫ್ಯಾಮಿಲಿ. 100% ರೈಟ್. ಸೊ ಯು ಹ್ಯಾಡ್ ದಿಸ್, ಯು ಹ್ಯಾವ್ ಅಚೀವ್ಡ್ ಇಟ್. ಎಸ್, ಐ ಥಿಂಕ್ ಐ ಹ್ಯಾವ್ ಅಚೀವ್ಡ್ ಇಟ್, ಬಟ್ ದರ್ ಇಸ್ ಸೋ ಮಚ್ ಸ್ಟಿಲ್ ಟು ಅಚೀವ್. ನಾನು ಈಗನೂ ಬಾಡಿಗೆ ಮನೆಯಲ್ಲೇ ಇದ್ದೀನಿ. ಸೊ ತಂದೆ ತಾಯಿಗೋಸ್ಕರ ಒಂದು ಮನೆ, ಬಟ್ ಖುಷಿಯಾಗಿದ್ದೀನಿ, ಅದು ನನಗೆ ಮೇನ್ ಮ್ಯಾಟರ್ಸ್. ಈವಂತೂ ಸಿ ಟಿಲ್ ಐ ರೀಚ್ಡ್ 8 million. ನಮ್ಮ ಮನೆ ನಿಮ್ದು ಇದು ತುಂಬಾ ದೊಡ್ಡದಾಗಿದೆ. ಸ್ಮಾಲ್ ರೂಮ್, ಆ ರೂಮಲ್ಲೇ ನಾನು ಮಮ್ಮಿ ಡ್ಯಾಡಿ ಇರೋದು, 3 members. ಆ ರೂಮಲ್ಲೇ ಕಿಚನು, ಬಾತ್ರೂಮ್ ಔಟ್ಸೈಡ್, ನೋ ಹಾಲ್, ನಥಿಂಗ್. ಒಂದೇ ರೂಮಲ್ಲಿ 3 ಜನನು ಇದ್ರು, 5 years. ಸೊ ಈಗ ಒಂದು 2 years ಇಂದ ಹೊಸ ಮನೆಯಲ್ಲಿದೆ, ದೊಡ್ಡ ಮನೆ, ಬಾಡಿಗೆ ಮನೆ. ಬಟ್ ಆ ಟೈಮ್ ಜಸ್ಟ್ ಒಂದು ಸ್ಮಾಲ್ ರೂಮ್, 5 years ನಾನು ಅಲ್ಲೇ ಸ್ಪೆಂಡ್ ಮಾಡಿದೆ, ಬಟ್ ಖುಷಿ ಆಗ್ಲೂ ಇತ್ತು. ನೆಕ್ಸ್ಟ್ ಟಾರ್ಗೆಟ್ ಒಂದು ಡ್ಯಾಡಿ ಮಮ್ಮಿ ಮನೆ ಮಾಡ್ಕೊಡ್ಬೇಕು ಅಷ್ಟೇ. ವೆರಿ ನೈಸ್ ಬ್ರೋ. ಜನ ಇದು ಮಾತಾಡಿ, ಜನ ನೀವೇನು ರೆಕಾರ್ಡ್ ಮಾಡಿ ನೀವು ಹಾಕ್ತೀರ ಅದು ಮಾತ್ರ ನೋಡ್ತಾರೆ, ಬಟ್ ಅದ್ರ ಹಿಂದೆ ನೀವು ಹೇಳಿದ್ರಿ ಬ್ಯಾಕ್ ಪಿಕ್ಚರ್ ಇದೆ, ಸ್ಟೋರಿ ಇದೆ, ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಜನ ನೋಡಿದ್ರು, ಸರ್ ನಿಮ್ದು ಫ್ಯೂಲ್ ಖಾಲಿ ಆಗಿದೆ, ಫ್ಯೂಲ್ ತಗೊಳ್ಳಿ, ಓಕೆ, ಬಟ್ ದೆನ್ ಅದ್ರ ಹಿಂದೆ ನೀವು ಎಲ್ಲಿ ಹುಡುಕಿದ್ರಿ, ನೀವು ಡ್ರೈವ್ ಮಾಡ್ಕೊಂಡು ಬಂದ್ರಿ, ಅವ್ರನ್ನ ನೋಡಿ, ವಾಟ್ ಈಸ್ ದ ಸ್ಟೋರಿ ಬಿಹೈಂಡ್ ಇಟ್, ಏನ್ ಹೇಳಕ್ ಇಷ್ಟ? ಸೊ ನಾನು ಎವ್ರಿ ಡೇ ಹೊರಗಡೆ ಬರ್ತೀನಿ, ಇಟ್ಸ್ ಮೈ ಎವ್ರಿ ಡೇ ರೂಟೀನ್. ನಾನು ಇಟ್ಸ್ ಲೈಕ್ ನಥಿಂಗ್ ಪ್ಲಾನ್. ಸೊ ಎವ್ರಿ ಡೇ ಹೊರಗಡೆ ಬರಬೇಕು, ಸುಮ್ಮನೆ ರೈಡ್ ಮಾಡಬೇಕು ಅಕ್ಕಪಕ್ಕ. ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ನೀವು? ನಾವು ಈಗ ನಾನು ಎಣ್ಣೆ ಹೊಡೆಯಲ್ಲ, ಐ ಹ್ಯಾವ್ ನೆವರ್ ಡ್ರಿಂಕ್. ಸೊ ಐ ಸ್ಲೀಪ್ ಅರ್ಲಿ, 10-10:30 ಮಲ್ಗೋದು. ಬೆಳಗ್ಗೆ 6-7 ಫಿಕ್ಸ್, 7 o'clock ಎದ್ದು ರೆಡಿ ಬೈ 8-9 o'clock ಹೊರಗಡೆ ಬರೋದು. ಮನೇಲಿ ನಾಷ್ಟ ಎಲ್ಲ ಮಾಡ್ಕೊಂಡು ಎವ್ರಿ ಡೇ. ನನ್ನ ಮನೆ ಬಿಡದಿ. ಸೊ ಬಿಡದಿಯಿಂದ, ಈಗ ನೀವು ಹೇಳಿದ ಮನೆ ಬಿಡದಿಯಲ್ಲಿ? ಹೌದು, ಬಿಡದಿಯಲ್ಲಿ. ಸೊ ನಾನು ಬಿಡದಿಯಿಂದ ಡೈಲಿ ಸಿಟಿಗೆ ಬರಬೇಕು. ಸೊ ಟಿಲ್ HSR ಐ ವಿಲ್ ಗೋ ಎವ್ರಿ ಡೇ. ಇಟ್ಸ್ ಲೈಕ್ ಎವ್ರಿ ಡೇ ರೂಟೀನ್ ಆಲ್ಮೋಸ್ಟ್ ಈ ಕಡೆ ಬರೋದು. ಈಗ ಶೂಟ್ಸ್ ಎಲ್ಲ ಇರುತ್ತೆ, ಈಗ ಸ್ವಲ್ಪ ಶೆಡ್ಯೂಲ್ ಆಗಿದೆ ಲೈಫು. ಬಟ್ ಐ ಥಿಂಕ್ ಮುಂಚೆ ಇನ್ನೂ ಚೆನ್ನಾಗಿತ್ತು ಲೈಫ್. ಈಗ ನಾನು ಗ್ರೋ ಆಗ್ತಾ ಸ್ವಲ್ಪ ಲಾಕ್ ತರ ಫೀಲ್ ಆಗ್ತಾ ಇದೆ. ಹೌದು, ಅದು ಯಾಕೆಂತ ಗೊತ್ತಾಗ್ತಾ ಇಲ್ಲ. ಮುಂಚೆ ಇನ್ನೂ ಚೆನ್ನಾಗಿತ್ತು ಲೈಫ್, ನಥಿಂಗ್ ಶೆಡ್ಯೂಲ್, ಸುಮ್ಮನೆ ಹೊರಗಡೆ ಹೋಗೋದು, ಫುಲ್ ಡೇ ರೌಂಡ್ಸ್ ಮಾಡೋದು, ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ, ಜನಕ್ಕೋಸ್ಕರ ಮಾಡ್ತೀವಿ, ಸಿಟಿಗೋಸ್ಕರ ಮಾಡ್ತೀವಿ, ಅದು ಇತ್ತು. ಬಟ್ ಈಗ ಆಲ್ಮೋಸ್ಟ್ ಸ್ಕೆಡ್ಯೂಲ್ ಆಗಿಬಿಟ್ಟಿದೆ. ಎವ್ರಿ ಡೇ ಏನೋ ಒಂದು ಶೂಟ್ ಇರುತ್ತೆ, ಇಲ್ಲ ಏನೋ ಒಂದು ಈವೆಂಟ್ ಇರುತ್ತೆ. ಸೊ ಆ ಥರ ಥಿಂಗ್ಸ್ ಇದೆ ಈಗ. ಕರೆಕ್ಟ್. ಸೊ ಫಿಕ್ಸ್ ಈಗ ಅಂದ್ರೆ ನಿಮ್ಮ ಇವೆಂಟ್ ಶೆಡ್ಯೂಲ್ ಇರುತ್ತೆ, ಅದ್ರ ಅರೌಂಡ್ ಎಲ್ಲಿ ನಿಮಗೆ ಟೈಮ್ ಸಿಗುತ್ತೆ, ಆಗ ನೀವು ನಿಮ್ಮ ರೊಟೀನ್ನ ಮಾಡ್ತೀವಿ. ಹೌದು. ಸೊ ನೀವು ಹೇಳಿದ ಪ್ರಕಾರ ಈಗ ಹೋಗ್ತೀರ, ಒಂದು ಜಸ್ಟ್ ಎಕ್ಸಾಂಪಲ್ ಬ್ರೋ, ಈಗ ಫ್ಯೂಲ್ ಇರ್ಬೇಕು, ಸೊ ಯು ಕ್ಯಾರಿ ಆಲ್ ದ, ಯಾವಾಗ್ಲೂ ನಿಮ್ಮ ಹತ್ರ ಇದ್ದೇ ಕ್ಯಾರಿ ಮಾಡ್ತೀವಿ. ಹೌದು, ಈಗನೂ ಇದೆ ನನ್ನ ಬ್ಯಾಗಲ್ಲಿ. ಸೊ ಏನೆಲ್ಲ ಇಟ್ಕೊಂಡಿರ್ತೀರಾ? ಫ್ಯೂಲ್ ಈಗ ನನ್ನ ಬ್ಯಾಗಲ್ಲಿ ಫ್ಯೂಲ್ ಇದೆ, ಎಮರ್ಜೆನ್ಸಿ ಕಿಟ್ ಇದೆ, ಯಾರಿಗೂ ಸಡನ್ಲಿ ಗಾಯ ಆಯ್ತು ಅಂದ್ರೆ ಇದು ಮೆಡಿಕಲ್ ಕಿಟ್ ಇದೆ, ಮತ್ತೆ ರೈನ್ ಕೋಟ್ ಇದೆ, ಡಾಗ್ ಫುಡ್ ಇದೆ. ವೆರಿ ನೈಸ್. ಸೊ ಇದು ಎವ್ರಿ ಟೈಮ್ ಯು ವಿಲ್ ಗೆಟ್ ಇನ್ ಮೈ ಬ್ಯಾಗ್. ದಟ್ ಈಸ್ ಸಮಥಿಂಗ್ ವೆರಿ ನೈಸ್. ಹತ್ರ ಯಾರು ಪ್ರಾಬ್ಲಮ್ ಇದ್ರೆ ಪೆಟ್ರೋಲ್ ಅಂದ್ರೆ ಎನಿ ಟೈಮ್ ಇರುತ್ತೆ ಬ್ರೋ. ಈಗ ಸಹ ನಿಮ್ಗೆ ಈಗ ಕ್ರೇಜಿ ಬೈಕ್ ಕಾರ್ ನೋಡಿದ್ರೆ ಎಕ್ಸೈಟ್ಮೆಂಟ್ ಬರುತ್ತಾ? ಈಗ ನೀವು ಒಂದೊಳ್ಳೆ ಸೂಪರ್ ಕಾರ್ ತಗೊಂಡಿದ್ದೀರಾ, ಕ್ರೇಜಿ ಬೈಕ್, ಯಾರು ಎಷ್ಟು ಬ್ಯಾಂಗ್ಳೂರಲ್ಲಿ ಒಂದು ಕಮ್ಮಿ ಜನರ ಹತ್ರ ಇರುವ ಬೈಕು, ಕಮ್ಮಿ ಜನರ ಕಾರ್, ಈಗಲೂ ನಿಮ್ಗೊಂದು ಇಸ್ ದರ್ ಆಟೋಮೋಟಿವ್ ಅಲ್ಲ, ಕಾರ್ ಬೈಕ್ ಬಗ್ಗೆ ಎಕ್ಸೈಟ್ಮೆಂಟ್ ಇದೆಯಾ ನಿಮ್ಗೆ? ಇದೆ, ಎಕ್ಸೈಟ್ಮೆಂಟ್ ಇದೆ. ಎಕ್ಸೈಟ್ಮೆಂಟ್ ಅಂದ್ರೆ ಹಂಗೆ ನೋಡಿದ್ರೆ ಖುಷಿ ಪಡ್ತೀವಿ.
ಬಿಕಾಸ್ ಯಾ ಬೈಕ್ಸ್ ಅಂದ್ರೆ ಒಂದು ಕ್ರೇಜೆ. ಬಟ್ ಈಗ ಜಾಸ್ತಿ ಐ ಆಮ್ ಇಂಟು ಡರ್ಟ್ ಬೈಕ್. ಸೂಪರ್ ಬೈಕ್ಸ್ ಅಷ್ಟು ಇಷ್ಟ ಇಲ್ಲ. ಡರ್ಟ್ ಬೈಕ್ಸ್ ಅಂದ್ರೆ ಮೌಂಟೇನ್ ಅಲ್ಲಿ ಹೋಗೋದು, ಡೀಪ್ ಹೌದು, ಆಫ್ ರೋಡ್. ಅದಕ್ಕೆ ಈ ರೋಡ್ ಅಲ್ಲಿ ಅದನ್ನ ಬಿಡ್ಲಿಕ್ಕೆ ಆಗ್ತದೆ ಇಲ್ಲ. ಈಗ ನಾನು ನನ್ನ ಫಸ್ಟ್ ಬೈಕ್ ಡ್ಯೂಕ್ ನ ಕಂಪ್ಲೀಟ್ಲಿ ಮಾಡಿಫೈ ಮಾಡಿ ಜಸ್ಟ್ ಚೇಸಿಸ್ ಇಂಜನ್ ಸೇಮ್ ಇದೆ, ಫುಲ್ ಗಾಡಿ ಕಂಪ್ಲೀಟ್ ಚೇಂಜ್ ಆಗಿದೆ. ದಟ್ ಈಸ್ ನಾಟ್ ರೋಡ್ ಲೀಗಲ್ ಎನಿಮೋರ್. ಐ ಹ್ಯಾವ್ ಟು ನಾನು ಗಾಡಿಯಲ್ಲಿ ಟೈ ಮಾಡಿ ಅದನ್ನ ತಗೊಂಡು ಹೋಗ್ಬೇಕು. ಬಟ್ ಮೌಂಟೇನ್ಸ್ ಅಲ್ಲಿ ರೈಡ್ ಮಾಡೋದು, ಎಲ್ಲಿ ನೀವು ನಡ್ಕೊಂಡು ರೀಚ್ ಆಗಲ್ಲ ಆ ಬೈಕ್ ರೀಚ್ ಆಗುತ್ತೆ. ಸೊ ಆ ಬೈಕ್ ತಗೊಂಡು ನಾವು ಸೈಲೆಂಟ್ ಮೌಂಟೇನ್ಸು, ಡೀಪ್ ಹೋಗಿ ಜಾಗ ನೋಡು ಎಷ್ಟೊಂದು ಖುಷಿ ಆಗುತ್ತೆ ಅಂದ್ರೆ ನನಗೆ ಅದು ಇನ್ನೂ ಜಾಸ್ತಿ ಇಷ್ಟ. ಇದು ಆಲ್ಟರ್ ಮಾಡ್ಲಿಕ್ಕೆ ಎಷ್ಟಾಯ್ತು ನಿಮ್ಗೆ? ಸಮ್ವೇರ್ ಅರೌಂಡ್ 3 to 4 lakhs ಖಾಲಿ ಆಲ್ಟ್ರೇಷನ್ಗೆ. ಹೌದು. ಸೊ ಯಾವ ಬೈಕ್ ಅನ್ಸ ಡರ್ಟ್ ಬೈಕ್ ತರ ಕನ್ವರ್ಟ್ ಮಾಡ್ಬೋದಾ ಅಥವಾ ಅದರದ ಸ್ಪೇಸ್? ಈಗ ಡ್ಯೂಕ್ ನೀವು ಹೇಳಿದ್ರಿ, ಬಿಕಾಸ್ ಇಟ್ ಈಸ್ ಡ್ಯೂಕ್ ಯು ಕುಡ್ ಕನ್ವರ್ಟ್ ಇಟ್ ಆರ್ ಆಲ್ಮೋಸ್ಟ್ ಎನಿ ಬೈಕ್ ಯು ಕ್ಯಾನ್ ಮೇಕ್, ಬಟ್ ನಾಟ್ ಎವ್ರಿ ಬೈಕ್, ಬಿಕಾಸ್ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿ ಬೇಕು. ಡ್ಯೂಕ್ ಅಲ್ಲಿ ಪವರ್ ಇದೆ, ರಾ ಪವರ್ ಇದೆ. ಸೊ ಡರ್ಟ್ ಬೈಕ್ ನೀವು ಹಂಗೆ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ 12 lakhs ಇಂದ ಸ್ಟಾರ್ಟ್ ಆಗೋದು. ಡರ್ಟ್ ಬೈಕ್ 12 ಲಕ್ಷ ಇದೆಯಾ? ಹೌದು, ಒಂದು ಡರ್ಟ್ ಬೈಕ್. ಹೌದು, ಈ ಟ್ರರ್ ಅಂತ ಸೌಂಡ್ ಬರುತ್ತೆ, ದಟ್ ಇಸ್ 12 lakhs. ಯಾ ಸ್ಟಾರ್ಟಿಂಗ್ ಪ್ರೈಸ್. ನಂಗೆ ನೋಡಕ್ಕೆ ಹೆಂಗಿದೆ, ಒಂದು 2 ಲಕ್ಷದಲ್ಲಿ ಇರಬಹುದು. weight ಏನ್ ಗೊತ್ತಾ? 100 kg, 90 kg. ಲೈಟ್ ವೇಟ್. ಅದೇ 90 ಇದು ಲೈಟ್ ವೇಟ್. ಓ, ಸೊ ಇದು ಲೈಟ್ ವೇಟ್. 80 kg 90 kg ಅಷ್ಟೇ ಇರೋದು. ಡಿಪೆಂಡ್ಸ್. ಈಗ ನನ್ನ ಗಾಡಿ ಡ್ಯೂಕ್ 390 ಇಂಜಿನ್ ದೊಡ್ಡದು. ಈಗ 12 lakhs ನಾನು ಹೇಳ್ತಾ ಇದ್ದೀನಿ ತಾನೆ, ಅದು 2 stroke ಬರೋದು. ಸೊ 2 stroke ಇರೋದ್ರಿಂದ ಇಂಜಿನ್ ಚಿಕ್ಕದಾಗಿರುತ್ತೆ, ವೇಟ್ ಕಮ್ಮಿ ಇರುತ್ತೆ. ಸೊ ಈಗ ರೆಗ್ಯುಲರ್ 12 ಲಕ್ಷದ ಡರ್ಟ್ ಬೈಕಿಗೆ ಮತ್ತೆ ನೀವು ಮಾಡಿಫೈ ಮಾಡೋ ಡರ್ಟ್ ಬೈಕ್ ಪವರ್ ನಿಮ್ದು ಜಾಸ್ತಿ, ಅದು ಜಾಸ್ತಿ ಇರುತ್ತೆ? ನಮ್ದು ಜಾಸ್ತಿ, ಬಟ್ ವೇಟ್ ಜಾಸ್ತಿ. ಓಕೆ, ಮ್ಯಾನೇಜ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಕಂಪೇರ್ ಟು ರೆಗ್ಯುಲರ್. ಎಸ್, ಬಟ್ ದೆನ್ ಪವರ್ ಸಹ ಜಾಸ್ತಿ, ಅಡ್ವಾನ್ಸ್ ಪ್ರೋಸ್. ಈಗ ಸಡನ್ಲಿ ಏನೋ ನನ್ ಗಾಡಿ ಬಿದ್ದು ಏನೋ ಹೊಡೆದಿದ್ರೆ 2-3,000 ಅಲ್ಲಿ ರೆಡಿ ಆಗ್ಬಿಡುತ್ತೆ. ಬಟ್ ಡರ್ಟ್ ಬೈಕ್ ಬಿದ್ರೆ ಪಾರ್ಟ್ ಸಿಗಲ್ಲ, ಮತ್ತೆ ಅಷ್ಟು ಬೇಗ ಅದು ಬ್ರೋಕ್ ಆಗಲ್ಲ. ನನ್ನ ಬೈಕ್ ಐ ಥಿಂಕ್ ಒಂದು ಮೌಂಟೇನ್ ಅಲ್ಲಿ ರೈಡ್ ಮಾಡುವಾಗ ಸಡನ್ಲಿ ಎಲ್ಲಿ ಒಂದು ಬಿತ್ತು ಅಂದ್ರೆ ಡರ್ಟ್ ಬೈಕ್ ಅಷ್ಟು ಬೇಗ ಏನೂ ಆಗಲ್ಲ. ನಥಿಂಗ್ ವಿಲ್ ಹ್ಯಾಪನ್ ಟು ಡರ್ಟ್ ಬೈಕ್ಸ್. ದಿಸ್ ಇಸ್ ವಾಟ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಡರ್ಟ್ ಬೈಕ್ಸ್. ಬಟ್ ದೆನ್ ಅದೇ ನಾವು ಗಾಡಿಯಲ್ಲಿ ಕ್ಯಾರಿ ಮಾಡ್ಕೊಂಡು ತಗೊಂಡು ಬೈಯಿಂಗ್ ಹೈಲಕ್ಸ್ ಇದು ಒಂದು ರೀಸನ್ ಆಗಿತ್ತಾ ನಿಮ್ಮ ಬೈಕ್ ಅನ್ನು ನೀವೆಲ್ಲಿ? ಹೌದು. ನಮ್ಮ ಅಮ್ಮಗೆ ತುಂಬಾ ಭಯ, ಬೈಕ್ ತಗೊಂಡು ಎಲ್ಲೆಲ್ಲಿ ಹೋಗ್ತೀರಾ, ಬೇಡ ಅಷ್ಟು ದೂರ ಹೋಗೋದೆಲ್ಲ ಬೇಡ ಅಂತ. ಸೊ ನನ್ಗೆ ಓಕೆ, ನನ್ನ ಬೈಕು ನನ್ನ ಜೊತೆಯಲ್ಲಿ ಬೇಕು ಅಂಡ್ ಮಮ್ಮಿಗೆ ಕಾರ್ ಬೇಕು. ಸೊ ಆ ಥಿಂಗ್ ಇಂದ ನನಗೆ ಹೈಲಕ್ಸ್ ಮೈಂಡ್ ಅಲ್ಲಿ ಬಂತು. ಫಸ್ಟ್ ಇಸುಜು ಕಾರ್ ಬಂದು, ದೆನ್ ಹೈಲಕ್ಸ್ ಟೊಯೋಟಾ ರಿಲೇಬಿಲಿಟಿ ಸ್ವಲ್ಪ ಚೆನ್ನಾಗಿದೆ, ಲೈಫ್ ಬರುತ್ತೆ. ಸೊ ಅದರಿಂದ ನಾನು ಆಕ್ಚುಲಿ ನನ್ನ ಬೈಕ್ಗೋಸ್ಕರ ನಾನು ಕಾರ್ ತಗೊಂಡಿರೋದು. ಆನ್ ರೋಡ್ ಎಷ್ಟಾಗುತ್ತೆ ಬ್ರೋ ಹೈಲಕ್ಸ್? ಇನ್ ಬ್ಯಾಂಗ್ಳೂರ್ ಐ ಥಿಂಕ್ ಇಟ್ ಇಸ್ ಸಮ್ವೇರ್ ಅರೌಂಡ್ 49 to 50. ಫಾರ್ಚುನರ್ ರೇಂಜ್ ಅಲ್ಲಿ ಫಾರ್ಚುನರ್ ಸೇಮ್, ಫಾರ್ಚುನರ್ ಕಾರೇ ಹೈಲಕ್ಸ್ ಸೇಮೇ, ಖಾಲಿ ಇದರಲ್ಲಿ ಇದು ಇರುತ್ತೆ. ಬ್ಯಾಕ್ ಸೈಡ್ ಮಾತ್ರ ಓಪನ್ ಮಾಡಿ ಚೇಂಜ್ ಮಾಡಿ. ಇದು ಇಂಜಿನ್ ಎಲ್ಲ ಸೇಮಾ? ಇಂಟೀರಿಯರ್ನು ಸೇಮ್, ಫ್ರಂಟ್ ಇಂಟೀರಿಯರ್ ಸೇಮ್, ಬ್ಯಾಕ್ ಇಂಟೀರಿಯರ್ ಡಿಫರೆಂಟ್ ಬಿಕಾಸ್ ಇಟ್ಸ್ ಅ ಶಾರ್ಟ್ ಹೈಲಕ್ಸ್. ದೆನ್ ಬ್ಯಾಕ್ ಸೈಡ್ ಪ್ಯಾಡ್ ಇದೆಲ್ಲ ಕರೆಕ್ಟ್. ನೀವು ಅದನ್ನ ಕ್ಲೋಸ್ ಮಾಡಿಸಿದೀರಾ ಮೇಲಿಂದ? ಹಿಂದೆಗೆ ಓಪನ್ ಇದೆಯಾ? ಓಪನ್ ಇದೆ, ಬೈಕ್ಸ್ ಇರುತ್ತೆ ತಾನೆ, ನನ್ ಯಾವಾಗ್ಲೂ ಬೈಕ್ಸ್ ಇರುತ್ತೆ. ಬಟ್ ಟೆಂಪರರಿ ಈಗ ಕುತ್ಕೊಳ್ಬೇಕಂದ್ರೆ ಕುತ್ಕೊಳ್ಬೋದಾ ಹಿಂದೆ? ಇಫ್ ಎನಿವನ್ ವಾಂಟ್ಸ್ ಟು ಮಾಡಿಫೈ ಅಂಡ್ ಮೇಕ್ ಇಟ್ ಸೀಟ್ಸ್, ದಟ್ ಇಸ್ ಆಲ್ಸೋ ಪಾಸಿಬಲ್. ಮಾಡಬಹುದು ಅಲ್ಲ. ಬಟ್ ಮೋಸ್ಟ್ಲಿ ಸೀಟ್ಸ್ ಎಲ್ಲ ಹಾಕೋಕೆ ಯಾರು ಪರ್ಚೇಸ್ ಮಾಡಲ್ಲ. ಜನ ಪರ್ಚೇಸ್ ಮಾಡೋದೇ ಒಂದು ರೀಸನ್ ಇರುತ್ತೆ. ಯಾಕೆಂದ್ರೆ ಬ್ಯಾಕ್ ಸೈಡ್ ಯಾರೋ ಲೋಡ್ ತಗೊಂಡು ಹೋಗ್ಬೋದು, ಇಲ್ಲ ಜಾಸ್ತಿ ಟ್ರಾವೆಲಿಂಗ್ ಮಾಡೋರು ಜಾಸ್ತಿ ವಿಡಿಯೋ ನೋಡಿದ್ರೆ ಬೈಕ್ ಅವರ ಯಾರ ಹತ್ರ ಬೈಕ್ ಕ್ರೇಜ್ ಇರುತ್ತೆ ಅವ್ರ ಹತ್ರನೇ ಹೈಲೈಟ್ಸ್ ಇರೋದು ಕ್ಯಾರಿ. ಬಟ್ ಔಟ್ ಆಫ್ ಕಂಟ್ರಿಲಿ ಜಾಸ್ತಿ ಕ್ರೇಜ್. ಇಂಡಿಯಾ ಅಲ್ಲಿ ನಮ್ ಜನ ಹೆಂಗಂದ್ರೆ ಅವ್ರಿಗೆ ದೊಡ್ಡ ಕಾರ್ ಬೇಕು, SUV. ಈಗ ಟ್ರಕ್ ಇದು ನೋಡಕ್ ಅವ್ರಿಗೆ ಇಷ್ಟ ಆಗಲ್ಲ ಹೈಲಕ್ಸ್. ಫ್ಯಾಮಿಲಿಗೆ ಫುಲ್ ಫ್ಯಾಮಿಲಿ ಕಾರಲ್ಲಿ ಬರಬೇಕು, ಒಂದು ಲಾಂಗ್ ಕಾರ್ ಬೇಕು. ಇಂಡಿಯಾ ಅಲ್ಲಿ ಮೈಂಡ್ ಸೆಟ್ ಅದು. ಬಟ್ ವೆನ್ ವಿ ಟ್ರಾವೆಲ್ ಔಟ್ ಫ್ರಮ್ ಇಂಡಿಯಾ, ನಾನು ಅದನ್ನ ಅಬ್ಸರ್ವ್ ಮಾಡಿದೀವಿ. ಥೈಲ್ಯಾಂಡ್ ಅಲ್ಲಿ ಎವ್ರಿ ಸೆಕೆಂಡ್ ಕಾರ್ ಹೈಲಕ್ಸ್, ಎವ್ರಿ ಸೆಕೆಂಡ್ ಕಾರ್. ಯು ಕ್ಲೋಸ್ ಯುವರ್ ಐಸ್, ಹೈಲಕ್ಸ್. ಇಸ್ ಇಟ್ ಬಿಕಾಸ್ ದೇ ಕ್ಯಾರಿ ಥಿಂಗ್ಸ್ ಏನಾದ್ರು ತಗೊಂಡು ಹೋಗ್ತಾರೆ? ಹೌದು, ಬೈಕ್ ಬಿಕಾಸ್ ನೀವು ಎಲ್ಲಾ ಜಾಗದಲ್ಲಿ ಯೂಸ್ ಮಾಡಬಹುದು ಅದನ್ನ. ಸಡನ್ಲಿ ಮನೆಯಲ್ಲಿ ಏನೋ ಫಂಕ್ಷನ್ ಹಾಕಿಪ್ಪ, ಒಂದು 10 ಸಿಲಿಂಡರ್ ಹಾಕ್ತೀರಾ, ಹಾಕಿ ತಗೊಂಡ್ ಬನ್ನಿ. ಹೈಲಕ್ಸ್ ಅಲ್ಲಿ ತಗೊಂಡು ನಾವು ರೆಂಟ್ ಮಾಡ್ಬೇಕು ಬೇರೆ, ಇಲ್ಲಾಂದ್ರೆ ಆಟೋ ರೆಂಟ್ ಮಾಡ್ಬೇಕು, ರೈಟ್? ನಾರ್ಮಲ್ ಕಾರಲ್ಲಿ ನೀವು ಹಾಕಕ್ ಆಗಲ್ಲ, 10 ಸಿಲಿಂಡರ್ ಹಾಕ್ತೀರಾ, ಹಾಕಕ್ಕೆ ಆಗಲ್ಲ. ಕರೆಕ್ಟ್. ಅಂಡ್ ಈಗ ನೀವು ಇಷ್ಟು ಬಿಲಿಯನ್ಸ್ ಆಫ್ ವ್ಯೂಸ್ ಬಂದಿದೆ, ಈಗ ಸಹ ನೀವು ವಿಡಿಯೋ ಹಾಕೋ ಮುಂಚೆ ಯೋಚನೆ ಮಾಡ್ತೀರಾ ರನ್ ಆಗ್ಬೋದಾ, ಇಲ್ಲ ಒಳ್ಳೆ ಹೋಗ್ಬೋದಾ ವಿಡಿಯೋ, ಅಥವಾ ನರ್ವಸ್ ಆಗತ್ತಾ ನಿಮ್ಗೆ? ಇಲ್ಲ, ಈಗೆಲ್ಲ ಏನು ಫೀಲಿಂಗ್ ಆಗಲ್ಲ, ಡೈರೆಕ್ಟ್ ಪೋಸ್ಟಿಂಗ್ ಅಷ್ಟೇ. ಮುಂಚೆ ಆದ್ರೆ ಯೋಚನೆ ಮಾಡ್ತಿದ್ರ? ಹೌದು, ಮುಂಚೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಇದು ಪೋಸ್ಟ್ ಮಾಡ್ಬೋದು. ಈಗ ಕಾನ್ಫಿಡೆನ್ಸ್ ಇದೆ, ನಾವು ಯಾರು ಏನು ತಪ್ಪು ಮಾಡಕ್ ಹೋಗಲ್ಲ. ಅದೇ ರಾಂಗ್ ಮಾಡೋದಿದ್ರೆ ಕರೆಕ್ಟ್ ಆಗುತ್ತೆ. ಬ್ರೋ ಈಗ ನೀವು 9.5 million ರೀಚ್ ಆಗಿದ್ದೀರಾ ಬ್ರೋ. ಈಗ ನಿಮ್ಗೆ ಎಂತ ಮೋಟಿವೇಟ್ ಬರುತ್ತೆ ವೆನ್ ಇಟ್ ಕಮ್ಸ್ ಟು ಯೂಟ್ಯೂಬ್? ವಾಟ್ ಈಸ್ ಯೋರ್ ಟಾರ್ಗೆಟ್? ನೀವು 10 million ಕ್ರಾಸ್ ಆಗಿ 12 million, ಈಸ್ ದೇರ್ ಎನಿ ಟಾರ್ಗೆಟ್? ಬಿಕಾಸ್ ನಾನು 100K ಆಗುವಾಗ ಎಷ್ಟು ಖುಷಿ ಆಯ್ತು.
ಅಷ್ಟು ಖುಷಿ ನನಗೆ 1 million ಅಲ್ಲಿ ಆಗ್ಲಿಲ್ಲ ಆಯ್ತಾ. Okay. ನನ್ನ ಪ್ರಕಾರ ನನಗೆ ಈಗ 10 million ಆದ್ರೂ ಆ ಖುಷಿ ನನಗೆ ಮತ್ತೆ ಸಿಗಲ್ಲ. ಬಿಕಾಸ್ ಈಗ ನನ್ನ ಹತ್ರ ಆಲ್ಮೋಸ್ಟ್ ನಾನು ಡ್ರೀಮ್ ಮಾಡಿರೋದು ಎಲ್ಲ ಇದೆ. ನನ್ನ ಡ್ರೀಮ್ಸು ಸಣ್ಣ ಡ್ರೀಮ್ಸ್ ಅದೆಲ್ಲ ಫಿಲ್ ಮಾಡಿದ್ದೀನಿ. ಈಗ ಬೈ ಎನಿ ಚಾನ್ಸ್ ನನ್ನ ಲೈಫು ಫಿನಿಶ್ ಆಯಿತು ಅಂದರೆ ನಾನು ಖುಷಿಯಾಗಲೂ ಫಿನಿಶ್ ಮಾಡ್ತೀನಿ. ನನ್ನ ಪ್ರಕಾರ ನನಗೆ ಯಾವಾಗಲೂ ಇದೆ. ಬಿಕಾಸ್ ಆಲ್ರೆಡಿ ನಾನು ಫುಲ್ಫಿಲ್ ಮಾಡಿದ್ದೀನಿ. ಜಾಸ್ತಿ ಡ್ರೀಮ್ಸ್ ಇರಲಿಲ್ಲ, ಚಿಕ್ಕ ಇತ್ತು ಮಾಡಿದೆ. ಮನೆ ಒಂದಿದೆ, ಅದೊಂದು ಮಾಡ್ತೀನಿ. ಸೊ ಸೊ ಆ 100K ಟೈಮಲ್ಲಿ ನನ್ನ ಹತ್ರ ಏನೂ ಇರಲಿಲ್ಲ. ಸೊ ಆ 100K ಎಷ್ಟೊಂದು ಖುಷಿ ಆಯಿತು ಅಂದರೆ, ಸಿಲ್ವರ್ ಪ್ಲೇ ಬಟನ್ ನನ್ನ ಕೈಯಲ್ಲಿ ನಾನು ತೊಗೊಂಡು ಈಗ ವಿಡಿಯೋಲಿ ತೋರಿಸೋದು, ಆ ಖುಷಿ ನಾನು ಈಗ ಮತ್ತೆ ಆ ಖುಷಿ ನನಗೆ ಆಗಲ್ಲ. ನನ್ನ ಪ್ರಕಾರ ಈಗ 10 million ರೀಚ್ ಆದ್ರೂ ಆ ಖುಷಿ ಆಗಲ್ಲ. ಈಗ 10 million ಬೈ ಚಾನ್ಸ್ ನಾವು ಈಗ ರೀಚ್ ಆದರೆ ಇಡೀ ವರ್ಲ್ಡಲ್ಲಿ ಫಸ್ಟ್ ಬೈಕರ್ ವಿ ವಿಲ್ ಬಿ ಟು ಗೆಟ್ ಡೈಮಂಡ್ ಪ್ಲೇ ಬಟನ್. ಯಾರ ಹತ್ರನೂ ಇಲ್ಲ. Wow, that is like crazy, bro. ಬಟ್ ಐ ಥಿಂಕ್ ಐ ವೋಂಟ್ ಫೀಲ್ ದಟ್ ಮಚ್ ಎಕ್ಸೈಟ್ಮೆಂಟ್ 100K ಎಷ್ಟಿತ್ತು ಅದು ಮತ್ತೆ ಆಗಲ್ಲ. But then ಹೌದು ಎಕ್ಸೈಟ್ಮೆಂಟ್, ಬಟ್ ದಟ್ ವೆರಿ ಬಿಗ್ ಮೈಲ್ ಸ್ಟೋನ್ ಅಲ್ಲ. 10 million ಇಟ್ಸ್ ಜಸ್ಟ್ ಅ ನಂಬರ್ ಸಮ್ಟೈಮ್ಸ್ ಐ ಫೀಲ್. ಹೌದಾ? ಬಟ್ ದೆನ್ ಎನಿವೇಸ್ ಗುಡ್ ಜರ್ನಿ ಬ್ರೋ. ಪೀಪಲ್ ನೋ ಯು ಅಗೇನ್ ಲೇಖಿ ಗೋಸ್ವಾಮಿ, ರೈಟ್? ಹೌದು. ಇಫ್ ಯು ಸೇ ಲೇಖಿ ಆಫ್ ಕ್ಯಾಮ್ರಾ ಹೇಗೆ? ಆನ್ ಕ್ಯಾಮ್ರಾ ಹೆಂಗೂ ಹಂಗೆ ಆಫ್ ಕ್ಯಾಮ್ರಾ ಏನು ಸಪ್ರೇಟ್ ಇಲ್ಲ, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಹಾಗೆ ಡೈಲಿ ಲೈಫ್ ನಾನು ತೋರಿಸಲ್ಲ. ಈಗ ನಾನು ಬ್ಲಾಗ್ಸ್ ಎಲ್ಲ ಮಾಡ್ತಾ ಇಲ್ಲ. ಈಗ ನಾನು ಮನೆಯಲ್ಲಿ ಇದ್ದೀನಿ, ಈಗ ಎತ್ತಿದ್ದೀನಿ, ಈಗ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಅದೆಲ್ಲ ನಾನು ಮಾಡಲ್ಲ. ನಾನು ಜಸ್ಟ್ ಟ್ರಾವೆಲ್ ಮಾಡುವಾಗ ಮೈ ಡೈಲಿ ಕಾಂಟೆಂಟ್ ಮಾಡ್ತೀನಿ. ಒಂದು ನಾರ್ಮಲ್ ಹುಡುಗರಿಗೆ ಹೆಂಗೆ ಜೀವನ ಇರುತ್ತೋ ಹಂಗೆ ಊಟ ಮಾಡ್ತೀವಿ ಮನೆಯಲ್ಲಿ ಕೆಳಗಡೆ ಕುತ್ಕೊಂಡು. ರಾಜಸ್ಥಾನಿ ಫ್ಯಾಮಿಲಿ, ಸಿಂಪಲ್ ಲೈಫ್. ಏನು ನಾನು ಆ ಸೆಕ್ಯೂರಿಟಿ ಕೆಲಸ ಮಾಡುವಾಗ ಎಷ್ಟು ಮನೆಯಲ್ಲಿ ಖುಷಿ ಇದ್ರು, ಇಲ್ಲ ಮನೆ ಅವರೆಲ್ಲ ಹೆಂಗಿದ್ರು ಹಂಗೆ ಇದೀವಿ, ಇವಾಗ್ನೂ ಹಂಗೆ ಇದೀವಿ, ಸೇಮ್ ಅದೇ ಊಟ ಅದೇ ಜೀವನ. ಬಟ್ ಥಿಂಗ್ಸ್ ಸ್ವಲ್ಪ ನಾವು ಪರ್ಚೇಸ್ ಮಾಡಿ ಇದು ಮಾಡಿದೀವಿ ಅಷ್ಟೇ. ಅದು ಸ್ವಲ್ಪ ಅಪ್ಗ್ರೇಡ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಬಟ್ ಫ್ಯಾಮಿಲಿ ಒಳಗಡೆ ಏನೂ ಆಗ್ಲಿಲ್ಲ, ಅದು ಡಿಫ್ರೆನ್ಸ್. ಸ್ಟಿಲ್ ಅದೇ ಊಟ ಅದೇ ಜೀವನ ಅದೇ ನಾರ್ಮಲ್ ಲೈಫ್. ಒನ್ ಡಿಸಿಷನ್ ನೀವು ತಗೊಂಡಿರೋ ಡಿಸಿಷನ್ ದಟ್ ಚೇಂಜ್ ಯುವರ್ ಲೈಫ್ ಅಂದ್ರೆ, ನೀವು ಡಿಸೈಡ್ ಮಾಡಿ ನೀವು ಇದು ಮಾಡಿದ್ರೆ ಇದು ಮಾಡೋದ್ರಿಂದ ನಿಮ್ ಚೇಂಜ್ ಆಗಿರೋದು ಅಂದ್ರೆ? ನಾನು ಯೂಟ್ಯೂಬ್. ನಾನು ಆಲ್ರೆಡಿ 100% ನನಗೆ ಕಾನ್ಫಿಡೆಂಟ್ ಇತ್ತು. ಬಟ್ 1% ಡೌಟ್ ಇತ್ತು. ಅದಕ್ಕೆ ನಾನು 6 months ಟೈಮ್ ಕೊಟ್ಟೆ. 6 months ಅಲ್ಲಿ ಗ್ರೋ ಆದ್ರೆ ಆಗಿರ್ತೀನಿ, ಆಗಿಲ್ಲ ಅಂದ್ರೆ ಮತ್ತೆ ಯೂಟ್ಯೂಬ್ ಲೈಫಲ್ಲಿ ಮಾಡಲ್ಲ. ಸೊ ಸ್ನೇಹಿತರೆ, ಒನ್ ಥಿಂಗ್ ಯು ಶುಡ್ ಲರ್ನ್ ಫ್ರಮ್ ಇವರ ಜರ್ನಿಯಲ್ಲಿ ನಂಗೇನಂತ ಅನ್ಸಿತ್ತಾಯ್ತು ಅಂದ್ರೆ, ಇವರು ಬ್ಯಾಕಪ್ ಇಟ್ಟಿದ್ರು ದಟ್ ನಾನು ವಿಡಿಯೋ ಮಾಡ್ತೀನಿ, ಮಾಡದಿದ್ರೆ ನಂಗೆ ಬೇರೆ ಸಹ ದಾರಿ ಇದೆ. ಕರೆಕ್ಟ್ ಅಲ್ಲ? ನಾನು ಆಲ್ರೆಡಿ ಕೆಲಸ ಮಾಡ್ತಾ ಸೆಕ್ಯೂರಿಟಿ. ಸೊ ನೀವು ಯಾವತ್ತು ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಮಾತಾಡುವಾಗ ಜಸ್ಟ್ ಡೋಂಟ್ ಓನ್ಲಿ ಥಿಂಕ್ ದಟ್ ಇದೇ ಜರ್ನಿ ಅಂತ, ಬ್ಯಾಕಪ್ ಸಹ ಇಟ್ಕೊಳ್ಳಿ. ನನಗೆ ಎಷ್ಟೊಂದು ಜನ ಗೊತ್ತು, ದೇ ಹ್ಯಾವ್ ಅಪ್ಲೋಡೆಡ್ 10,000 ವಿಡಿಯೋಸ್ ಗುರು. 10,000 ವಿಡಿಯೋಸ್ ಅಂದ್ರೆ ಎಷ್ಟು ಗೊತ್ತಾ? ನಿಮ್ಮ ಚಾನಲ್ ಅಲ್ಲಿ 10,000 ವಿಡಿಯೋಸ್ ಇದೆಯಾ? ಇಲ್ಲ. 10,000 ವಿಡಿಯೋ ಅಪ್ಲೋಡ್ ಮಾಡಿ 20,000 ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟೇ. ಆಯ್ತಾ? ಅವರು 10 ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಶುರು ಮಾಡಿರೋ ಆ ಟೈಮಿಂದ ಮಾಡ್ತಾ ಇದ್ದಾರೆ, 2010 ಲೆವೆಲಿಂದ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ 20,000 ಸಬ್ಸ್ಕ್ರೈಬರ್ಸ್. ಸೊ ನನ್ನ ಪ್ರಕಾರ ಹಂಗೆ ಮಾಡಬಾರ್ದು. ಗಿವ್ ಟೈಮ್ 6 months. ನೀವು ಗ್ರೋ ಆಗಿದ್ರ ಅಂದ್ರೆ ಕಂಟಿನ್ಯೂ ಮಾಡಿ, ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ಯೂಟ್ಯೂಬ್ ನಿಮ್ಗೆ ಇಲ್ಲ, ಬೇರೆ ಏನೋ ಮಾಡಿ. ಸೊ ಬ್ಯಾಕಪ್ ಇಟ್ಕೊಳ್ಳೋದು ತುಂಬಾ 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 ಇಂಪಾರ್ಟೆಂಟ್ ಅಂತ. ಬಿಕಾಸ್ ಯೂಟ್ಯೂಬ್ ಈಸ್ ನಾಟ್ ಜಸ್ಟ್ ಓನ್ಲಿ ಅಬೌಟ್ ಯುವರ್ ಹಾರ್ಡ್ ವರ್ಕ್, ಇಟ್ಸ್ ಆಲ್ಸೋ ಅಬೌಟ್ ಲಕ್, ಐ ವುಡ್ ಸೇ. ಈಗ ನೋಡಿ, ನಮ್ಮನ್ನ ನೋಡಿ ಎಷ್ಟೊಂದು ಚಾನಲ್ ಓಪನ್ ಮಾಡಿರ್ತಾರೆ ಬೈಕರ್ಸು, ಸಾವಿರಾರು ಜನ ಮಾಡಿರ್ತಾರೆ. ಬಟ್ ಎಲ್ಲ ಗ್ರೋ ಆಗಿದಾರ? ಇಲ್ಲ. ರೈಟ್? ವೆನ್ ಯು ಡೂ ಸಮಥಿಂಗ್ ಯುನೀಕ್ ವಿಚ್ ಇಸ್ ಆಕ್ಚುಲಿ ಯುನೀಕ್, ವಿಚ್ ಇಸ್ ನಾಟ್ ಆನ್ ಯೂಟ್ಯೂಬ್. ಅದೇ ಮತ್ತೆ ಇಂಗ್ಲೀಷ್ ಬರ್ತಾ ಇದೆ. ಇದು ಗುರು, ಇದು ಬೆಂಗಳೂರು ಬಂದು ನನಗೆ ಏನಾಯ್ತು ಅಂದರೆ, ಇನ್ನೊಂದು ಏನು ಮೇನ್ ರೀಸನ್ ಏನಂದರೆ, ಈಗ ನಾನು ಈಗ ಇಫ್ ಐ ಮೀನ್ ಗುಜರಾತ್, ನಾನು ಗುಜರಾತಿ ಮಾತಾಡ್ತೀನಿ, ರಾಜಸ್ಥಾನಿ ಮಾತಾಡ್ತೀನಿ, ತಮಿಳ್ನಾಡಿನ ಐ ಆಮ್ ಬಾರ್ನ್ ಬಾಟ್ ಅಪ್ ಇನ್ ತಮಿಳ್ನಾಡು. ನಾನು ಹುಟ್ಟಿರೋ ಬೆಳ್ತಿರೋಲ್ಲ ತಮಿಳ್ನಾಡಲ್ಲಿ. ಸೊ ತಮಿಳ್ ನನಗೆ ಗೊತ್ತು. ಸೊ ತಮಿಳ್ನಾಡಲ್ಲಿ ತಮಿಳ್ ಮಾತಾಡ್ತೀನಿ, ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀನಿ. ಈಗ ನಾನು ನೇಪಾಳಿ ಕಲಿತಾ ಇದ್ದೀನಿ, ಅಸ್ಸಾಮಿ ಕಲಿತಾ ಇದ್ದೀನಿ. ಸೊ ಈ ಎಲ್ಲ ಲ್ಯಾಂಗ್ವೇಜ್ ಮಿಕ್ಸ್ ಆಗಿರೋದ್ರಿಂದ ಸಡನ್ಲಿ ಬಾಯಲ್ಲಿ, ಈಗ ಬೆಂಗಳೂರಲ್ಲಿ ಇರೋ ರೀಸನಲ್ಲಿ ಮೋಸ್ಟ್ಲಿ ನಾವೆಲ್ಲ ಇಂಗ್ಲೀಷ್ ಯೂಸ್ ಮಾಡ್ತೀವಿ. ಇಫ್ ಎನಿ ಬ್ರ್ಯಾಂಡು ಇಲ್ಲ ಮೀಟಿಂಗ್ ಹೋಗ್ತೀವಿ. ಸೊ ಅದರಿಂದ ಆಟೋಮೆಟಿಕ್ ಆಗಿ ಬಾಯಲ್ಲಿ ಇಂಗ್ಲೀಷ್ ಬರ್ತದೆ. ಫಸ್ಟ್ ಕನ್ನಡ Q&A ಅವ್ರ ಪಾಡ್ಕಾಸ್ಟ್ ಮುಂಚೆ ಮಾಡಿದ್ದೀರಾ? ಇಲ್ಲ, ಫಸ್ಟ್ ಟೈಮ್. ಕ್ರೇಜಿ. ಫಸ್ಟ್ ಟೈಮ್, ಎಸ್. ಫಸ್ಟ್ ಟೈಮ್ ಅಬೌಟ್ ಮೈ ಲೈಫ್ ಜರ್ನಿ, ಇದು ಫಸ್ಟ್ ಟೈಮ್. ವೆರಿ ನೈಸ್. ಯಾವ್ದಾದ್ರು ಫೇಲ್ಯೂರ್ನ ಫೇಸ್ ಮಾಡಿದ್ದೀರಾ ವಿಚ್ ಯು ಕನ್ಸಿಡರ್? ಏನಾದ್ರೂ ಒಂದು ಲಾಸ್ ನಿಮ್ಗೆ, ಅಥವಾ ಫೇಲ್ಯೂರ್ ವಿಚ್ ಯು ಫೆಲ್ಟ್ ಆಗ್ಬಾರ್ದಿತ್ತು? ಹಾಗೆ ತುಂಬಾ ಆಗಿದೆ. ಬಟ್ ಐ ವುಡ್ ಸೇ ಅದರಿಂದ ನಾವು ಕಲ್ತ್ಕೊಂಡು ಏನೋ ಮಾಡಿ ಫ್ಯೂಚರಲ್ಲಿ ಮಾಡಲ್ಲ. ಮತ್ತೆ ತುಂಬಾ ನಡೆದಿದೆ, ಎಲ್ಲ ನಾನು ಹೇಳಕ್ ಆಗಲ್ಲ. ಏನಾದ್ರೂ ಒಂದು ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ? ಐ ಮೀನ್ ಫೇಲಿಯರ್ ಅಂದ್ರೆ, ಈಗ ಸೋ ಮೆನಿ ಥಿಂಗ್ಸ್ ಹ್ಯಾಪನ್. ವೆನ್ ಐ ಸೇ, ಕೆಲವೊಂದು ಟೈಮ್ ನೀವು ಮೇ ಬಿ ರಾಂಗ್ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ರೈಟ್? ದುಡ್ಡು.
ಡಿಪೆಂಡ್ಸ್, ನೀವು ದುಡ್ಡು ಬಗ್ಗೆ ಮಾತಾಡ್ತೀರಾ ಇಲ್ಲ ಫೇಲಿಯರ್, ಹೌ ದ ಫೇಲಿಯರ್ Anything which has caused you a lot of pain and it has impacted your career? ನಾನು ಆ ಥರ ಏನೂ ಆಗಲಿಲ್ಲ. ನಾನು ಏನೋ ತಪ್ಪು ನಡೆದಿದ್ರಂದ್ರೆ ಅದನ್ನ ಪಾಸಿಟಿವ್ ತಗೊಂಡು ಆಯ್ತುಪ್ಪ ಇದರಿಂದ ಕಲ್ತ್ಕೊಂಡು ನೆಕ್ಸ್ಟು ಅಟ್ಲೀಸ್ಟ್ ಈ ಥರ ಮಾಡಬಾರ್ದು. ಅವ್ರು ನಮ್ಮಿಂದ ಏನೋ ತಪ್ಪಾಗಿರೋದ್ರಿಂದ ನಾವು ಪರ್ಫೆಕ್ಟ್ ಇಲ್ಲ, ನಾವು ಏನೋ ಮಷೀನ್ ಇಲ್ಲ. ನಮ್ಮಿಂದ ನಾನು ಎಷ್ಟೋ ಒಂದು ತಪ್ಪು ಮಾಡಿದ್ದೀನಿ. ನಮ್ಮ ಕುಟುಂಬ ಅಲ್ಲಿ ಈ ಹುಡುಗ ವೇಸ್ಟ್, ಇದು ಏನು ಮಾಡೋಕ್ಕಾಗಲ್ಲ ಇವನು, ಆ ಥರ ಎಲ್ಲ ಹೇಳ್ತಾ ಇದ್ರು. ಬಿಕಾಸ್ ನಾನು ಅಷ್ಟು ತಪ್ಪು ಮಾಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ, ನಾನೇ ನನ್ನ ಕೈಯಿಂದ ತಪ್ಪು ಮಾಡಿದ್ದೀನಿ. ಸೊ ಅದರಿಂದ ಕಲ್ತ್ಕೊಂಡು ಅಪ್ಗ್ರೇಡ್ ಮಾಡ್ತಾ ಈಗ ಚೇಂಜ್ ಆಗ್ತಾ ಇರ್ತೀವಿ ಲೈಫ್. ಅದೇ ಕರೆಕ್ಟ್. ಸೊ ಲರ್ನಿಂಗ್ ಫ್ರಮ್ ದ ಮಿಸ್ಟೇಕ್ ಇಸ್ ಇಂಪಾರ್ಟೆಂಟ್ ಅಷ್ಟೇ. ಮಿಸ್ಟೇಕ್ ಅಂತ ನಡೀತಾ ಇರುತ್ತೆ, ಎಷ್ಟೊಂದು ಮಿಸ್ಟೇಕ್ ಮಾಡ್ತೀವಿ, ಇವತ್ತೂ ಮಾಡ್ತಾ ಇದೀವಿ. ಲೈಕ್ ಈಗ ಸಮ್ಟೈಮ್ಸ್ ರೋಡಲ್ಲಿ ಏನೋ ಸಮ್ಟೈಮ್ಸ್ ಅರ್ಜೆಂಟಲ್ಲಿ ಇದ್ರೆ ಸಿಗ್ನಲ್ ಜಂಪ್ ಮಾಡ್ಬಿಡ್ತೀವಿ, ಹಂಗೆ ಮಾಡಬಾರ್ದು. ಬಟ್ ಐ ಥಿಂಕ್ ಅದು ಒಂದು, ನಾನು ನಾರ್ಮಲ್ ಪರ್ಸನ್ ತಾನೆ, ಸಮ್ಟೈಮ್ಸ್ ನಡಿಬಿಡುತ್ತೆ, ಸಮ್ಟೈಮ್ಸ್ ಇದು ಪಾತ್ ವೇಲಿ ರೈಡ್ ಮಾಡೋದು. ಸೊ ಐ ಥಿಂಕ್ ಅದನ್ನು ಒಂದು ಫೇಲಿಯರೇ ಹೇಳ್ಬೋದು. ಬಟ್ ಸಣ್ಣದು ಮಿಸ್ಟೇಕ್ ಅನ್ನ ನಾವು ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ವೆನ್ ಯು ಒಂದು ಕ್ವೆಶ್ಚನ್, ನೀವು ರೈಡ್ ಮಾಡ್ತಿರಲ್ಲ, ನಿಮ್ಗೆ ಯಾವ್ದಾದ್ರು ಒಂದು ಕ್ರಿಯೇಟರ್ ಜೊತೆ ರೈಡ್ ಮಾಡ್ಬೇಕಂತ ಯಾರಾದ್ರೂ ಇದ್ದಾರಾ ಹಾಗೇನಾದ್ರು ಸ್ಪೆಸಿಫಿಕ್? ಫಸ್ಟ್ಲಿ ನಾನು ಯಾವಾಗ್ಲೂ ಸೋಲೋ ರೈಡ್ ಮಾಡ್ಬೇಕು ಅಂತ ಇಷ್ಟ. ಸೊ ನಿಮ್ಗೆ ಯಾರ ಜೊತೆನೂ ಇಲ್ಲ. ಬಟ್ ನನಗೆ DVN ಇಷ್ಟ. ಹೌದಾ? DVN ಇಷ್ಟ ಬಿಕಾಸ್ ಅವರು ಸ್ಟ್ರೇಟ್ ಇದ್ದಾರೆ. ಈಗ ನಮ್ಮ ಕರ್ನಾಟಕ ಕ್ರಿಯೇಟರ್ ಕಮ್ಯುನಿಟಿ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಅವ್ರ ಕಾಂಟ್ರವರ್ಸಿನೇ ಅವರ ವ್ಯೂಸ್, ಕಾಂಟ್ರವರ್ಸಿನೇ ಅವರ ಜೀವನ. ನನ್ನ ಪ್ರಕಾರ ಏನೋ ಒಂದು ಮೈನಸ್ ಪಾಯಿಂಟ್ ತಗೊಂಡು ಮಾಡ್ಬಿಡ್ತಾರೆ. ನೀವು ಮೀಟ್ ಆಗಿದ್ದೀರಾ DVನ? ಇಲ್ಲ ಬಂದಿದ್ರು ನಿಮ್ ತರ ಪ್ಲಾನ್ ಮಾಡ್ತಾ ಇದ್ವಿ, ಬಟ್ ಮೀಟ್ ಮಾಡಕ್ ಆಗಿಲ್ಲ. ನೋಡಿ ಎಷ್ಟು ವಿ ಆರ್ ಟಾಕಿಂಗ್ ಫ್ರಮ್ ಲಾಸ್ಟ್ 3-4 months. DVN 1 ವರ್ಷ ಆಯ್ತು ಮೀಟ್ ಮಾಡ್ಬೇಕು ಅಂತ. ನಾವು ಮೊನ್ನೆ ಇವೆಂಟ್ ಅಲ್ಲಿ ನೋಡಿದೆ, ನಿಮ್ ವಿಡಿಯೋ ನೋಡಿದೆ. ಹೌದು, ಬಟ್ ನೀವಾಗ ನಾನು ಅಸ್ಸಾಮಲ್ಲಿ ಇದ್ದೆ, ನಾನು ಆ ವಿಡಿಯೋ ನೋಡಿದೆ. ಅವ್ರು ಬಂದಿದ್ರು. ಹೌದು, ವಿ ವಿಲ್ ಆಲ್ ಕ್ಯಾಚ್ ಅಪ್ ಒನ್ಸ್. Sure. ನೀವು ವಿಲ್ ಸಿಟ್ ಫಾರ್. ಓಕೆ, ಸೊ ನೀವು ಕಾಂಟ್ರವರ್ಸಿ ಬಗ್ಗೆ ಹೇಳಿದ್ರಿ. ನೀವೇನಾದ್ರೂ ಕಾಂಟ್ರವರ್ಸಿ ಫೇಸ್ ಮಾಡಿದೀರಾ? ತುಂಬಾ ಮಾಡಿದೀನಿ. ನಮ್ಮ ಮಾತಿಂದಾನೇ ಮಾಡಿರೋದು. ಕಾಂಟ್ರವರ್ಸಿ ಹೇಳಿ. ನಮ್ದು ಐ ಥಿಂಕ್ ದೊಡ್ಡದು 2 ಕಾಂಟ್ರವರ್ಸೀಸ್ ಆಗಿರೋದು. ಫಸ್ಟ್ಲಿ ಪ್ರಮೋಟಿಂಗ್ ಸಮ್ ಆಪ್ಸ್. ಸೊ ಆ ಟೈಮ್ ಅದು ಲೀಗಲ್ ಇತ್ತು, ಹಂಗೆ ಮಾರಬಾರ್ದಿತ್ತು. ಬಟ್ ಐ ಫೀಲ್ ಲೈಕ್ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ, ಅದರಿಂದ ನಾನು ಒಂದು ಮಿಸ್ಟೇಕ್ ಮಾಡಿದೆ. ಬಟ್ ಲೀಗಲ್ ಆಪ್ಸ್ ಐ ಹ್ಯಾವ್ ಪ್ರಮೋಟೆಡ್ ದಟ್ ಟೈಮ್. ಸೊ ಅದು ಮಾರಬಾರ್ದಿತ್ತು, ಈಗ ಅದು ಕಂಪ್ಲೀಟ್ಲಿ ಬ್ಯಾನು. ಬಟ್ ಅದನ್ನು ನಾನು ಮಾಡಿರೋ ತಪ್ಪು ಅಂತ ನಾನು ಒಪ್ಕೊಂತೀನಿ. ಹಂಗೆ ಮಾರಬಾರ್ದಿತ್ತು, ಬಟ್ ಆ ಸಿಚುವೇಶನ್ ನಂದು ಹಂಗಿತ್ತು. ಏನಾಯ್ತು ಕಾಂಟ್ರವರ್ಸಿ ಅಂದ್ರೆ? ನೀವು ಅದನ್ನ ಪ್ರಮೋಟ್ ಮಾಡಿದ್ದೀನಿ, ಆಯ್ತು. ಅದರಿಂದ ಕೆಲವೊಂದು ಜನ ವಿಡಿಯೋ ಮಾಡಿದೆ ನಮ್ಮ ಮೇಲೆ. ಸೊ ವಿಡಿಯೋ ಮಾಡ್ತಾ ಹೆಂಗಾಯ್ತು ಅಂದ್ರೆ, ಅವರು ಅಮ್ಮ ಅಪ್ಪನ ಫ್ಯಾಮಿಲಿನ ಇನ್ವಾಲ್ವ್ ಮಾಡಿ ವಿಡಿಯೋ ಮಾಡಿ ಆಗ್ತಾ ಇದ್ರು. ಅದು ಸ್ವಲ್ಪ ಜಾಸ್ತಿ ಆಯ್ತು. ಯಾರೋ ಒಬ್ರು ಯೂಟ್ಯೂಬರ್ ಇದ್ದಾರೆ, ಅವ್ರು ನನ್ನ ಹಿಂದೆ ಫುಲ್ ಓಕೆ ಲೇಕಿ, ಡೈಲಿ ಲೇಕಿ ವಿಡಿಯೋ. ಅಂಡ್ ಒನ್ ಮೋರ್ ಥಿಂಗ್ ವಾಟ್ ಐ ಫೀಲ್ ಇಸ್, ಯು ಆಲ್ಸೋ ಗೋ ಅಂಡ್ ಸರ್ಚ್ ಎನಿ ಆಫ್ ಅವರ್ ವಿಡಿಯೋ ವೇರ್ ಎವರ್. ಯಾರೋ ಈಗ ನಮ್ಮ ಬಗ್ಗೆ ಆ ವಿಡಿಯೋಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಆ ವಿಡಿಯೋ ರೀಚ್ ಚೆನ್ನಾಗಿರುತ್ತೆ. ಐ ಡೋಂಟ್ ನೋ ಹೌ. ಸೊ ಈಗ ಅದು ಪಾಸಿಟಿವ್ಲಿ ಮಾತಾಡ್ತಾರಂತ ಏನೂ ಇಲ್ಲ, ಈಗ ನೆಗೆಟಿವ್ ಮಾತಾಡಿದ್ರೆ ಇನ್ನೂ ಜಾಸ್ತಿ ವ್ಯೂಸ್ ಬರುತ್ತೆ. ರೈಟ್, ಅದು ಎಲ್ಲಾರ್ದು ಒಂದಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಚಾಕ್ಲೇಟ್ ಕಾಂಟೆಂಟ್ ಮಾಡ್ತಾ ಇದ್ದೆ, ನಾನು ಚಾಕ್ಲೇಟ್ ಕೊಟ್ಟು ಅವ್ರು ಈಸ್ಕೊಂಡ್ರೆ ವ್ಯೂಸು, ಚಾಕ್ಲೇಟ್ ಈಸ್ಕೊಳ್ಳಿ ಅಂದ್ರೆ ಡಬಲ್ ವ್ಯೂಸ್, ನೆಗೆಟಿವ್ ಆದ್ರೆ ಡಬಲ್ ವ್ಯೂಸ್. ಸೊ ಐ ಥಿಂಕ್ ಅವ್ರದ್ದು ತಪ್ಪಿಲ್ಲ, ಮಾಡೋರು ಮಾಡ್ಲಿ, ಕಾಂಟ್ರವರ್ಸಿ ಅವ್ರದ್ದು ಒಳ್ಳೇದಾಗ್ಲಿ. ಬಟ್ ಸೊ ಆ ಟೈಮ್ ನಾನು ಹಿಂಗೆ ಫೋನ್ ತಗೊಂಡು ಕಾರಲ್ಲಿ ನನ್ನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ನೀವು, ಎಷ್ಟೋ ಒಂದು ರೇಪ್ಸ್ ನಡೀತಾ ಇದೆ ನಮ್ಮ ಕಂಟ್ರಿಯಲ್ಲಿ, ಎಷ್ಟೋ ರೋಡ್ ಬಗ್ಗೆ ಪ್ರಾಬ್ಲಮ್ ಇದೆ, ಎಷ್ಟೊಂದು ಪಾಲಿಟಿಷಿಯನ್ಸ್ ತಪ್ಪು ಮಾಡ್ತಾ ಇದ್ದಾರೆ, ಎಷ್ಟೋ ಒಂದು ಸಾವಿರಾರು ತಪ್ಪು ನಡೀತಾ ಇದೆ. ನೀವು ಡೈಲಿ ನೋಡ್ತೀರಾ, ಬಟ್ ನೀವು ಮಾತಾಡೋಕ್ಕಾಗಲ್ಲ, ನೀವು ಯಾರಿಗೂ ಹೋಗಿ ಕೇಳೋಕ್ಕಾಗಲ್ಲ. ಸೊ ಅಷ್ಟು ನಿಮಗೆ ಪವರ್ ಇದ್ರೆ ಅವ್ರನ್ನ ಹೋಗಿ ಕೇಳಿ ಅಂತ ನಾನು ಒಂದು ವಿಡಿಯೋ ಹಾಕಿದೆ. ಸೊ ಅದರಿಂದ ಇನ್ನೂ ಸ್ವಲ್ಪ ಹೀಟ್ ಅಪ್ ಜಾಸ್ತಿ ಆಗ್ಬಿಟ್ಟು ಅದು. ಸೊ ನಮ್ಮ ಅಗೇನ್ಸ್ಟಲ್ಲಿ ಐ ಥಿಂಕ್ ಆ ಟೈಮ್ ಆಲ್ಮೋಸ್ಟ್ ಒಂದು 400-500 ವಿಡಿಯೋ ಯಾರೋ ಇಲ್ಲ, ಎಷ್ಟೊಂದು ಕ್ರಿಯೇಟರ್ಸ್ ನಮ್ಮ ಅಗೇನ್ಸ್ಟಲ್ಲಿ ಮಾಡಿದ್ರು. 400 ವಿಡಿಯೋ ಮೇ ಬಿ ಇರುತ್ತೆ, ಐ ಥಿಂಕ್ ಅಷ್ಟೊಂದು ವಿಡಿಯೋಸ್ ಇರುತ್ತೆ, ಶಾರ್ಟ್ಸು ಲಾಂಗ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ. ಮತ್ತೆ ಒಬ್ರು ಯಾರೋ ನನಗೆ ಇದು ಕಳಿಸಿದ್ರು, ಏನೋ ಲೀಗಲ್ ನೋಟಿಸ್ ಕಳಿಸಿದ್ರು. ಬಟ್ ಅದನ್ನ ನಾವು ಸುಪ್ರೀಂ ಕೋರ್ಟ್ ಜಡ್ಜ್ ನಮಗೆ ಒಬ್ರು ಇದ್ದಾರೆ, ಅವ್ರ ಹತ್ರ ಚೆಕ್ ಮಾಡಿದೆ. ಅವರು ಇಲ್ಲ ಲೇಕಿ ಇದು ವ್ಯಾಲಿಡ್ ಇಲ್ಲ, ಲೈಟ್ರ್ ತಗೊಂಡು ಆನ್ ಕ್ಯಾಮ್ರಾ ಬರ್ನ್. ನೀವು ಮಾಡಿದ್ರಾ? ಹೌದು, ಲೀಗಲ್ ನೋಟಿಸ್ನ ಬರ್ನ್ ಮಾಡಿಬಿಟ್ಟಿದ್ವಿ. ಇದು ಲಾಸ್ಟ್ ಇಯರ್, ಐ ಥಿಂಕ್ ಲಾಸ್ಟ್ ಇಯರ್. ಹೌದು, ಲಾಸ್ಟ್ ಇಯರ್. ಓಕೆ, ಅಂದ್ರೆ ಫೇಕ್ ಅಲಿಗೇಷನ್ ಇತ್ತು? ಹೌದು, ಫೇಕ್ ಅಲಿಗೇಷನ್ ಇತ್ತು. ಸೊ ಅದು ಅವ್ರ ವ್ಯೂಸ್ಗೋಸ್ಕರ ಅವ್ರ ಲೀಗಲ್ ನೋಟಿಸ್ ಕಳಿಸಿದ್ರು, ನಾವು ಬರ್ನ್ ಮಾಡ್ಬಿಟ್ಟಿದೀನಿ. ಅವ್ರಿಗೆ ಫುಲ್ ಹೀಟ್ ಅಪ್ ಆಗ್ಬಿಟ್ಟಿದ್ದು. ನಾವೆಲ್ಲರೂ ಸೇರಿ ಇದು ಮಾಡ್ತೀವಿ ಅದು ಮಾಡ್ತೀವಿ, ಯಾರು ಏನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅದು ವ್ಯಾಲಿಡೇ ಇರಲಿಲ್ಲ. ಸೊ ನಾವು ಬರ್ನ್ ಮಾಡಿ ಕ್ಲಿಯರ್ ಮಾಡಿದೆ ಅಷ್ಟೇ. ಅದರಿಂದ ಅವ್ರು ಇನ್ನೂ ಇದಾಗಿದೆ. ಬಟ್ ಐ ಥಿಂಕ್ ಮಾಡೋರು ಮಾಡ್ತಾ ಇರ್ತಾರೆ, ಮಾತಾಡೋರು ಮಾತಾಡ್ತಾ ಇರ್ತಾರೆ. ಬಟ್ ನಾವು ಈಗ ನಮ್ಮ ಕಡೆ ನಾವು ಕಲ್ತು
ಬೆಟರ್ ಆಗಿದೆ. ಅದಾದ್ಮೇಲೆ See, ನೀವು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರೋ ಎನಿಮಿ ಇದಾರೆ ಅಂದ್ರೆ ಅವ್ರು ನಮ್ಗೆ ಎನಿಮಿ ಇರೋಂತ ಏನು ಇದಿಲ್ಲ, ರೈಟ್? ಮೇ ಬಿ ನಿಮ್ಗೆ ಏನೋ ಬೇರೆ ವಿಷಯ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ. ಬಟ್ ದಟ್ ಡಸಂಟ್ ಮೀನ್ ಈವನ್ ಹಿ ಇಸ್ ಮೈ ಎನಿಮಿ, ರೈಟ್? ಕರೆಕ್ಟ್. ಹಂಗಿರಲ್ಲ. Correct. ಸೊ ಐ ಥಿಂಕ್ ಮಾಡೋರು ಮಾಡ್ತಾರೆ, ಮಾತಾಡೋರು ಮಾತಾಡ್ತಾರೆ, ಬಟ್ ಓನ್ಲಿ ಫಾರ್ ವ್ಯೂಸ್ ಅವ್ರು ಮಾಡೋದು ಅಷ್ಟೇ, ಬೇರೆ ಏನೂ ಇಲ್ಲ. ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ. ಈಗ ನಾವು ಮಾಡಿರೋ ತಪ್ಪಿದ್ರೆ ಗೌರ್ಮೆಂಟ್ ಯಾರು ಲೀಗಲ್ ಆಕ್ಷನ್ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ? ಬಿಕಾಸ್ ಆ ಟೈಮ್ ಅದು ಲೀಗಲ್ ಇತ್ತು, ಮಾಡ್ತಾ ಇದ್ದೆ. ಈಗ ಇಲ್ಲ, ರೈಟ್? ಬಟ್ ಮತ್ತೆ ಅದನ್ನ ನಾವು ಮಾಡಕ್ ಹೋಗಲ್ಲ, ಅದು ಆಲ್ರೆಡಿ ಡಿಸಿಷನ್ ಮಾಡಿದೆ. ಈಗನೂ ನಮಗೆ ತುಂಬಾ ಅಂದ್ರೆ ತುಂಬಾ ಆಫರ್ಸ್ ಬರ್ತಾ ಇದೆ. ಆಫರ್ಡ್ ಮೀ ಲೈಕ್ 20-30 lakhs ಫಾರ್ ಒನ್ ಸಿಂಗಲ್ ವಿಡಿಯೋ ಆ್ಯಂಡ್ ಈ ಥರ ಈಗನೂ ಆಫರ್ಸ್ ಬರ್ತಾ ಇದೆ. ಬಟ್ ಈಗ ನಮಗೆ ನಮ್ಮಿಂದ ಪಾಪ ಯಾರಿಗೂ ಏನು ಆಗಬಾರ್ದು. ಹೌದು, ದಟ್ ಇಸ್ ಆಗ ಒಂದು ಐಡಿಯಾ ಇರಲಿಲ್ಲ, ತಪ್ಪಾಗೋಯ್ತು, ಅದನ್ನ ತಿಳ್ಕೊಂಡು ನಾವು ಸರಿ ಡೈರೆಕ್ಷನ್ ಅಲ್ಲಿ ಹೋಗ್ತೀವಿ. ಹೌದು, ನಾವು ತಪ್ಪು ಕರೆಕ್ಟೇ ಮಾಡಿದೀವಿ ಅಂತ ಹೇಳಿಲ್ಲ, ನಾನು ಒಪ್ಕೊಳ್ತೀನಿ ನಾವು ತಪ್ಪು ಮಾಡಿದೆ, ಆ ತಪ್ಪನ್ನ ಮತ್ತು ನಾವು ಈಗ ಕರೆಕ್ಟ್ ಮಾಡ್ತಾ ಇದೀವಿ, ಅದನ್ನ ಮತ್ತೆ ಮಾಡಕ್ ಹೋಗಲ್ಲ, ಲೈಫಲ್ಲಿ ಮತ್ತೆ ಮಾಡಲ್ಲ ಅಷ್ಟೇ. ವೆರಿ ನೈಸ್. ಅದೊಂದು ಇನ್ನೊಂದು ಎರಡು ಕಾಂಟ್ರವರ್ಸಿ ಅಂತ ಹೇಳಿದ್ರು. ಒಂದು ಇದು, ಇನ್ನೊಂದು ಕಾಂಟ್ರವರ್ಸಿ ಅಂತ ಹೇಳಲ್ಲ, ಪೆಟ್ರೋಲ್ ಬೇಕಾ ಅಂತ ಒಂದು ವೈರಲ್ ಆಯ್ತು ಜಾಸ್ತಿ, ರೈಟ್? ಈಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪೆಟ್ರೋಲ್ ಬೇಕಾ. ಸೊ ಅದು ಕಾಂಟ್ರವರ್ಸಿ ಅಂತ ಹೇಳಲ್ಲ, ಆಕ್ಚುಲಿ ಒಂದೇ ಕಾಂಟ್ರವರ್ಸಿ ಇತ್ತು, ಇದು ಅಷ್ಟೇ. ಈಗ ಇದು ಪೆಟ್ರೋಲ್ದು ಇದು ಆ ಟೈಮಲ್ಲಿ ಎಲ್ಲ ಸುಮ್ಮನೆ ಹಂಗೆ ತಗೊಂಡು ಪೆಟ್ರೋಲ್ ಬೇಕಾ ಅಂತ ನಮ್ಮನ್ನ ಹಂಗೆ ಕಿಂಡಲ್ ಮಾಡ್ತಾರೆ. ಕಿಂಡಲ್ ನಾವು ತಮಿಳಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಮಕ್ಕರ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ. ಲೇಕಿ ಪೆಟ್ರೋಲ್ ಬೇಕಾ. ಈಗನು ರೋಡ್ ಅಲ್ಲಿ ಯಾವಾಗ್ಲೂ ಟ್ರಾಫಿಕ್ ಅಲ್ಲಿ ಇದನ್ನ ಸೌಂಡ್ ಬರ್ತಾರೆ, ಯಾರು ಪೆಟ್ರೋಲ್ ಬೇಕಾ. ಸೊ ಅದು ಒಂದು ಫನ್, ದಟ್ ಈಸ್ ನಾಟ್ ಅ ಕಾಂಟ್ರವರ್ಸಿ. ಒನ್ ಕಾಂಟ್ರವರ್ಸಿ ಓನ್ಲಿ, ಒನ್ ಲೈಫ್ ಅಲ್ಲಿ ಒಂದೇ ಒಂದು ಕಾಂಟ್ರವರ್ಸಿ ಆಗಿದೆ. ಬೆಂಕಿ ಹಾಕ್ಬಿಟ್ಟಿದೀನಿ. ಹೌದು, ಎಲ್ಲ ವಿಷಯ ಅಲ್ಲ. ಸೊ ಬ್ರೋ, ಓಕೆ, ಈಗ ಅರ್ಥ ಆಯ್ತು. ಸೊ ಅಟ್ ದ ಎಂಡ್ ಇದರ ಕನ್ಕ್ಲೂಷನ್ ಏನು ಅಂದ್ರೆ, ನಮ್ಮಿಂದ ತಪ್ಪಾಗಿ ನಾವು ತಿದ್ಕೊಂಡು ಸರಿ ಆಗ್ಬೇಕು ಅಂಡ್ ನಾವು ಬೇರೆಯವರಿಗೆ ಹಾರ್ಮ್ ಮಾಡದೆ ನಮ್ಮ ಕೆಲಸ ಮಾಡ್ತಾ. ನನ್ನ ಪ್ರಕಾರ ನೀವು ಯಾರ ಬಗ್ಗೆ ತಪ್ಪು ಮಾತಾಡೋದು ಮಾತ್ರ ನಿಮ್ನ ಕಾಂಟೆಂಟ್ ನ ಯೂಸ್ ಮಾಡಬೇಡಿ. ಡೂ ಸಮಥಿಂಗ್ ಗುಡ್, ಎಸ್, ರೈಟ್? ಅಷ್ಟು ನೀವು ಮಾತಾಡಬೇಕು ಅಂದ್ರೆ ಎಲ್ಲರ ಬಗ್ಗೆ ಮಾತಾಡಿ. ಈ ಕಾಲದಲ್ಲಿ ಇಂಡಿಯಾ ಅಲ್ಲಿ ಓಪನ್ ಆಗಿ ಹೇಳ್ತೀನಿ, ಐ ಥಿಂಕ್ ಕೆಲವೊಂದು ಜನ ಇದನ್ನ ತಗೊಂಡ್ರು ಕಾಂಟ್ರವರ್ಸಿ ಮಾಡ್ತಾರೆ. ದುಡ್ಡು ಇದ್ರೆ ನಮ್ಮ ಇಂಡಿಯಾಲಿ ಏನಾದ್ರೂ ಮಾಡ್ಬೋದು ಗುರು, ಏನಾದ್ರೂ ಮಾಡ್ಬೋದು. ದಟ್ ಈಸ್ 100% ಶ್ಯೂರ್. ನಿಮ್ಮ ಹತ್ರ ದುಡ್ಡಿದ್ರೆ, ಪವರ್ ಇದ್ರೆ, ನೀವು ಇಂಡಿಯಾಲಿ ಏನೋ ಮಾಡ್ಬೋದು. ಅದು ಸತ್ಯ. ನೀವು ಏನ್ ಮಾತಾಡಿದ್ರು, ಏನ್ ಲಾನು ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ದಟ್ ಈಸ್ ಒನ್ ರಿಯಾಲಿಟಿ. ಐ ಥಿಂಕ್ ಯು ಆಲ್ಸೋ ಹ್ಯಾವ್ ಟು ಅಗ್ರಿ. ಎವ್ರಿ ಒನ್ ಶುಡ್ ಅಗ್ರಿ ಮಾಡಲೇಬೇಕು. ಬಿಕಾಸ್ ಅದೇ ಪವರ್, ದುಡ್ಡು ಪವರ್ ಅಷ್ಟೇ, ಬೇರೆ ಏನೂ ಇಲ್ಲ. ಮನಿ ಇದ್ರೆ ನೀವು ಏನಾದ್ರೂ ಮಾಡ್ಬೋದು. ಅದೇ ನೀವು ನೋಡ್ತಾ ಇರ್ತೀರಾ, ನೋಡಿ. ಈಗನು ನೀವು ಎಷ್ಟೋ ದೊಡ್ಡ ದೇವಸ್ಥಾನ ಅಲ್ಲಿ ಹೋಗಿ VIP ದರ್ಶನ, ದುಡ್ಡು ಕೊಟ್ರೆ VIP ದರ್ಶನ, ದುಡ್ಡಿಲ್ಲ ಅಂದ್ರೆ ಫುಲ್ ಡೇ ಕಾಯ್ಬೇಕು. ದೇವ್ರನ್ನ ನೋಡ್ಬೇಕು ಅಂದ್ರೆ 12 hours 24 hours ಲೈನಲ್ಲಿ ನಿಂತ್ಕೋಬೇಕು. ದುಡ್ಡು ಕೊಡೋರು 10,000 ಕೊಡಿ, 10 minutes ಅಲ್ಲಿ ನಿಮ್ ದರ್ಶನ ಮಾಡ್ಬೋದು. ನೋಡಿ, ದೇವ್ರನ್ನೇ ಬಿಸ್ನೆಸ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಇದೆಲ್ಲ ನಾವು ಮಾತಾಡಂಗಿಲ್ಲ. ಬೇರೆಲ್ಲ ನೋಡಿದ್ರೆ ಎಷ್ಟೊಂದು ಕರಪ್ಷನ್ ಇದೆ. ನಮ್ಮ ಇಂಡಿಯಾಲಿ ಒಂದು ಪಾಸ್ಪೋರ್ಟ್ ಮಾಡ್ಬೇಕು ಅಂದ್ರೆ ನೀವು 2,000 ರೂಪಾಯಿ ಪೊಲೀಸ್ ವೆರಿಫಿಕೇಶನ್ ಕೊಡ್ಬೇಕು. ಸೊ ತುಂಬಾ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಹೆಂಗೋ ಹೋಗ್ಬಿಡುತ್ತೆ ನನ್ನ ಪ್ರಕಾರ. ಐ ಥಿಂಕ್ ಓಕೆ, ವಿ ಶುಡ್ ಲೀವ್ ಇಟ್ ಹಿಯರ್. ಸೊ ನಾವು ನಮ್ಮ ಕೈಯಲ್ಲಿ ಏನು ಕಂಟ್ರೋಲ್ ಇರುತ್ತೆ ಅದನ್ನ ಸರಿ ದಾರಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ ಒಂದು ಇಶ್ಯೂ ಆಯಿತು ಅಂತ ಹೇಳಿದ್ರು, ಆಗ ನಾವು ನಮ್ಮಷ್ಟಿಗೆ ಯಾರೋ ತಪ್ಪು ಮಾತಾಡಿದ್ರು ನನ್ನ ಬಗ್ಗೆ ನಿಮ್ಮ ಬಗ್ಗೆ ಒಬ್ರು, ನಾವು ನಮ್ಮ ಕೆಲಸ ಅವರಿಗೆ ನಾವು ಆನ್ಸರ್ ಕೊಡ್ಬೇಕಂತ ಅನ್ಸತ್ತ ನಿಮ್ಗೆ ಸೋಷಿಯಲ್ ಮೀಡಿಯಲ್ಲಿ? ಅದ್ರ ನಾವು ನಮ್ಮ ನಾನು ಮಾಡಿರೋ ತಪ್ಪು. ನಾನು ಅವಾಗ ಆ ವಿಡಿಯೋ ಮಾಡಿ ಆನ್ಸರ್ ಕೊಡ್ಲಿಲ್ಲ ಅಂದ್ರೆ ಇವತ್ತು ಅಷ್ಟು ದೊಡ್ಡ ಕಾಂಟ್ರವರ್ಸಿ ಆಗ್ತಾ ಇಲ್ಲ. ಸೊ ಆ ಕಾಂಟ್ರವರ್ಸಿ ಬಿಕಾಸ್ ನನ್ನ ಲೈಫಲ್ಲಿ ಇದು ಫಸ್ಟ್ ಕಾಂಟ್ರವರ್ಸಿ. ನನಗೆ ಗೊತ್ತಿಲ್ಲ ಹೆಂಗ್ ರಿಯಾಕ್ಟ್ ಮಾಡಬೇಕು ಅಂದ್ರೆ. ನಾನು ಹೆಂಗ್ ಪರ್ಸನ್ ಅಂದ್ರೆ, ನಾನು ಇವತ್ತುವರೆಗೆ ನಾನು 25 years ಏಜ್ ಯಾರನ್ನ ಹೋಗಿ ನಾನು ಹಿಂಗೆ ಟಚ್ ಮಾಡಿಲ್ಲ, ಯಾರೋ ಬಂದು ನನ್ನ ಹಿಂಗೆ ಟಚ್ ಮಾಡಿಲ್ಲ. ವೆರಿ ಸೈಲೆಂಟ್ ಪರ್ಸನ್, ಐ ಆಮ್ ವೆರಿ ಕಾಮ್ ಪರ್ಸನ್. ಜಗಳ ಗಿಡ ಲೈಫಲ್ಲಿ ಏನೂ ಇಲ್ಲ. ಡೈಲಿ ನಮ್ಮ ಫ್ಯಾಮಿಲಿ, ಊಟ, ನಮ್ಮ ವಿಡಿಯೋಸು, ಅದೇ ಜೀವನ. ಜಗಳ ಗಿಡ ಎಲ್ಲ ಏನೂ ಇಲ್ಲ. ಸೊ ನಮಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಕಾಂಟ್ರವರ್ಸಿ ಆಗಿರೋದು. ಈಗ ಕೆಲವೊಂದು ಯೂಟ್ಯೂಬರ್ಸ್ಗೆ ಡೈಲಿ ಕೆಲಸನೇ ಕಾಂಟ್ರವರ್ಸಿ, ಆಯ್ತಾ? ಅವ್ರ ಕೆಲಸನೇ ಕಾಂಟ್ರವರ್ಸಿ. ನಮ್ಗೆ ಹಂಗಿಲ್ಲಪ್ಪ, ನಮಗೆ ಅದರೆಲ್ಲ ಗೊತ್ತಿಲ್ಲ. ನಾವು ಸಿಂಪಲ್ ಲೈಫು, ಸಿಂಪಲ್ ಪರ್ಸನು, ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ನಾನು ಆ ಸಿಚುವೇಶನಲ್ಲಿ ಏನಾಗಿದ್ದು ಅಂದರೆ ರಿಯಾಕ್ಟ್ ಮಾಡಿಬಿಟ್ಟೆ. ಸೊ ಆ ರಿಯಾಕ್ಟ್ ಮಾಡಿರೋದ್ರಿಂದ ಅದು ಫ್ಯೂಲ್ ಥರ ಆಗಿತ್ತು, ಜಾಸ್ತಿ ಆಗಿರೋದು. ಸೊ ಈಗ ನನಗೆ ಏನೋ ನಾವು ಏನು ಮಾಡಿದ್ರು ಏನೋ ಯಾರೋ ಮಾತಾಡ್ತಾರೆ ತಪ್ಪು. ಸೊ ಅದನ್ನ ನಾವು ಮತ್ತೆ ರಿಪ್ಲೈ ಮಾಡಿ ಏನೂ ಮಾಡೋಕ್ಕಾಗಲ್ಲ. ಈಗ ನೋಡಿ, ನನಗೆ ಈಗ ಇವತ್ತು ನಾನು ನನ್ನ ಡ್ಯಾಡಿ ಬಗ್ಗೆ ಕಾರ್ ಪರ್ಚೇಸ್ ಮಾಡ್ತಾ ಇದ್ದೀನಿ, ವಿಡಿಯೋ ಆಗಿದೆ. ಫಸ್ಟು ಕನ್ನಡದಲ್ಲಿ ಆಗಿದೆ. ಬಿಕಾಸ್ ಕರ್ನಾಟಕ ನನಗೆ ಊಟ ಕೊಡ್ತಾ ಇದೆ, ಕರ್ನಾಟಕ ನನಗೆ ಒಳ್ಳೆ ಮನೆ ಕೊಟ್ಟಿರೋದು, ಕರ್ನಾಟಕ ಒಳ್ಳೆ ಜೀವನ ಕೊಟ್ಟಿರೋದು. ಸೊ ಫಸ್ಟ್ ಈಸ್ ಕನ್ನಡ. ಸೊ ಐ ಪೋಸ್ಟೆಡ್ ಫಸ್ಟ್ ವಿಡಿಯೋ ಇನ್ ಕನ್ನಡ. ಸೇಮ್ ಟಾಪಿಕ್. ಈಗ ನಾನು ಏನು ವಿಡಿಯೋ ಮಾಡಿದ್ರು ನಾನು 4 languages ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಐ ಕೇಮ್ ಟು ಮೀಟ್ ಶ್ರವಣ್ ಬ್ರೋ. ಸೊ ಓಕೆ, ಶ್ರವಣ್ ಭಾಯ್ನ ಮಲ್ವಾ ಅಯ್ಯೋ, ರಾಜಸ್ಥಾನಿ. ನಾನು ಶ್ರವಣ್ ಬ್ರದರ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ, ಕನ್ನಡ. ನಾ ಶ್ರವಣ್ ಬ್ರದರ ಮೀಟ್ பண்ண வந்திருக்க இன்னைக்கு, இவர் ஒரு யூடியூபர். थर्ड, मैं आज श्रवण भाई से मिलने आया हूँ जो एक यूट्यूबर है. 4 ಸೇಮ್ ವಿಡಿಯೋನ 4 languages ಮಾಡ್ತೀನಿ. ಸೊ ಫಸ್ಟು ಕನ್ನಡದಲ್ಲಿ ಅಪ್ಲೋಡ್ ಮಾಡಿದೆ,
ಸೆಕೆಂಡ್ ಹಿಂದಿಯಲ್ಲಿ ಅಪ್ಲೋಡ್ ಮಾಡಿದೆ. ಈಗ ಹಿಂದಿಯಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಮೇಕ್ ಇನ್ ಕನ್ನಡ. ಗುರು ನೀನು ಫಸ್ಟ್ ಹೋಗಿ ವಿಡಿಯೋ ನೋಡಿ ಗುರು, ಫಸ್ಟ್ ಕನ್ನಡದಲ್ಲಿ ಅಪ್ಲೋಡ್ ಮಾಡಿರೋದು. ಈಗ ಅವ್ರು ಒಬ್ರೊಬ್ರಿಗೂ ನಾವು ಹೇಳೋಕ್ಕಾಗಲ್ಲ. ಸೊ ಅದು ಬಿಟ್ಬಿಟ್ಟೆ ಐ ಥಿಂಕ್ ಯು ಶುಡ್ ನೆವರ್ ರಿಯಾಕ್ಟ್ ಆನ್ ಎನಿಥಿಂಗ್. ನೀವು ಏನು ಕೆಲಸ ಮಾಡ್ತಾ ಇದ್ರು ಮಾಡ್ತಾ ಹೋಗ್ತಾ ಇರಿ. ಬ್ಯಾಕ್ ಸೈಡಿಂದ ಕೆಲವೊಂದು ನಾಯಿ ಥರ ಬಾರ್ಕ್ ಮಾಡ್ತಾ ಇದ್ದಾರೆ, ಅವ್ರನ್ನ ಏನು ರಿಯಾಕ್ಟ್ ಮಾಡಿ ಏನು ಇದಿಲ್ಲ, ನಮ್ಮ ಕೆಲಸ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಯೂಟ್ಯೂಬ್ ಇನ್ಕಮ್ ಬಗ್ಗೆ ಓಕೆ, ಬೆಸ್ಟ್ ಕೇಳಿದ್ರೆ ಇವತ್ತೇ. ಓಕೆ, ಸೊ ನನ್ನ ಯೂಟ್ಯೂಬ್ ಇನ್ಕಮು ಐ ಥಿಂಕ್ ಒಂದು 100K ಸಬ್ಸ್ಕ್ರೈಬ್ ಇರೋರಿಗೆ ಎಷ್ಟು ಇನ್ಕಮ್ ಇರುತ್ತೋ ಅಷ್ಟೇ ನಂದು. ಯಾಕೆ ಅಂತ ಹೇಳ್ತೀನಿ, ಬಿಕಾಸ್ ನಾನು ಶಾರ್ಟ್ ವಿಡಿಯೋ ಮಾಡ್ತೀನಿ. ಶಾರ್ಟ್ ವಿಡಿಯೋ ಅಲ್ಲಿ ನೀವು ಒಂದು ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ಟೇಕನ್ 10 million ವ್ಯೂಸ್ ಆಲ್ಸೋ ಹಾರ್ಡ್ಲಿ 5 rupees 10 rupees ಬರೋದು ಅಷ್ಟೇ, 10-20 rupees. ಕರೆಕ್ಟ್ ಆಯ್ತಾ? ನಾಟ್ 10-20 rupees, ಐ ವುಡ್ ಸೇ ಒಂದು $2-3. ಸೊ ಇಟ್ ಈಸ್ ಸಮ್ವೇರ್ ಅರೌಂಡ್ 200-300 rupees. 10 million ವ್ಯೂಸ್ಗೆ 200-300 rupees ಸಿಗ್ತಾ ಇದೆ ನಿಮಗೆ. ಸೊ ನನ್ನ ಯೂಟ್ಯೂಬ್ ಇನ್ಕಮ್ ಅಷ್ಟು ಇಲ್ಲ. ಇಟ್ ಈಸ್ ಲೈಕ್ ತುಂಬ ಅಂದರೆ ತುಂಬ ಲೆಸ್ಸು. ಈಗ ನನ್ನ ಪ್ರಕಾರ ನಾನು ಯಾವ ರೇಂಜಲ್ಲಿ ಇದ್ದೀನಿ, ಈ ರೇಂಜಲ್ಲಿ ಯಾರೋ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದರೆ ಲಾಂಗ್ ವೀಡಿಯೋಸು ಪರ್ ಮಂತ್ ಅವರ ಇನ್ಕಮ್ ಮೋಸ್ಟ್ಲಿ ಒಂದು 70 to 80 lakhs ಇರುತ್ತೆ. ಬಟ್ ನನಗೆ ಹೆಂಗಾಯಿತು ಅಂದರೆ ಅದ್ರದ್ದು 1% ಇಲ್ಲ. 80 lakhs 1% ಏನಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ, ಅದನ್ನೂ ಇಲ್ಲ. ಬಟ್ ಅಗೇನ್ ನನಗೆ ಈಗ ಅದು ಅಷ್ಟು ಮ್ಯಾಟ್ರ್ ಆಗ್ತಾ ಇಲ್ಲ, ಬಿಕಾಸ್ ನಾನು ಬ್ರ್ಯಾಂಡ್ ಪ್ರಮೋಷನಿಂದ ನನಗೆ ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ಒಳ್ಳೆ ಇನ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಎಲ್ಲ ಖುಷಿಯಾಗಿದ್ದಾರೆ, ಅದೇ ನನಗೆ ಮ್ಯಾಟ್ರು. ನನಗೆ ಡೈಲಿ ವ್ಲಾಗ್ಸ್ ಮಾಡೋ ಇಷ್ಟ ಇಲ್ಲ, ನನ್ನ ಜೀವನ ನಾನು ತೋರ್ಸೋಕ್ಕೆ ಇಷ್ಟ ಇಲ್ಲ, ಏನೂ ಇಲ್ಲ ನನ್ನ ಜೀವನದಲ್ಲಿ, ಸಿಂಪಲ್ ಜೀವನನೇ. ಸೊ ಅದರಿಂದ ಈಗ ನಾನು ವ್ಲಾಗ್ಸ್ ಮಾಡ್ತಾ ಇದ್ರೆ ನನಗೆ ಇನ್ಕಮ್ ಚೆನ್ನಾಗಿರುತ್ತೆ. ಬಟ್ ಐ ಥಿಂಕ್ ವಾಟ್ ಎವರ್ ಐ ಹ್ಯಾವ್ ರೈಟ್ ನಾವು, ನಾನು ಎಷ್ಟು ಅರ್ನ್ ಮಾಡ್ತಾಯಿದ್ರು ನನ್ನ ಮನೆಯಲ್ಲಿ ಎಲ್ಲ ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ, ಅದೇ ಮ್ಯಾಟರ್. ನಮ್ಮ ಮನೆಯವರೇ ಇಲ್ಲ ಅಂದರೆ ಆಗ ದುಡ್ಡನ್ನ ಮಾಡಿ ಏನು ಮಾಡ್ತೀವಿ. ಇವತ್ತು ನಾನು ಒಂದು ಫ್ರೆಂಡ್ ಜೊತೆ ಮಾತಾಡಿದೆ, ಹಿ ಈಸ್ ಇನ್ UK. ಸೊ ಅವರು ನನಗೆ ಲೇಕಿ ನಾ ವಿಡಿಯೋ ನೋಡಿದೆ, ಅವರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಬಟ್ ಹೀ ಈಸ್ ಸೆಕ್ಯೂರಿಟಿ ಇನ್ ನಾವಿಬ್ಬರು ಹೀ ಈಸ್ ಫ್ರಮ್ ಡೆಲ್ಲಿ, ನಾವಿಬ್ಬರು ಫ್ರೆಂಡ್ ಫ್ರಮ್ ಲಾಸ್ಟ್ 7-8 years. ಸೊ ಹೀ ಈಸ್ ಇನ್ UK, ಹೀ ಈಸ್ ಅರ್ನಿಂಗ್ 4 lakh rupees ಎವ್ರಿ ಮಂತ್ ಫ್ರಮ್ ಸೆಕ್ಯೂರಿಟಿ ಗಾರ್ಡ್ ಜಾಬ್, ಬಿಕಾಸ್ ಅವ್ರು ಸ್ವಲ್ಪ ಪ್ರೊಫೆಷ್ನಲ್ ಇದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಲೇಕಿ ನಾನು 4 lakhs rupees ಅರ್ನ್ ಮಾಡ್ತಾ ಇದ್ದೀನಿ, ಎಲ್ಲ ಇದೆ, ಮಮ್ಮಿ ಡ್ಯಾಡಿ ಇಲ್ಲ, ಏನು ಮಾಡೋದು ಅದನ್ನ ನಾನು? ನೀನು ಎಷ್ಟು ಖುಷಿಯಾಗಿ ಇವತ್ತು ನಿಮ್ಮ ಅಪ್ಪಗೆ ಒಂದು ಕಾರ್ ಗಿಫ್ಟ್ ಮಾಡ್ತಾ ಇದ್ದೀರಾ. ಸೊ ಆ ಚಾನ್ಸ್ ಇದೆ ನಮ್ಮ ಹತ್ರ ನೋಡಿ. ಸೊ ಅಗೇನ್ ಸುತ್ತಮುತ್ತ ಅಲ್ಲೇ ಬಂದಿದ್ದೀನಿ. ಸೊ ಕಮ್ಮಿ ಸಂಪಾದನೆ ಮಾಡ್ತಾ ಇದ್ದೀನಿ, ಬಟ್ ಆದ್ರೂ ಗುಡ್. ಇಫ್ ನಾನು ಕಾರ್ ಪರ್ಚೇಸ್ ಮಾಡಿದೆ ನಾನು ಫುಲ್ ಕ್ಯಾಶಲ್ಲಿ ಮಾಡ್ತೇನೆ, ನಾನು ಲೋನ್ ಮಾಡಿ ನಾನು ಸಾಲ ಪೇ ಮಾಡ್ತಾ ಇರ್ತೀನಿ, ಏನು ಮಾಡೋದು ಮಾಡಬೇಕು. ಬಟ್ ನಮ್ಮ ಮನೆಯಲ್ಲಿ ಎಲ್ಲ ಖುಷಿಯಾಗಿದ್ದಾರೆ. ನಾನು ಎಷ್ಟು ಅರ್ನ್ ಮಾಡ್ತೀನಿ ಅದು ನನಗೆ ಆಲ್ರೆಡಿ ಸೆಕ್ಯೂರಿಟಿ ಕೆಲಸ 11,000ಇಂದ ಇದು ಅಟ್ಲೀಸ್ಟ್ ಒಂದು 10 times ಜಾಸ್ತಿ ಇದೆ, ಸಾಕು, ಮೋರ್ ದೆನ್ ಎನಫ್. ಹ್ಯಾಪಿ. ಸೊ ಫೈನಲಿ ಒಂದು ಕ್ರಿಯೇಟರ್ ಆಗಬೇಕು, ಯೂಟ್ಯೂಬ್ ಆಗಬೇಕು, ಒಂದು ಮೆಸೇಜ್ ನೀವು ಕೊಡಬೇಕು ಅಂದರೆ ಬೆಳಿಲಿಕ್ಕೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ನೀವು ಕೊಡಬೇಕಂದ್ರೆ ಏನು ಹೇಳ್ತೀರಾ ಆಡಿಯನ್ಸ್ಗೆ? ಡೋಂಟ್ ವೇಟ್ ಫಾರ್ ರೈಟ್ ಟೈಮ್. ನಾನು ಈಗಲೂ ನೋಡ್ತೀನಿ ತುಂಬ ಜನ ಬೈಕರ್ ಆಗಬೇಕು ಅಂದರೆ ಒಂದು ಒಳ್ಳೆ ಬೈಕ್ ಪರ್ಚೇಸ್ ಮಾಡ್ತಾರೆ, 4 lakhsಲ್ಲಿ ಬೈಕ್ ತೊಗೊಂಡಿದ್ದಾರೆ. ಬೈಕ್ ತಗೊಂಡ ತಕ್ಷಣ ನೆಕ್ಸ್ಟ್ ಡೇ ನಮಗೆ ಒಂದು ಒಳ್ಳೆ GoPro ಬೇಕು, ನಮಗೆ ಒಳ್ಳೆ ಒಂದು ಸ್ಟ್ಯಾಂಡ್ ಬೇಕು, ಒಳ್ಳೆ ಮೈಕ್ ಬೇಕು, ಒಳ್ಳೆ ಡ್ರೋನ್ ಬೇಕು, ಒಳ್ಳೆ DSLR ಕ್ಯಾಮ್ರಾ ಬೇಕು. ಬೈಕಲ್ಲಿ ಇನ್ವೆಸ್ಟ್ ಮಾಡಿರೋದು 4 lakhs, ಗೇರ್ಸಲ್ಲಿ 3 lakhs, ಫೋಟೋ ಕ್ಯಾಮ್ರಾ ಗೇರ್ಸಲ್ಲಿ 3 lakhs ಇನ್ವೆಸ್ಟ್ ಮಾಡಿಬಿಡ್ತಾರೆ. ಮತ್ತೆ ಏನು ಮಾಡ್ತಾರೆ, 1 ತಿಂಗಳ ಫುಲ್ ಜೋಶಲ್ಲಿ ಯೂಟ್ಯೂಬರ್ ಆಗ್ತೀವಿ, ವೀಡಿಯೋಸ್ ಮಾಡ್ತೀವಿ, ಎಲ್ಲ ಮಾಡ್ತಾರೆ. 1 month 2 months ಆದಮೇಲೆ ಏನು ಮಾಡ್ತಾರೆ ಅಂದರೆ, ಆ 3 lakhsಲ್ಲಿ ಪರ್ಚೇಸ್ ಮಾಡಿರೋ ಗ್ಯಾಜೆಟ್ಸು ಈಗ ಸಾಲ ಆಗಿದೆ, 150,000ಅಲ್ಲಿ ಎಲ್ಲ ಸೇಲ್ ಮಾಡಿಬಿಡ್ತಾರೆ. ಯಾಕೆ ಅಷ್ಟು ಬೇಗ ನಿಮಗೆಲ್ಲ ಇನ್ವೆಸ್ಟ್ ಮಾಡಬೇಕು? ಯೂಟ್ಯೂಬ್ ಇಸ್ ಲೈಕ್, ನೀವು ಯೂಟ್ಯೂಬಿಂದ ಅರ್ನ್ ಮಾಡಿ ಯೂಟ್ಯೂಬ್ಗೆ ಇನ್ವೆಸ್ಟ್ ಮಾಡಿ. ನೀವು ನಿಮ್ಮ ಹತ್ರ ಒಳ್ಳೆ ಫೋನ್ ಇರಬೇಕು, ಇಲ್ಲ ಒಳ್ಳೆ ಮೈಕ್ ಇರಬೇಕು, ಇಲ್ಲ ಒಳ್ಳೆ ಕ್ಯಾಮ್ರಾ ಇರಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಏನಿದೆ ಈಗ ಅದರಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಪೇರೆಂಟ್ಸ್ಗೆ ಪ್ರೆಷರ್ ಮಾಡೋಕ್ಕೆ ಹೋಗಬೇಡಿ, ನಮಗೆ ಅದು ತರಿಸ್ಕೊಡಿ, ಇದು ತರಿಸ್ಕೊಡಿ, ನಾನು ಯೂಟ್ಯೂಬ್ ಮಾಡ್ತೀನಿ, ಅದು ಮಾಡ್ತೀನಿ. ಯಾಕೆ ಯೂಟ್ಯೂಬ್ ಮಾಡ್ತೀರಾ? ಯೂಟ್ಯೂಬ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಏನಿದು ಅದರಿಂದ ಮಾಡಿ. ನನ್ನ ಹತ್ರ ಒಂದು OnePlus ಫೋನ್ ಇತ್ತು, ಆ ಫೋನ್ನ ಮ್ಯಾನೇಜ್ ಮಾಡಿ ನಾನು 2 years ವಿಡಿಯೋ ಎಡಿಟ್ ಮಾಡಿದೆ. ನಂದು OnePlus ಸೇಮ್ OnePlus 6 ನಂದು ಸಹ ಸೇಮ್ ಫೋನ್. ಸೊ ಆ ಫೋನ್ನ ನಾನು ಫುಲ್ ಸ್ಟಕ್ ಒಂದು ವಿಡಿಯೋ ಎಡಿಟ್ ಮಾಡಬೇಕು ಅಂದರೆ ಈಗ ಈ ಫೋನಲ್ಲಿ ನಾನು 10 minutes ಮಾಡ್ತೀನಿ. ಆ ಫೋನ್ ಸ್ಟಕ್ ಆಗ್ತಾ ನಾನು ಸಹ ಸೇಮ್ ಎಕ್ಸ್ಪೀರಿಯನ್ಸ್ ಬ್ರೋ. ಸ್ಟಕ್ ಕಟ್ಟ ಸಡನ್ಲಿ ಹೋಗ್ಬಿಡತ್ತೆ, ವಾಪಸ್ ಓಪನ್ ಮಾಡಬೇಕು. ಸೊ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಯೂಟ್ಯೂಬಲ್ಲಿ ಯೂಟ್ಯೂಬ್ ಮಾಡಬೇಕು ಅಂದರೆ ಮಾಡಿ, ಇಲ್ಲ ಅಂತ ಇಲ್ಲ. ಬಟ್ ನಿಮ್ಮ ಹತ್ರ ಏನಿದೆ ಆ ಗೇರ್ಸಲ್ಲೇ ಮಾಡಿ, ಎಕ್ಸ್ಟ್ರಾ ಏನೂ ಇನ್ವೆಸ್ಟ್ ಮಾಡಬೇಡಿ. ಫ್ಯೂಚರಲ್ಲಿ ನೀವು ಗ್ರೋ ಆಗಿ ದುಡ್ಡು ಸಂಪಾದನೆ ಮಾಡಿ ಯೂಟ್ಯೂಬಿಂದ, ಆ ದುಡ್ಡನ್ನ ಮತ್ತೆ ಯೂಟ್ಯೂಬಲ್ಲಿ ಹಾಕಿ. ದಟ್ ಐ ವುಡ್ ಸಜೆಸ್ಟ್. ಆ್ಯಂಡ್ ಬಿ ಕನ್ಸಿಸ್ಟೆಂಟ್. ನಾವು ಏನು ರೈಟ್ ಟೈಮ್ ಇಲ್ಲ ವಿಡಿಯೋ ಮಾಡೋಕ್ಕೆ, ಇವತ್ತು ಮಾಡಬೇಕು, ನಾಳೆ ಮಾಡಬೇಕು, ಒಳ್ಳೆ ಟೈಮ್ ಬರಲಿ, ಒಳ್ಳೆ ಕಂಟೆಂಟ್ ಬರಲಿ ಅಂತ ಏನೂ ಇಲ್ಲ. ಏನು ರೈಟ್ ಟೈಮ್ ಇಲ್ಲ. ವೆನ್ ಎವರ್ ಯು ಸ್ಟಾರ್ಟ್, ದಟ್ ಈಸ್ ದ ರೈಟ್ ಟೈಮ್. ಬಿ ಕಾನ್ಸಿಸ್ಟೆಂಟ್. ಈಗ
ಫಾರ್ ಎಕ್ಸಾಂಪಲ್ ನಾನು ಇವತ್ತು ಒಂದು ವಿಡಿಯೋ ಮಾಡಿದ್ದೆ ಅಂದರೆ ಆ ವಿಡಿಯೋಲಿ 10 ತಪ್ಪಿರುತ್ತೆ. ಆ 10 ತಪ್ಪಿದೆ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ ಅಂತ ಹಂಗೆ ವಿಚಾರ ಮಾಡಬೇಡಿ. ತಪ್ಪಿದ್ರೂ ಪೋಸ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಆ ತಪ್ಪು ಮಾಡಿ ಇಂಪ್ರೂವ್ ಮಾಡಿ ಅಷ್ಟೇ. ಡೈಲಿ ಕೀಪ್ ಕಾನ್ಸಿಸ್ಟೆಂಟ್, ಕೀಪ್ ಪೋಸ್ಟಿಂಗ್ ಎವ್ರಿ ಡೇ. ಬಟ್ ಹಂಗೆ 6 months ಮಾಡಿ ಗ್ರೋ ಆಗಿಲ್ಲ ಅಂದರೆ ನಿಮಗೆ ಯೂಟ್ಯೂಬ್ ದಯವಿಟ್ಟು ಮಾಡಬೇಡಿ. ನಿಮಗೆ ಯೂಟ್ಯೂಬ್ ಇಲ್ಲ ಬಿಟ್ಬಿಡಿ, ಬೇರೆ ಯಾರಕ್ಕೆ ನೋಡಿ. ಥೌಸಂಡ್ಸ್ ಆಫ್ ಆಪ್ಷನ್ಸ್ ಇದೆ. ಟೈಮ್ ಕೊಡಿ, ಆದರೆ ಆಯಿತು, ಇಲ್ಲಾಂದರೆ ನೆಕ್ಸ್ಟ್ ಬ್ಯಾಕಪ್. ಹೌದು, ನೆಕ್ಸ್ಟ್ ಏನಾದರೂ ನೋಡಿ. ನೀವು ಯೂಟ್ಯೂಬ್ ನಿಮಗೆ ಇಲ್ಲ, ಬಿಕಾಸ್ ಎಲ್ಲರೂ ಸಕ್ಸಸ್ ಆಗಲ್ಲ. ಎವ್ರಿ ಡೇ ಲಕ್ಷಾಂತ ಚಾನಲ್ ಓಪನ್ ಮಾಡ್ತಾರೆ. ಒನ್ ಡೇಲಿ ಲ್ಯಾಕ್ಸ್ ಆಫ್ ಚಾನಲ್ ಪೀಪಲ್ ಓಪನ್ಸ್. ಎಲ್ಲರೂ ಸಕ್ಸಸ್ ಆಗ್ತಾರಾ? ಇಲ್ಲ. ನನ್ನ ಪ್ರಕಾರ ಈಗ ನೋಡಿ, ನಂದು 9.7 million ಇದೆ. ಇಡೀ ಯೂಟ್ಯೂಬ್ ಬೈಕಿಂಗ್ ಕಮ್ಯುನಿಟಿಲೇ ಯಾರ್ದು ಇಲ್ಲ, ರೈಟ್? ಸೊ ಅದು ಲಕ್ಕೂ ಹೇಳ್ಬೋದು, ಸಪೋರ್ಟ್ನೂ ಹೇಳ್ಬೋದು. ಪ್ಲಸ್ ಪಾಯಿಂಟ್ ಏನಂದರೆ ನನಗೆ ಎಲ್ಲ ಜಾಗದಿಂದ ಜನ ನೋಡ್ತಾರೆ. ಈಗ ನೀವು ಕನ್ನಡದಲ್ಲಿ ವಿಡಿಯೋ ಮಾಡ್ತೀರಾ ಅಂದರೆ ಈಗ ಡೆಲ್ಲಿಯಿಂದ ಯಾರೂ ನಿಮಗೆ ನೋಡಲ್ಲ. ಬಟ್ ನನಗೆ ಲ್ಯಾಂಗ್ವೇಜ್ ಬರೋದ್ರಿಂದ ಐ ನೋ 8 languages. ಸೊ ನಾನು ಎಲ್ಲಿ ಹೋಗ್ತೀನೋ ಆ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀನಿ. ಸೊ ಅದರಿಂದ ನನಗೆ ಇಡೀ ಇಂಡಿಯಾದ ಆಡಿಯನ್ಸ್ ಇದ್ದಾರೆ. ಈಗ ನನಗೆ ಬೆಂಗಳೂರಲ್ಲಿ ಜನ ಎಷ್ಟು ಪ್ರೀತಿ ಕೊಡ್ತಾರೋ ಸೇಮ್ ಪ್ರೀತಿ ನಮ್ಮ ಜೊತೆ ನೀವು ಮೇಘಾಲಯ ಬನ್ನಿ, ನಿಮಗೆ ನಾನು ತೋರಿಸ್ತೀನಿ. ಮೇಘಾಲಯ ಇಸ್ 4000 kilometers ಫ್ರಮ್ ಬ್ಯಾಂಗ್ಳೂರ್. ಐ ನೆವರ್ ಲಿವ್ಡ್ ದೇರ್. ಇಫ್ ಐ ಗೋ ಆಲ್ಸೋ ಐ ಸ್ಟೇ ಲೈಕ್ 2 days 3 days. ಸೊ ಅದು ಆ 2-3 daysಯಿಂದಾನೇ ನಾನು ಜನ ಎಷ್ಟು ಕನೆಕ್ಟ್ ಆಗಿರೋ ಅಂದರೆ ಈಗ ನಾನು ಮೇಘಾಲಯ ಹೋದರೆ ನನಗೆ ಒಂಚೂರ್ನೂ ಫೀಲ್ ಆಗಲ್ಲ ನಾನು ಬೇರೆ ಸ್ಟೇಟಲ್ಲಿ ಇದ್ದೀನಿ ಅಂತ, ಬೆಂಗಳೂರಲ್ಲೇ ಇದ್ದೀನಿ ಥರನೇ ಫೀಲ್ ಆಗುತ್ತೆ. ಬಿಕಾಸ್ ಹಂಗೆ ಜನ ಪ್ರೀತಿಸ್ತಾರೆ, ಬರ್ತಾರೆ. ಲೇಕಿ ಯು ಆರ್ ಹಿಯರ್ ಇನ್ ಯುವರ್ ಫೇವ್ರೇಟ್ ಸ್ಟೇಟ್. ಬಿಕಾಸ್ ನಾನು ಇಂಟರ್ವ್ಯೂ ಏನಿದ್ರೆ ನಾನು ಹೇಳ್ತಾ ಇರ್ತೀನಿ ಮೇಘಾಲಯ ನನ್ನ ಫೇವ್ರೇಟ್ ಪ್ಲೇಸ್. ಸೊ ಅಲ್ಲಿರೋ ಜನ ಅಷ್ಟು ಪ್ರೀತಿ ಮಾಡ್ತಾರೆ. ಅಸ್ಸಾಂ ಹೋದ್ರೂ ಹಂಗೆ. ಇಫ್ ಐ ಗೋ ಗುಜರಾತ್ ಆಲ್ಸೋ ಸೇಮ್. ಸೊ ಇಲ್ಲಿ ಹೋದ್ರೂ ಜನ ಅಷ್ಟು ಪ್ರೀತಿ ಕೊಡ್ತಾರೆ. ಈಗ ನಾನು ಉಜ್ಬೇಕಿಸ್ತಾನ್ ಹೋಗಿ ಬಂದೆ. ಇಟ್ಸ್ ಅ ರಷ್ಯನ್ ಕಂಟ್ರಿ. ಸೊ ನಾನು ಅಲ್ಲಿ 2-3 days ಅಲ್ಲಿ ಇದ್ದೆ. ಸೊ ಆ 2-3 daysಲ್ಲಿ 300K ನನಗೆ ರಷ್ಯನ್ ಫಾಲೋವರ್ಸ್ ಬಂದಿದ್ದಾರೆ. 300K? ಯಾ, ಜಸ್ಟ್ ಇನ್ 3 days. ಇನ್ಸ್ಟಾಗ್ರಾಮಲ್ಲಿ. ಸೊ ಯಾ, ಅಲ್ಲಿ ನೀವು ಇಂಗ್ಲಿಷ್ ಮಾತಾಡ್ತಿದ್ರ? ಇಲ್ಲ, ರಷ್ಯನ್. ದಟ್ ಈಸ್ ವಾಟ್ ಮೈ ಪ್ಲಸ್ ಪಾಯಿಂಟ್ ಈಸ್. ಸೊ ನಾನು ಏನು ಮಾಡ್ತೀನಿ ಅಂದರೆ ನಾನು ಎಲ್ಲಿ ಹೋದ್ರೂ ಅಟ್ಲೀಸ್ಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಐ ಯೂಸ್ ಲೋಕಲ್ ಲ್ಯಾಂಗ್ವೇಜ್. ಸೊ ಯಾ ಈಸ್ ಇಂಡಿಯಾ, ಐ ಆಮ್ ಫ್ರಮ್ ಇಂಡಿಯಾ, ದಿಸ್ ಇನ್ ರಷ್ಯನ್. ಸೊ ಯಾ, ನಾನು ಯಾವ ಕಂಟ್ರಿಯಲ್ಲಿ ಇದ್ದೀನಿ, ಯಾವ ಸ್ಟೇಟಲ್ಲಿ ಇದ್ದೀನಿ, ಐ ಆಲ್ವೇಸ್ ಟ್ರೈ ಟು ಸ್ಟಾರ್ಟ್ ದ ಕಾನ್ವರ್ಸೇಷನ್ ಇನ್ ದರ್ ಲೋಕಲ್ ಲ್ಯಾಂಗ್ವೇಜ್. ಅದ್ರ ಮೇಲೆ ಮತ್ತೆ ನಾರ್ಮಲ್ ನನಗೆ ಏನು ಗೊತ್ತು ಆ ಲ್ಯಾಂಗ್ವೇಜ್ ಮಾತಾಡ್ತೀನಿ. ಬಟ್ ಐ ಆಲ್ವೇಸ್ ಟ್ರೈ ಟು ಯೂಸ್ ದೇರ್ ಲೋಕಲ್ ಲ್ಯಾಂಗ್ವೇಜ್. ಬಿಕಾಸ್ ನಾವು ಎಲ್ಲಿ ಹೋದ್ರೂ ಇಂಡಿಯಾ ಈಸ್ ಲೈಕ್ ತುಂಬ ಡೈವರ್ಸ್ ಅಂತ ಹೇಳ್ಬೋದು. ಎಲ್ಲ ಜಾಗದಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ. ಮೇಘಾಲಯ ಅಲ್ಲಿ ಖಾಸಿ ಯೂಸ್ ಮಾಡ್ತಾರೆ. ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಖಾಸಿ. ಕುಬ್ಲೇಶ್ ಶೈಮೋನ್, ಇಟ್ ಮೀನ್ಸ್ ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ ಡಿಫ್ರೆಂಟ್. ಯು ಕಾಂಟ್ ಈವನ್ ಅಂಡರ್ಸ್ಟ್ಯಾಂಡ್, ರೈಟ್? ಸೊ ಯಾ, ಕೆಲವೊಂದು ಜಾಗ ಅಲ್ಲಿ ಈಗ ಇಂಡಿಯಾ ಇಸ್ ಡೈವರ್ಸ್, ತುಂಬ ಲ್ಯಾಂಗ್ವೇಜಸ್ ಇದೆ. ಸೊ ಐ ಟ್ರೈ ಟು ಟಾಕ್ ಇನ್ ಅಡ್ವಾಂಟೇಜ್. ನಿಮಗೆ ನಿಮ್ಮ ಭಾಷೆ ಮಾತಾಡೋದು ನನಗೆ ಒಂದು ಅಡ್ವಾಂಟೇಜ್. ಇಡೀ ಇಂಡಿಯಾ ಅಂತ ಎಲ್ಲರೂ ನೋಡ್ತಾರೆ, ಕಾರಣ ಅದು ಒಂದೇ ಒಂದು ಲ್ಯಾಂಗ್ವೇಜ್. ವೆರಿ ನೈಸ್. ಸೊ ಅರ್ಥ ಆಯ್ತಾ ಸ್ನೇಹಿತರೆ? ದಿಸ್ ಇಸ್ ದ ವೇ ಯು ಹ್ಯಾವ್ ಟು ಟೇಕ್. ಬಟ್ ಎನಿವೇಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಆಲ್ ಯುವರ್ ಎಕ್ಸ್ಪೀರಿಯನ್ಸ್. ಹೌದು, ಮೇನ್ ಕ್ವೆಶ್ಚನ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಅಗೇನ್ ನಿಮ್ಮ ತಂದೆ ತಾಯಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಎನಿ ಟೈಮ್ ಡೂ ಸಮಥಿಂಗ್ ಫಾರ್ ದೆಮ್. ನಾವು ಈಗ ನಾನು ಕೆಲವೊಂದು ಟೈಮ್ ಟಕ್ಕಂತ ಕೋಪ ಬಂದ್ಬಿಡುತ್ತೆ ಮಮ್ಮಿ ಏನೋ ಮಾಡಿದ್ರೆ ಅಂದರೆ. ಬಟ್ ಹಂಗೆ ಬರಬಾರ್ದು. ಪೇರೆಂಟ್ಸ್ ಆರ್ ಎವ್ರಿಥಿಂಗ್. ನೀವು ಏನು ಒಳ್ಳೇದು ಕೆಟ್ಟದ್ದು ಮಾಡಿದ್ರು ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಲಿ ನಿಂತಾರೆ. ದೇ ಆರ್ ದ ಓನ್ಲಿ ಒನ್ ಹೂ ವಿಲ್ ಸ್ಟ್ಯಾಂಡ್ ವಿತ್ ಯು. ಯಾವ ಗರ್ಲ್ ಫ್ರೆಂಡ್ ನಿಮ್ಮ ಜೊತೆ ಇರಲ್ಲ, ಯಾವ ಫ್ರೆಂಡ್ಸ್ ಇರಲ್ಲ. ನನಗೆ ಫ್ರೆಂಡ್ಸೇ ಇಲ್ಲ ಗುರು. ನೋ ಫ್ರೆಂಡ್ಸ್, 0 ಸರ್ಕಲ್. ಬ್ರದರ್ಸ್, ಮೀ, ಮೈ ಫ್ಯಾಮಿಲಿ ಅಷ್ಟೇ. ನೋ ಫ್ರೆಂಡ್ಸೇ ಬೇಡ ನನಗೆ, ಬೇಡ. ಹಂಗೆ ಅನಿಸ್ತು ನನಗೆ, ನಾನು ಹಂಗೆ ಇದ್ದೀನಿ. ಸೊ ಯಾ, ಡೂ ಫಾರ್ ಯುವರ್ ಫ್ಯಾಮಿಲಿ, ಡೂ ಫಾರ್ ಯುವರ್ ಪೇರೆಂಟ್ಸ್. ಚಿಕ್ಕದು ಮಾಡಿದ್ರು ಮಾಡಿ, ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿಗೋಸ್ಕರ ಮಾಡಿ. ನೀವು ಅವ್ರ ಜೊತೆ ಎಷ್ಟು ವರ್ಷ ಇರ್ತೀರಾ ಅಂತ ಗೊತ್ತಿಲ್ಲ. ನೀವು ನಿಮ್ಮ ಗರ್ಲ್ ಫ್ರೆಂಡ್ಗೋಸ್ಕರ, ನಿಮ್ಮ ವೈಫ್ಗೋಸ್ಕರ ಮಾಡ್ತೀರಾ, ಅದು ಆಮೇಲೆ ಮಾಡ್ಬೋದು. ಬಟ್ ನಿಮ್ಮ ಲೈಫಲ್ಲಿ ನೀವು ಸ್ವಲ್ಪ ಸಕ್ಸಸ್ ಆಗಿದ್ರೆ ಡೂ ಫಾರ್ ಯುವರ್ ಫ್ಯಾಮಿಲಿ. ಅಟ್ಲೀಸ್ಟ್ ಡೂ ಫಾರ್ ಯುವರ್ ಫ್ಯಾಮಿಲಿ, ಮಾಮ್ ಡ್ಯಾಡ್. ಅದಂದರೆ ಒಂದು ರಿಕ್ವೆಸ್ಟ್, ನನ್ನ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟ್, ಅವ್ರಿಗೋಸ್ಕರ ಮಾಡಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ಯುವರ್ ಲವ್ಲಿ ಟೈಮ್. ಸೊ ಸ್ನೇಹಿತರೆ, ತುಂಬ ಖುಷಿ ಆಯಿತು ಲೇಖಿ ಅವ್ರ ಜೊತೆ ಮಾತಾಡಿ. ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದರು, ಹೇಳಿದರು ಏನು ಮಾಡಬೇಕು ಏನು ಮಾಡಬಾರ್ದು, ಅವ್ರ ಎಕ್ಸ್ಪೀರಿಯನ್ಸು. ಆ್ಯಂಡ್ ಎಸ್ಪೆಷಲಿ ಒಂದು ಕಲೀಲಿಕ್ಕೆ ಏನು ಸಿಕ್ಕಿತ್ತು ಅಂದರೆ, ಬೇರೆಯವರಿಗೆ ಹಾರ್ಮ್ ಮಾಡದೆ ನಾವು ನಮ್ಮ ಕೆಲಸ ಮಾಡ್ತಾ ಹೋದರೆ ನಮಗೆ ಡೆಫಿನೆಟ್ಲಿ ಗ್ರೋತ್ ಸಿಗುತ್ತೆ. ದೇವ್ರು ನಮ್ಮನ್ನು ಒಳ್ಳೇದು ಮಾಡ್ತಾರೆ. ಆ್ಯಂಡ್ ಎಸ್ಪೆಷಲಿ ಫ್ಯಾಮಿಲಿ, ಅಪ್ಪ ಅಮ್ಮ ಇದ್ದರೆ, ನಿಮ್ಮ ಫ್ಯಾಮಿಲಿ ಇದ್ದರೆ ಅವ್ರಿಗೋಸ್ಕರ ನೀವು ಬದುಕಿ. ಯಾಕಂದರೆ ಅವರೇ ಎಟ್ ದ ಎಂಡ್ ತನಕ ನಿಮ್ಮ ಜೊತೆ ಇರೋದು. ಸೊ ದುಡ್ಡು ಎಲ್ಲ ಜಾಗದಲ್ಲಿ ಮ್ಯಾಟ್ರ್ ಆಗಲ್ಲ. ಐ ನೋ ಇಟ್ ಈಸ್ ಲೈಕ್ ಟು ಸರ್ವೈವ್ ದಿಸ್ ಲೈಫ್, ಟು ಸರ್ವೈವ್ ದಿಸ್ ವರ್ಲ್ಡ್, ದುಡ್ಡು ಬೇಕೇ ಬೇಕು. ಬಟ್ ಫ್ಯಾಮ್ಲಿಯಿಂದ ಜಾಸ್ತಿ ಇಲ್ಲ. ನೀವು ಯಾರ ಹತ್ರ ದುಡ್ಡಿದೆ, ಫ್ಯಾಮ್ಲಿ ಇಲ್ಲ, ಅವ್ರಿಗೆ ಈ ಕಷ್ಟ ಗೊತ್ತು ನನ್ನ ಪ್ರಕಾರ. ಆ್ಯಂಡ್ ನನಗೆ ತುಂಬ ಜನ ನಾನು ಮೀಟ್ ಮಾಡಿದ್ದೀನಿ. ಅವರು ನನ್ನ ಮುಂದೆ ಅಳ್ತಾರೆ, ನಮ್ಮ ಡ್ಯಾಡಿಗೆ ಎಲ್ಲೋ ಬೇರೆ ಕಡೆ ಇದು ಇದೆ, ನಮ್ಮ ಮಮ್ಮಿಗೆ ಬೇರೆ ಕಡೆ ಏನೋ ಇದೆ. ಸೊ ಅವ್ರನ್ನೆಲ್ಲ ಕೇಳಿದ್ರೆ ನನಗೆ ಎಷ್ಟೊಂದು ಕಷ್ಟ ಆಗುತ್ತೆ. ಮಮ್ಮಿ ಡ್ಯಾಡಿ ಇದ್ದಾರೆ. ಈಗ ನಿಮಗೆ ಲೈವ್ ಎಕ್ಸಾಂಪಲ್ ನಾನೇ ಇದ್ದೀನಿ.
ಐ ವಿಲ್ ಟೆಲ್ ಯು ಹ್ಯಾವ್ ಬಿಲ್ಟ್ ಮೈ ಟೀಮ್, ಆಫೀಸ್, ಬಿಸ್ನೆಸ್ ಎಲ್ಲ. ಬಟ್ ದೆನ್ ನೀವು ಕೇಳಿದ್ರೆ ಯಾರ ಜೊತೆ ಇರ್ತೀರಾ? ಪಪ್ಪ ಮಮ್ಮಿ ಜೊತೆ ಇರ್ತೀರಾ. ಐ ಮಿಸ್ ದ್ಯಾಟ್ ಫೀಲಿಂಗ್. ಐ ಸೋ ವಾಂಟ್. ಈಗ ಅವ್ರು ಇಲ್ಲಿ ಇರ್ತಿದ್ರೆ ಎಷ್ಟು ಖುಷಿ ಇರ್ತಿದ್ರು. ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಡಿಲೀಟ್ ಮಾಡ್ಬಿಡಿ, ಎಲ್ಲ ನೀವು ಇರೋದು ಆನ್ಲೈನ್ ಎಷ್ಟು ವಿಡಿಯೋ ಇದೆಲ್ಲ ಡಿಲೀಟ್ ಮಾಡ್ಬಿಡಿ, ನಾನು ನಿಮ್ಗೆ ನಿಮ್ಮ ತಂದೆ ತಾಯಿ ವಾಪಸ್ ಕೊಡ್ತೀನಿ ಅಂದ್ರೆ ಮಾಡ್ಬಿಡ್ತೀರಾ? ಮಾಡ್ತೀನಿ. ಸಿಗ್ತದಾ? ಮಾಡ್ತೀರಾ? ಇಲ್ಲ, ಅದು ಕೊಟ್ರೆ ಮಾಡ್ತೀರಾ? ಮಾಡ್ತೀನಿ. ಸೊ ಈಗ ದುಡ್ಡು ಜಾಸ್ತಿಯಾ ತಂದೆ ತಾಯಿ ಜಾಸ್ತಿಯಾ? ತಂದೆ ತಾಯಿ ಜಾಸ್ತಿ. That's what I'm trying to tell everyone, right? Bro, one person who has gone to get him is not possible if you get it. But YouTube you can build again, ಅಲ್ಲ? Yeah, ಅದೇ. So of course I will do that. And ನಂಗೆ ಅನ್ಸುತ್ತೆ ನನ್ನ ತಂದೆ ನನ್ನ ಜೊತೆ ಇದ್ರೆ ನಾನು ಎಷ್ಟು ಟೈಮ್ ತಗೊಂಡೆ ಗ್ರೋ ಆಗ್ಲಿಕ್ಕೆ, ನಾನು ಅದಕ್ಕಿಂತ ನಾಟ್ ಈವನ್ ಹಾಫ್ ದ ಟೈಮ್ ಐ ವಿಲ್ ಗ್ರೋ ಅಂತ. ಬಿಕಾಸ್ ಹಿ ವಾಸ್ ಆಲ್ಸೋ ವೆರಿ ಶಾರ್ಪ್ ಮೈಂಡ್ ಸೆಟ್ ವೈಸು. ಅಂಡ್ ಇನ್ನೊಂದು, ಈಗ ನನಗೆ ರೀಸೆಂಟ್ಲಿ ಒಂದು 5 crore rupees ಆಫರ್ ಮಾಡಿದೆ ಟು ಬೈ ದ ಯೂಟ್ಯೂಬ್ ಚಾನಲ್, ಮೈ ಯೂಟ್ಯೂಬ್ ಚಾನಲ್. ಹೌದಾ? ಹೌದು. ಸೊ ನನಗೆ ಬೇಕಿತ್ತು ಅಂದ್ರೆ ಐ ಕ್ಯಾನ್ ಸೇಲ್ ಮೈ ಯೂಟ್ಯೂಬ್ ಚಾನಲ್ ಇನ್ 5 crores. Bro, 5 YouTube channel people are purchasing? Yeah, my channel I got offer 5 CR. Oh my god. I'm male. Oh, crazy. So he's from US. He offered me 5 CR ಲೇಕಿ ಚಾನಲ್ ಕೊಟ್ಬಿಡಿ ಅಂದೆ. ಅವ್ರೆಂತ ನಾನು ಅಷ್ಟು ಮಾಡ್ತಾರೆ? ಕಷ್ಟ ಗೊತ್ತಿಲ್ಲ ನನಗೆ. ಮೇ ಬಿ ಹೀಸ್ ಅ ಬಿಸ್ನೆಸ್ ಮ್ಯಾನ್, ಐ ಡೋಂಟ್ ನೋ ಹೂ ಈಸ್ ಹಿ, ಬಟ್ ಐ ಗಾಟ್ ಆಫರ್ ಫಾರ್ 5 CR. ಸೊ ನನಗೆ ಬೇಕಿತ್ತು ಅಂದರೆ 5 crore ತಗೊಂಡು ನನ್ನ ಜೀವನ ನಾನು ಆರಾಮಾಗಿ ಮಾಡ್ಬೋದಿತ್ತು. ಬಟ್ ಐ ಥಿಂಕ್ ದಿಸ್ ಇಸ್ ಮೋರ್ ದೆನ್ ದ್ಯಾಟ್. ದರ್ ಇಸ್ ನೋ ವ್ಯಾಲ್ಯೂ ಫಾರ್ ದಿಸ್ ಚಾನಲ್. ಐ ಫೀಲ್ ಯಾರು ಏನೋ ಒಂದು ನಂಬರ್ ಆಫ್ ದುಡ್ಡು ಇಲ್ಲ ಈ ಚಾನಲ್ಗೆ. ಸೊ ಯಾ, ಐ ನೆವರ್ ಡೂ ದ್ಯಾಟ್ ಬಿಕಾಸ್ ದಿಸ್ ಇಸ್ ಎವ್ರಿಥಿಂಗ್ ಫಾರ್ ಮೀ. ಯಾ, ನಾನು ಜೀರೋಯಿಂದ ಸ್ಟಾರ್ಟ್ ಮಾಡಿದ್ದು, ಆ ಕಷ್ಟ ನನಗೆ ಗೊತ್ತು. ಆ 5 crores ಐ ಥಿಂಕ್ ನಾನು ಮೋಸ್ಟ್ಲಿ ಈ ಜೀವನದಲ್ಲಿ ಸಂಪಾದನೆ ಮಾಡೋಕ್ಕಾಗತ್ತೋ ಆಗಲ್ಲ ನನಗೆ ಗೊತ್ತಿಲ್ಲ. ಬಟ್ ಆದರೂ ನಾನು ಖುಷಿಯಾಗಿದ್ದೀನಿ. ಏನಿದೆ ನನ್ನ ಹತ್ರ, ನನ್ನ ತಂದೆ ತಾಯಿ ಇದ್ದಾರೆ, ನನ್ನ ಯೂಟ್ಯೂಬ್ ಇದೆ, ನಮ್ಮ ಆಡಿಯನ್ಸ್, ನಮ್ಮ ಫ್ಯಾಮಿಲಿ ನೀವೆಲ್ಲ ನೋಡೋರು ಇದ್ದೀರಾ, ಅದೇ ನನಗೆ ಜಾಸ್ತಿ. ಈಗ ಕರ್ನಾಟಕದಲ್ಲಿ ನಾನು ಎಲ್ಲಿ ಹೋದ್ರೂ, ಏರ್ಪೋರ್ಟ್ ಇರಲಿ, ಒಂದು ಹಳ್ಳಿ ಇರಲಿ, ಏನೂ ಇರಲಿ, ಜನ ಎಷ್ಟೊಂದು ಖುಷಿ ಆಗಿ ಬರ್ತಾರೆ. ಏಜ್ ಪೀಪಲ್ಸ್ ಬರ್ತಾರೆ, ನಾಟ್ ಓನ್ಲಿ ಚಿಕ್ಕ ಹುಡುಗರು, ಏಜ್ ಪೀಪಲ್ ಬರ್ತಾರೆ, 50, 60, 70 ಏಜ್ ಪೀಪಲ್ನೂ ಬರ್ತಾರೆ. ಓ ನೀವು ಲೇಖಿ. ಸೊ ಎಲ್ಲಿ ಹೋದ್ರೂ ರೆಕಗ್ನೈಸ್ ಮಾಡ್ತಾರೆ. ಎಸ್ಪೆಷಲಿ ಇನ್ ಕರ್ನಾಟಕ, ಯಾವ ಮೂಲೆಯಲ್ಲಿ ಹೋದ್ರೂ, ಎಲ್ಲಿ ಹೋದ್ರೂ ಜನ ರೆಕಗ್ನೈಸ್ ಮಾಡ್ತಾರೆ. That is the people love. So that is what I earned. I think that is 1,000 lakh time more than money. Yes, exactly. ಅದನ್ನ ಕೊಡಕ್ಕಾಗಲ್ಲ. ಅದನ್ನ ಈಗ ನಾನು ಎಲ್ಲಿಯೋ ರೆಸ್ಟೋರೆಂಟ್ ಅಲ್ಲಿ ಬೈ ಚಾನ್ಸ್ ಊಟ ಮಾಡ್ತಾ ಇದ್ರೆ ಅವ್ರು ದುಡ್ಡು ತಗೊಳ್ಳಲ್ಲ. ದೆನ್ ಜಗಳ ಮಾಡಿ ನಾನು ಐ ಹ್ಯಾಡ್ ಕೆಪಾಸಿಟಿ, ನನ್ನ ಕೆಪಾಸಿಟಿ ಇದ್ದೆ, ಅದಕ್ಕೆ ನಾನು ನಿಮ್ಮ ರೆಸ್ಟೋರೆಂಟಲ್ಲಿ ಬಂದೆ. ಸೊ ನೀವು ಏನು ಮಾಡಿ, ನನಗೆ ಒಂದು ಎಕ್ಸ್ಟ್ರಾ ಪಾರ್ಸಲ್ ಕೊಟ್ಬಿಡಿ, ನಾನು ಹೊರಗಡೆ ಯಾರಿಗೂ ಕೊಟ್ಬಿಡ್ತೀನಿ. ಸೊ ಹಂಗೆ ಆಫರ್ ಮಾಡಿ ನಾನು ಅವ್ರ ಹತ್ರ ಮಾತಾಡ್ತೀನಿ. ಸೊ ಯಾ, ಅಷ್ಟೊಂದು ಜನ ಪ್ರೀತಿ ಇದೆಪ್ಪ, ಅವ್ರು ಪ್ರೀತಿಯಿಂದ ಮಾಡ್ತಾರೆ. ಪ್ರೀತಿ, that is one thing, it is very difficult to earn and that is what you have done and you don't want to lose it and you want ಜಾಸ್ತಿ. ಹೌದು, yes, ಐ ಡೋಂಟ್ ವಾಂಟ್ ಟು ಲೂಸ್ ಇಟ್. ಬಟ್ ಮೇ ಬಿ ಈಗ ನೋಡಿ, ನಾವು ಈಗ ಇವತ್ತು ಈ ವಿಡಿಯೋ ಮಾಡ್ತಾ ಇದೀವಿ, ಮೇ ಬಿ ಫ್ಯೂಚರಲ್ಲಿ ನಾವು ಏನೋ ತಪ್ಪು ಮಾಡ್ತೀವಿ, ನನಗೆ ಗೊತ್ತಿಲ್ಲ, ರೈಟ್? ಬಟ್ ಅದೇ, ವಿ ಆರ್ ನಾಟ್ ಪರ್ಫೆಕ್ಟ್. ನಾವು ಯಾವಾಗಲೂ ಪರ್ಫೆಕ್ಟ್ ಆಗಲ್ಲ, ತಪ್ಪು ಮಾಡ್ತಾ ಇರ್ತೀವಿ. ಆ ತಪ್ಪಿಂದ ಕಲ್ತ್ಕೊಂಡು ಮುಂದುವರಿಬೇಕು ಅಷ್ಟೇ, ಸಿಂಪಲ್. ಸೊ ಒಂದು ಸ್ಮಾಲ್ ಟೋಕನ್ ಆಫ್ ಲವ್ ಫಾರ್ ಯು. ನಾವು ಒಂದು ಪ್ಲಾಂಟ್, ನಾವು ಯೂಶ್ವಲಿ ಪ್ಲಾಂಟ್ ಅಂದರೆ ಐ ವಿಲ್ ಬಿ ಸೊ ಹ್ಯಾಪಿ. ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನ್ನ ಟೇಬಲಲ್ಲಿ ನಾನು ಹಂಗೆ This is some food or sweets, ಏನೋ. Oh my god, ನೀವು ಹೇಳ್ತೀರಿ again he is Gujarati, so he is giving me sweet. ಈಗ ನೀವು ಹೋಗುವಾಗ ಕೊಡ್ತೇನೆ ಅಂತ ಹೇಳ್ಬೇಡಿ ಯಾರಿಗೆ ಸಹ, ಇದು ನಿಮ್ಗೆ, ನಿಮ್ಮ ಮನೆಯವರಿಗೆ. ನಾನು ನಮ್ಮ ಮಮ್ಮಿಗೆ ಕೈಯಲ್ಲಿ ಕೊಡ್ತೀನಿ. ಸಡನ್ಲಿ ಕೆಲವೊಂದು ಜನ ಲೈಫಲ್ಲಿ ದುಡ್ಡು ಲಾಸ್ ಆಗಿ, ಇಲ್ಲ ಗರ್ಲ್ ಫ್ರೆಂಡ್ ಬಿಟ್ಬಿಟ್ಟು ಹೋಗಿ, ಏನೋ ಒಂದು ತಪ್ಪಾಗಿ ಸಡನ್ಲಿ ಅವ್ರ ಮೈಂಡಲ್ಲಿ ಸೂಸೈಡ್ ಮಾಡ್ಬಿಡೋ ಅಂತ ಥಾಟ್ ಬರುತ್ತೆ. ತುಂಬ ಜನಕ್ಕೆ ಬರುತ್ತೆ. ನನಗೆ ಆ ಥರ ಯಾವಾಗಲೂ ಬಂದಿಲ್ಲ. ಸೊ ಪ್ಲೀಸ್, ಅಟ್ಲೀಸ್ಟ್ ಆ ಥರ ಏನೋ ಒಂದು ಸ್ಟೆಪ್ ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ಲೈಫಲ್ಲಿ ಓಕೆ, ನನಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಎಂಡ್ ಆಗ್ತಾಯಿದೆ, ನನಗೆ ಮುಂದೆ ಏನೂ ಕಾಣಿಸ್ತಾ ಇಲ್ಲ ಅಂದರೆ, ಆ ಸ್ಟೇಟ್ನ ಬಿಟ್ಬಿಟ್ಟು ಬೇರೆ ಯಾವುದೋ ಒಂದು ಸ್ಟೇಟಲ್ಲಿ ಹೋಗಿ ನೀವು ಹೊಸ ಜೀವನ ಸ್ಟಾರ್ಟ್ ಮಾಡ್ಬೋದು. ಮತ್ತು ನೀವು ಸ್ಟೇಬಲ್ ಆದಮೇಲೆ ಮತ್ತೆ ರಿಟರ್ನ್ ಬರ್ಬೋದು ನಿಮ್ಮ ಜಾಗಕ್ಕೆ. ಬಟ್ ಯಾವ ಥರ ತಪ್ಪು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮಿಂದ, ಈಗ ನಾನು ಏನು ತಪ್ಪು ಮಾಡಿದ್ರೆ ಅದು ಜಸ್ಟ್ ನಾನಿಲ್ಲ, ನಮ್ಮ ಹಿಂದೆ ನಮ್ಮ ತಂದೆ ತಾಯಿಗೂ ಫೀಲ್ ಆಗುತ್ತೆ, ನಮ್ಮ ಹಿಂದೆ ಎಷ್ಟು ಜನ ಇರುತ್ತಾರೆ, ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಸೊ ಈ ಥರ ಯಾವುದೋ ಸೆನ್ಸಿಟಿವ್ ಸ್ಟೆಪ್ ತಗೊಳಕ್ಕೆ ಹೋಗಬೇಡಿ. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಎಸ್, ಸೊ ವೆರಿ ಗುಡ್ ಮೆಸೇಜ್ ಟು ಎಂಡ್ ದ ವಿಡಿಯೋ. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್, ಮೇಕ್ ಯುವರ್ ಟೈಮ್. ತುಂಬ ಶೇರ್ ಮಾಡಿದ್ರು. ಅಂದರೆ ಒಬ್ಬರು ಬಿಸಿ ಶೆಡ್ಯೂಲಲ್ಲಿ ಟೈಮ್ ಕೊಟ್ಟು ನಮ್ಮ ಜೊತೆ ಬಂದು ಸ್ಪೆಂಡ್ ಮಾಡಿ ಆಡಿಯನ್ಸ್ಗೋಸ್ಕರ ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಬಟ್ ನೀವು ಒಂದು ಮಾಡಬೇಕು. ಈಗ ಹೈಟ್ ನಾನು 6'3" ಇದ್ದೀನಿ.
ಸ್ವಲ್ಪ ಉದ್ದ ಆಗ್ಬೇಕು. ಉದ್ದ ಇಲ್ಲಿ ಇನ್ನು ಉದ್ದ ಉದ್ದ ಇಲ್ಲ, ಸಾರಿ ಮಸ್ಕ್ಯುಲರ್ ಆಗಿ ಮೋಟಾ ದಪ್ಪ ಆಗ್ಬೇಕು, ಸಾರಿ. ಹೌದು, ಈಗ ಸಡನ್ಲಿ ಸಮ್ ವರ್ಡ್ಸ್ ನನಗೆ ಇವತ್ತವರೆಗೂ ಬರ್ತಾ ಇಲ್ಲ. ಈಗ ಕರ್ನಾಟಕ ಬಂದು 6-7 ವರ್ಷ ಆಯ್ತು, ಬಟ್ ಕೆಲವೊಂದು ಮಾತು ಸ್ಟಕ್ ಆಗ್ಬಿಡ್ತೀನಿ. ನೀವು ಸರಿ ತಿನ್ಬೇಕು, ಸರಿ ತಿಂದ್ರೆ ನೀವು ದಪ್ಪ ಆಗ್ತೀರಾ. ಈಗ ತಿನ್ನೋದಂದ್ರೆ ಎಷ್ಟು ಟ್ರಾವೆಲ್ ನಡೀತಾ ಇರುತ್ತೆ, ಕೆಲವೊಂದ್ ಜಾಗ ನೀವು ಮೌಂಟೇನ್ಸ್ ಅಲ್ಲಿ ಹೋದ್ರೆ ಏನು ಸಿಕ್ಕಲ್ಲ, ಅದು ಒಂದಿದೆ ಪ್ರಾಬ್ಲಮ್. ಅದ್ರ ಬಗ್ಗೆ ನಾವು ಮಾತಾಡೋಣ, ಫಿಟ್ನೆಸ್ ಬಗ್ಗೆ. ಸೊ ಎನಿವೇಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಗೇನ್ ನಮ್ಮಿಂದ ಏನೋ ಕಲಿತಾರೋ ಇಲ್ಲೋ, ಬಟ್ ನಿಮ್ಮಿಂದ ಐ ಆಮ್ 100% ಶೋರ್ ಎಷ್ಟೊಂದ್ ಜನ ಅವ್ರ ಬಾಡಿ ಮೇಲೆ ಫೋಕಸ್ ಮಾಡಿ, ಬಿಕಾಸ್ ಅದೇ ಮೇನ್. ನಮ್ ಬಾಡಿಯೇ ಇಲ್ಲ ಅಂದ್ರೆ ಏನು ಇಲ್ಲ ಜೀವನ, ರೈಟ್? ನಾನ್ ಫೋಕಸ್ ಮಾಡ್ತಾ ಇಲ್ಲ, ನಾನು ಯಾವಾಗ್ಲೂ ಜಿಮ್ ಹೋಗ್ಲಿಲ್ಲ, ಬಟ್ ನೀವು ಎಲ್ಲಾರ್ಗು ಹೆಲ್ಪ್ ಮಾಡಿ, ನಿಮ್ ವಿಡಿಯೋ ತನಕ ನೀವು ಎಲ್ಲಾರ್ಗು ಶೇರ್ ಮಾಡ್ತೀರಾ, ಹೆಂಗೆ ಏನೇನ್ ಮಾಡ್ಬೇಕು ಬಾಡಿಗೋಸ್ಕರ, ಹಂಗೆ ಮಾಡ್ತಾ ಇರಿ. ಜನರಿಗೆ ನಿಮ್ಮಿಂದ ಅವರು ಹೆಲ್ತ್ ಕಾನ್ಶಿಯಸ್ ಆಗ್ಲಿ, ಅವ್ರ ಹೆಲ್ತ್ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಬ್ರೋ. ಸೊ ಸ್ನೇಹಿತರೆ, ಇಲ್ಲಿಗೆ ನಾವು ವಿಡಿಯೋನ ವ್ರಾಪ್ ಅಪ್ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೇಖಿ ಅವ್ರ ಚಾನಲ್, ಅವ್ರಿಗೆ ನಾನೇಂತ ಹೇಳೋದು, ಆದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ, ಜೈ ಕರ್ನಾಟಕ, ಜೈ ಪುನೀತ್ ರಾಜ್. ಟೇಕ್ ಕೇರ್ ಶ್ರವಣ್ ಬ್ರೋ ಅಂಡ್ ಲೇಖಿ ಅವ್ರ ಕಡೆಯಿಂದ. ಜೈ ಕರ್ನಾಟಕ, ಜೈ ಪುನೀತ್ ರಾಜ್ಕುಮಾರ್.